ನಮಸ್ಕಾರ ಟ್ರೇಡರ್ಸ್, ನನ್ನ ಹೆಸರು ಪ್ರಭಿತಾ ಮೋಹನ್ ಅಂತ. ನಾನಿವತ್ತು ಫಿಬೊನಾಚಿ ಟೂಲ್ಸ್ ಬಗ್ಗೆ ಪ್ರಾಪರ್ ಆಗಿ ಹೇಳಿಕೊಡ್ಲಿಕ್ಕಿದ್ದೇನೆ. ಸ್ಟೆಪ್ ಬೈ ಸ್ಟೆಪ್ ಪ್ರಾಪರ್ ಮೆಥಡ್ ಅಲ್ಲಿ ಹೇಳಿಕೊಡ್ಲಿಕ್ಕಿದ್ದೇನೆ. ಯಾರೆಲ್ಲ ನಂದು ಮೊದಲಿನ ವಿಡಿಯೋ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ, ಆ ವಿಡಿಯೋ ಯಾರೆಲ್ಲ ನೋಡ್ಕೊಂಡ್ ಬರ್ಲಿಲ್ಲ ಅವರೆಲ್ಲ ಆ ವಿಡಿಯೋವನ್ನು ಒಂದು ಸಲ ನೋಡ್ಕೊಂಡ್ ಬನ್ನಿ. ಆ ವಿಡಿಯೋ ಮೇನ್ ವಿಡಿಯೋ ಆಯ್ತಾ. ಆ ವಿಡಿಯೋ ಗೊತ್ತಾಗದಿದ್ರೆ ನಂದು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ನಾನು ಇದನ್ನು ನಾನು ಯೂಸ್ ಮಾಡಿದ್ದೇನೆ, ಆ ವಿಡಿಯೋದಲ್ಲಿ ಇರೋದು ಇದನ್ನೆಲ್ಲ. ಹಾಗಾಗಿ ನೀವು ಆ ವಿಡಿಯೋನು ನೋಡಿದ್ರೆ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಎಲ್ಲ ಈಸಿ ಆಗ್ತದೆ ಆಯ್ತಾ. ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಅದು ಡೇ 28 ಡೇ 27 ಯಾವ್ದೋ ಒಂದು ವಿಡಿಯೋದಲ್ಲಿ ಮಾಡಿದ್ದೇನೆ ಆಯ್ತಾ. ನೀವು ನೋಡಿ, ನಂದು ಇದಕ್ಕೆ ಹೋಗಿ ನೋಡಿ ಯೂಟ್ಯೂಬ್ಗೆ, ಅವಾಗ ಸಿಗ್ತದೆ ನಿಮಗೆ. ಅದೇ ವಿಡಿಯೋ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಹ ಯೂಸ್ ಆಗ್ತದೆ. ನಾವು ಸ್ಟಾಕ್ ಮಾರ್ಕೆಟ್ ಅದು ಒಂದು ವಿಡಿಯೋ ಮಾಡಿದೆ, ಸ್ಟಾಕ್ಸ್ ಎಲ್ಲ ಯಾವ ತರ ತೆಗೆಯುವುದು ಅಂತ ಆಯ್ತಾ. ಸ್ಟಾಕ್ಸ್ ತೆಗೆಯುವಾಗ ಯಾವ್ದೆಲ್ಲ ನೀವು ನೋಡ್ಬೇಕು ಅಂದ್ರೆ ಸ್ಟಾಕ್ಸ್ ಅಲ್ಲಿ ಯಾವ ತರ ಗ್ರೋತ್ ಎಲ್ಲ ನೋಡ್ಬೇಕು ಅದ್ರ ಬಗ್ಗೆ ಎಲ್ಲ ನಾನು ಹೇಳಿದ್ದೇನೆ. ಅದಕ್ಕೂ ಸಹ ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನೋದು ವಿಡಿಯೋ ಕ್ಲಾಸ್ ಮಾಡಿದ್ದೇನಲ್ವಾ, ಅದು ತುಂಬಾ ಯೂಸ್ ಆಗ್ತದೆ. ಈಗ ನಾನೀಗ ಮಾಡುವ ಟೂಲ್ಸಿಗೂ ಸಹ ಫಿಬೊನಾಚಿ ಅನ್ನೋದು ಒಂದು ಟೆಕ್ನಿಕಲ್ ಟೂಲ್ಸ್ ಆಯ್ತಾ. ಈ ಟೂಲ್ಸಿಗೆ ಸಹ ಇದು ಯಾವುದು ಮಾರ್ಕೆಟ್ ಸ್ಟ್ರಕ್ಚರ್ ಅದು ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆಯ್ತಾ. ಅದು ಗೊತ್ತಾಗದಿದ್ರೆ ಇದು ಸ್ವಲ್ಪ ಕಷ್ಟ ಆಗ್ತದೆ ನಿಮಗೆ ಆ ತರ ಆಯ್ತಾ. ನೆಕ್ಸ್ಟ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅವರೆಲ್ಲ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ. ಆದ್ಮೇಲೆ ಇದು ನನ್ನ QR ಕೋಡ್ ನನ್ನದು. ಯಾರೆಲ್ಲ ಅಕೌಂಟ್ ಓಪನ್ ಮಾಡ್ಲಿಲ್ಲ ಅವರೆಲ್ಲ ಇದರಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು ಸ್ಕ್ಯಾನ್ ಮಾಡಿ ಆಯ್ತಾ. ನೆಕ್ಸ್ಟ್ ನಾವು ಚಾರ್ಟಿಗೆ ಹೋಗೋಣ. ಫಿಬೊನಾಚಿ ಟೂಲ್ ಯಾವ ತರ ಯೂಸ್ ಮಾಡೋದಂತ ಹೇಳಿಕೊಡ್ತೇನೆ ಆಯ್ತಾ. ತುಂಬಾ ಜನ ಆ ವಿಡಿಯೋವನ್ನು ನೋಡ್ಲಿಲ್ಲ, ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಮಾಡಿದ್ದು ಅದು ಮೇನ್ ವಿಡಿಯೋ, ಅದನ್ನೇ ನೋಡ್ಲಿಲ್ಲ. ಬೇರೆಲ್ಲ ವಿಡಿಯೋಸ್ ನೋಡಿದೀರಿ ನೀವು ಅಲ್ವಾ. ಮೇನ್ ಇದ್ದ ವಿಡಿಯೋವನ್ನು ಬಿಟ್ರೆ ಯಾವ ತರ ಆಗ್ತದೆ ಇನ್ನು ನೆಕ್ಸ್ಟ್ ನಿಮ್ಗೆ ಅರ್ಥ ಆಗ್ತದ ನಾನು ಹೇಳಿದೆಲ್ಲ. ನಾವು ಇದಕ್ಕೆ ಬರೋಣ, ಚಾರ್ಟಿಗೆ ಬರೋಣ. ಚಾರ್ಟ್ ಅಲ್ಲಿ ಫಿಬೊನಾಚಿ ಟೂಲು ನೀವು ಯಾವಾಗ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಮಾರ್ಕೆಟ್ ಟ್ರೆಂಡ್ ಇರ್ತದಲ್ಲ, ಆ ಟ್ರೆಂಡ್ ಟೈಮ್ ಅಲ್ಲಿ ನೀವು ಯೂಸ್ ಮಾಡ್ಬೇಕು ಆಯ್ತಾ. ಮಾರ್ಕೆಟ್ ಯಾವ ತರ ಇದೆ ಅಂತ ಟ್ರೆಂಡ್ ನೋಡಿ ಯೂಸ್ ಮಾಡ್ಬೇಕು. ಮಾರ್ಕೆಟ್ ಒಂದು ವೇಳೆ ಅಪ್ ಟ್ರೆಂಡ್ ಇದ್ರೆ ಅಪ್ ಟ್ರೆಂಡ್ ಇದ್ರೆ, ಒಂದ್ ವೇಳೆ ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ರೆ ಅವಾಗ ಯೂಸ್ ಮಾಡ್ಬೇಕು ಆಯ್ತಾ. ಟ್ರೆಂಡ್ ನೋಡಿ ಫಿಬೊನಾಚಿ ಟೂಲ್ ಯೂಸ್ ಮಾಡ್ಬೇಕು. ಇದರಲ್ಲಿ ಫಿಬೊನಾಚಿ ಟೂಲ್ ಅಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನಮಗೆ ಇಲ್ಲಿ ಫೈಂಡ್ ಮಾಡಬಹುದು ಫಿಬೊನಾಚಿ ಟೂಲ್ ಅಲ್ಲಿ ಆಯ್ತಾ. ಇದರಲ್ಲಿ ಫಿಬೊನಾಚಿ ಟೂಲ್ ಅನ್ನು ನಾವು ಇಲ್ಲಿದೆ ನೋಡಿ, ಇಲ್ಲಿ ಟೂಲ್ ಬಾಕ್ಸ್ ಇದೆ ನೋಡಿ. ಈ ಟೂಲ್ ಬಾಕ್ಸ್ ಅಲ್ಲಿ ಇಲ್ಲಿದೆ ಅದು. ಇದಕ್ಕೆ ಫಿಬೊನಾಚಿ ಟೂಲಿಗೆ ಇಲ್ಲಿ ಫಿಬ್ ರಿಟ್ರೇಸ್ಮೆಂಟ್ ಅಂತ ಕರೀತಾರೆ. ಇಲ್ಲಿ ಫಿಬ್ ರಿಟ್ರೇಸ್ಮೆಂಟ್ ಇಲ್ಲಿ ತುಂಬಾ ಇದೆ ಟೂಲ್ಸ್. ಇದರಲ್ಲಿ ನಾವೀಗ ಇದೆರಡು ಟೂಲ್ಸ್ ಯೂಸ್ ಮಾಡ್ತಿದ್ದೇವೆ. ಇದೆರಡು ಮೇನ್ ಟೂಲ್ಸ್ ಆಯ್ತಾ. ಫಿಬ್ ರಿಟ್ರೇಸ್ಮೆಂಟ್ ಮತ್ತೆ ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್ಸ್ ಆಯ್ತಾ. ಈಗ ನಾನು ಮೊದಲಿಗೆ ನಾನು ಫಿಬ್ ರಿಟ್ರೇಸ್ಮೆಂಟ್ ಮಾಡ್ತೇನೆ, ಆದ್ಮೇಲೆ ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್ ಈ ಟೂಲ್ ಮಾಡ್ತೇನೆ. ಫಿಬೊನಾಚಿ ಟೂಲ್ ಯಾವ ತರ ಅಪ್ಲೈ ಮಾಡುದಂತ ಹೇಳಿದ್ರೆ, ಇಲ್ಲಿ ಫಿಬ್ ರಿಟ್ರೇಸ್ಮೆಂಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಎಲ್ಲಿ ಇದು ಮಾಡ್ಬೇಕು, ಅಪ್ಲೈ ಮಾಡ್ಬೇಕು ಅಲ್ಲಿಗೆ ಒಂದು ಲೆವೆಲ್ ಅನ್ನು ನೋಡಿ, ಲೆವೆಲ್ ಅಲ್ಲಿ ಈ ತರ ಕ್ಲಿಕ್ ಮಾಡಿ ಹೀಗೆ ಅಪ್ಲೈ ಮಾಡುದು. ಇದು ಡೌನಿಗೆ ಆದ್ರೆ ಒನ್ ಮಿನಿಟ್, ಫಿಬ್ ರಿಟ್ರೇಸ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಗೆ ಸೆಲೆಕ್ಟ್ ಮಾಡಿ ಎಲ್ಲಿ ತನಕ ಬೇಕು ಅಲ್ಲಿ ತನಕ ಹೀಗೆ ಡ್ರ್ಯಾಗ್ ಮಾಡಿ. ಆಯ್ತಾ.
ಹೀಗೆ ಇದರಲ್ಲಿ ತುಂಬಾ ಬಂದಿದೆ ನೋಡಿ, ಬೇರೆ 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 ಎಲ್ಲ ಇದೆ. ಇದೆಲ್ಲ ನಮ್ಗೆ ಇಷ್ಟು ಬೇಡ ಫಿಬ್ನಾಚಿ ಟೂಲ್ ಅಲ್ಲಿ ಅಲ್ವಾ. ಇದೆಲ್ಲ ತುಂಬಾ ನಂಬರ್ಸ್ ಇದೆ, ಇಷ್ಟು ನಂಬರ್ಸ್ ಎಲ್ಲ ಬೇಡ. ನಾವು ಇದನ್ನು ಸ್ವಲ್ಪ, ಈ ಟೂಲ್ಸ್ ಅನ್ನು ಸ್ವಲ್ಪ ಈಸಿಯಾಗಿ ಮಾಡುವ ಅಂತ ಹೇಳಿದ್ರೆ, ಇದು ಸ್ವಲ್ಪ ಟಫ್ ಆಗ್ತದೆ ನಮ್ಗೆ ಇಷ್ಟು ನಂಬರ್ಸ್ ಇದ್ರೆ ಅಲ್ವಾ. ಇದನ್ನು ಸ್ವಲ್ಪ ಈಸಿಯಾಗಿ ನಾವು ಕಲಿಯುವ. ಈಸಿಯಾಗಿ ಕಲಿಯುವುದು ಹೇಗೆ? ಇದು ಫಿಬ್ನಾಚಿ ಟೂಲ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಸೆಟ್ಟಿಂಗ್ ಅಂತ ಕೊಡಿ. ಸೆಟ್ಟಿಂಗ್ ಆಯ್ತಾ. ರೈಟ್ ಕ್ಲಿಕ್, ಫಿಬ್ನಾಚಿ ಟೂಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಅಲ್ಲಿ ಸೆಟ್ಟಿಂಗ್ಸ್ ಅಂತ ಕೊಡಿ ಆಯ್ತಾ. ಆದ್ಮೇಲೆ ಇಲ್ಲಿ ಇದು ಇಷ್ಟು ಇದೆ ಟೂಲ್ಸ್, ಇದು ಅದರಲ್ಲಿ ನಂಬರ್ಸ್ ತೋರಿಸ್ತಿತ್ತಲ್ಲ ಅದೆಲ್ಲ ಇದೆ ಆಯ್ತಾ. ಇದರಲ್ಲಿ ಯಾವುದೆಲ್ಲ ಬೇಡ ಅಂತ ಹೇಳಿದ್ರೆ, ಇದು ಬೇಡ, ಇದು ಬೇಡ, ಇದು ಡಿಸೆಲೆಕ್ಟ್ ಮಾಡಿ. ಆದ್ಮೇಲೆ ಇದರಲ್ಲಿ ಇದನ್ನು ಡಿಸೆಲೆಕ್ಟ್ ಮಾಡಿ, ಆದ್ಮೇಲೆ ಇದನ್ನು ಡಿಸೆಲೆಕ್ಟ್ ಮಾಡಿ ಆಯ್ತಾ. ಇದಿಷ್ಟನ್ನು ಡಿಸೆಲೆಕ್ಟ್ ಮಾಡಿದೆ ಆದ್ಮೇಲೆ ಇಲ್ಲಿ ಓಕೆ ಕೊಡಿ. ನೋಡಿ ಇದಿಷ್ಟು ಟೂಲ್ಸ್ ಅಪ್ಲೈ ಆಯ್ತು ಅಲ್ವಾ. ಇದರಲ್ಲಿ ಇಷ್ಟು ಅಪ್ಲೈ ಆಯ್ತು. ನಾನು ಝೂಮ್ ಮಾಡಿ ತೋರಿಸ್ತೇನೆ ನಿಮಗೆ ಆಯ್ತಾ. ಈಗ ಸರಿ ಕಾಣ್ತದಲ್ವಾ. ನೋಡಿ ಇಷ್ಟು ಅಪ್ಲೈ ಆಯ್ತು. ಈ ತರ. ನೆಕ್ಸ್ಟ್ ಇದರಲ್ಲಿ ನಿಮಗೆ ಇದು ಮತ್ತೆ ಇದು ಎರಡು ನಿಮಗೆ ಬೇಡ. ಇದೆರಡು ಜಾಸ್ತಿ ಆಗ್ತದೆ ಅಲ್ವಾ. ಫಸ್ಟಿಗೆ ಏನ್ ಮಾಡಿ ಗೊತ್ತಾ, ಫಸ್ಟಿಗೆ ಇದನ್ನು ಸೆಟ್ಟಿಂಗ್ ಮಾಡ್ಕೊಳ್ಳಿ. ಫಸ್ಟಿಗೆ ಇದಿಷ್ಟು ಮಾಡಿದ್ರಲ್ಲ, ಪುನಃ ಫಿಬ್ನಾಚಿ ಟೂಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಇದರಲ್ಲಿ ಸೆಟ್ಟಿಂಗ್ ಅಲ್ಲಿ ನೀವು ಇದಿಷ್ಟನ್ನು ನೀವು ರಿಮೂವ್ ಮಾಡಿದ್ರಿ ಅಲ್ವಾ. ಇಲ್ಲಿ ಕೆಳಗೆ ಬನ್ನಿ. ಇಲ್ಲಿ ಕೆಳಗೆ ಬಂದು ಇಲ್ಲಿ ಲೆವೆಲ್ಸ್ ಅಲ್ಲಿ ಪರ್ಸೆಂಟ್ಸ್ ಅಂತ ಕೊಡಿ ಆಯ್ತಾ. ಪರ್ಸೆಂಟ್ ಅಲ್ಲಿ ಇಡಿ ಇದು ಲೆವೆಲ್ಸ್ ಅನ್ನು. ಆದ್ಮೇಲೆ ಲೇಬಲ್ ಅನ್ನು ರೈಟಿಗೆ ಮಾಡಿ ಆಯ್ತಾ. ಆದ್ಮೇಲೆ ಫಾಂಟ್ ಸೈಜ್ ಎಷ್ಟು ಬೇಕಂತ ಇಡಿ. ನಾನು 16 ಇಟ್ಟಿದ್ದೇನೆ ಆಯ್ತಾ. ನೆಕ್ಸ್ಟ್ ಓಕೆ ಕೊಡಿ. ಇದು ರೈಟ್ ಸೈಡ್ ಗೆ ಬಂತು ನೋಡಿ. ಇದರಲ್ಲಿ ಇದು 0% ಇರ್ಲಿ, ಮತ್ತೆ ಇದು ಇರ್ಲಿ. ಆದ್ಮೇಲೆ ಇದರಲ್ಲಿ ಇದು ಎರಡು ಬೇಡ, ಇದು ಎರಡು ಎಕ್ಸ್ಟ್ರಾ ಇದೆ, ಇದು ನಮ್ಗೆ ಬೇಡ ಆಯ್ತಾ. ಇದು ಮತ್ತೆ ಇದು ಈ ಲೆವೆಲ್ ಮತ್ತೆ ಇದು ಕೆಳಗಿದು ಆಯ್ತಾ. ಮೇಲೆದು ಒಂದು ಪಾಯಿಂಟ್ ಮತ್ತೆ ಕೆಳಗಿದು ಒಂದು ಪಾಯಿಂಟ್ ನಮ್ಗೆ ಬೇಡ. ಇದನ್ನು ನಾವು ರಿಮೂವ್ ಮಾಡ್ಬೇಕಾದ್ರಲ್ಲಿ. ಹೇಗೆ ರಿಮೂವ್ ಮಾಡುದು? ಪುನಃ ಫಿಬ್ನಾಚಿ ಟೂಲ್ ಗೆ ರೈಟ್ ಕ್ಲಿಕ್ ಮಾಡಿ, ಸೆಟ್ಟಿಂಗ್ ಗೆ ಬನ್ನಿ. ಇದು ಬೇರೆ ಓಪನ್ ಆಯ್ತು, 1 ಮಿನಿಟ್. ಫಿಬ್ನಾಚಿ ಟೂಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಸೆಟ್ಟಿಂಗ್ ಗೆ ಬನ್ನಿ ಆಯ್ತಾ. ಇದರಲ್ಲಿ ನಮ್ಗೆ ಯಾವುದೆಲ್ಲ ಬೇಡ? ಇದು ಬೇಡ ಅಲ್ವಾ, ಅದು ಕೆಳಗಿದಲ್ವಾ, ಇದು ಬೇಡ. ಇದರಲ್ಲಿ ಇದನ್ನು ರಿಮೂವ್ ಮಾಡಿ, ಆದ್ಮೇಲೆ ಇದರಲ್ಲಿ ಇದನ್ನು ರಿಮೂವ್ ಮಾಡಿ, ಇದೆರಡನ್ನು ರಿಮೂವ್ ಮಾಡಿ. ಇದರಲ್ಲಿ ಒಂದೇ ಇರುದು 0.5 ಅಂತ ಆಯ್ತಾ. ಇದರಲ್ಲಿ 4 ಇದೆ, 0.5 ಇದೆ, ಇದಿಷ್ಟು ಇದೆ ಆಯ್ತಾ. ನೆಕ್ಸ್ಟ್ ಇಲ್ಲಿ ಓಕೆ ಕೊಡಿ. ನೋಡಿ ಇಲ್ಲಿಗ ಎಷ್ಟು ಚೆನ್ನಾಗಿ ಅಪ್ಲೈ ಆಯ್ತು. ಇದು ಲೆವೆಲ್ ಹೇಗೆ ನೋಡುದಂತ ಹೇಳಿದ್ರೆ, ಇಷ್ಟೀಗ ಅಪ್ಲೈ ಆಯ್ತಲ್ವಾ. ಇಲ್ಲಿ ಲೆವೆಲ್ ನೀವು ಯಾವ ಲೆವೆಲ್ ಅಲ್ಲಿ ಈಗ ಅಪ್ ಟ್ರೆಂಡ್ ಇದೆ, ಇದು ಟ್ರೆಂಡ್ ನೋಡಿ ನೀವು ಅಪ್ಲೈ ಮಾಡ್ಬೇಕು. ಇದು ಅಪ್ ಟ್ರೆಂಡ್ ಇರುವಾಗ ನೀವು ಇಲ್ಲಿ ಅಪ್ಲೈ ಮಾಡ್ಬೇಕು. ಅಪ್ ಟ್ರೆಂಡ್ ಇಲ್ಲದ್ರೆ ಡೌನ್ ಟ್ರೆಂಡ್ ಇರುವಾಗ ಅಪ್ಲೈ ಮಾಡ್ಬೇಕು ಆಯ್ತಾ. ಇಲ್ಲಿ ಸಪೋರ್ಟ್ ಎಲ್ಲಿದೆ ಅಂತ ನೋಡ್ಬೇಕು. ಇಲ್ಲಿ ಮೇಲೆ ಸಪೋರ್ಟ್ ಲೆವೆಲ್ ಎಲ್ಲಿದೆ ಅಂತ ನೋಡ್ಬೇಕು. ಸೆಲ್ಲರ್ಸ್ ಅದು ರೆಸಿಸ್ಟೆನ್ಸ್ ಲೆವೆಲ್, ಬೈಯರ್ಸ್ ಅದು ಸಪೋರ್ಟ್ ಲೆವೆಲ್ ಆಗ್ತದೆ ಅಲ್ವಾ. ಇಲ್ಲಿ ಸೆಲ್ಲರ್ಸ್ ಅದು ರೆಸಿಸ್ಟೆನ್ಸ್ ಲೆವೆಲ್ ಬಿಫೋರ್ ಎಲ್ಲಿ ಮಾಡಿದೆ ಅಂತ ನಾವು ಇಲ್ಲಿಗ ನೋಡ್ಬೇಕು. ಎಲ್ಲಿ ಮಾಡಿದೆ? ಇಲ್ಲಿ ಮಾಡಿದೆ. ಇದು ಯಾರ್ದು? ಸೆಲ್ಲರ್ಸ್ ಅದು ರೆಸಿಸ್ಟೆನ್ಸ್ ಲೆವೆಲ್ ಅಲ್ವಾ. ಇದು ಸೆಲ್ಲರ್ಸ್ ಅದು ರೆಸಿಸ್ಟೆನ್ಸ್ ಲೆವೆಲ್. ಇಲ್ಲಿ ಏನ್ ಮಾಡಿದೆ? ಇಲ್ಲಿ ಬೈಯರ್ಸ್ ಸಪೋರ್ಟ್ ತಗೊಂಡಿದ್ದಾರೆ. ಯಾವಾಗ್ಲೂ ಸೆಲ್ಲರ್ಸ್ ಅದು ರೆಸಿಸ್ಟೆನ್ಸ್ ಲೆವೆಲ್, ಬೈಯರ್ಸ್ ಅದು ಸಪೋರ್ಟ್ ಲೆವೆಲ್ ಆಗಿರ್ತದೆ ಅಲ್ವಾ. ಇದು ಫಿಬ್ನಾಚಿ ಟೂಲ್ ಅಲ್ಲಿ ಸಹ ನಾವು ಅದನ್ನೇ ನೋಡುದು. ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅನ್ನು ನಾವಿಲ್ಲಿ ನೋಡ್ತೇವೆ, ಎಲ್ಲಿ ಸಪೋರ್ಟ್ ತಗೊಳ್ತದೆ, ಎಲ್ಲಿ ಇದು ಮಾಡ್ತದೆ ಅಂತ ಆಯ್ತಾ. ಇದು ಅಪ್ಲೈ ಮಾಡುವಾಗ ಅದು ಹೇಳ್ತೇನೆ. ಅಪ್ಲೈ ಮಾಡುದು ಇನ್ನೊಂದ್ಸಲ ಹೇಳಿಕೊಡ್ತೇನೆ ಆಯ್ತಾ.
ಇದ್ರಲ್ಲಿ ಈಗ ನಾವು ಫಿಬೊನಾಚಿ ಟೂಲ್ ಅಪ್ಲೈ ಮಾಡಿದ್ದೇವೆ. ಇದ್ರಲ್ಲಿ ಇದು 3 ತುಂಬಾ ಇಂಪಾರ್ಟೆಂಟ್ ಆಯ್ತಾ. ಇದು ಮೂರು ತುಂಬಾ ಇಂಪಾರ್ಟೆಂಟ್. ನಾವು ಇದ್ರಲ್ಲಿ ಈಗ ಇದ್ರದ್ದು ಕಲರ್ಸ್ ಚೇಂಜ್ ಮಾಡ್ಕೊಳ್ಳೋಣ. 0% ಮತ್ತೆ 100%. ಇದ್ರದ್ದು ಕಲರ್ ಚೇಂಜ್ ಮಾಡೋಣ. ಪುನಃ ಫಿಬೊನಾಚಿ ಟೂಲಿಗೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಸೆಟ್ಟಿಂಗಿಗೆ ಬನ್ನಿ. ಸೆಟ್ಟಿಂಗ್ ಅಲ್ಲಿ ಇದ್ರಲ್ಲಿ ನಾವು ಏನ್ ಮಾಡ್ಲಿಲ್ಲ, ಇದ್ರಲ್ಲಿ ಇದು ಇಷ್ಟನ್ನು ನಾವು ರಿಮೂವ್ ಮಾಡಿದ್ವಿ, ಇದು ಇಷ್ಟನ್ನು ರಿಮೂವ್ ಮಾಡಿದ್ವಿ, ಇದ್ರಲ್ಲಿ ಒಂದು ಇಟ್ಟಿದ್ವಿ ಅಲ್ವಾ. ಆದ್ಮೇಲೆ ಇಲ್ಲಿ ಸೆಟ್ಟಿಂಗ್ ಅಲ್ಲಿ ಇಲ್ಲಿ ಪರ್ಸೆಂಟ್ ಅಲ್ಲಿ ಕೊಟ್ಟಿದ್ವಿ, ಇಲ್ಲಿ ರೈಟ್ ಅಂತ ಕೊಟ್ಟಿದ್ವಿ ಲೇಬಲ್, ಇಲ್ಲಿ 16 ಅಂತ ಕೊಟ್ಟಿದ್ವಿ ಅಲ್ವಾ. ಆದ್ಮೇಲೆ ಕಲರ್ಸ್, ನಾವಿಲ್ಲಿ ಕಲರ್ಸ್ 0ದು ಸ್ಟೈಲ್ ಅಲ್ಲಿ ಇದೆ ನೋಡಿ. ಇದು ಸ್ಟೈಲ್ ಅಲ್ಲಿ 0ದು ಕಲರ್ಸ್ ನಾನು ಬ್ಲಾಕ್ ಇಟ್ಟಿದ್ದೇನೆ. ಬ್ಲಾಕ್ ನಿಮ್ಮರಲ್ಲಿ ಗ್ರೇ ಇರಬೇಕು. ಇದು ನಾನು ಆಗ ಚೇಂಜ್ ಮಾಡಿದ್ದೆ, ಇದು ಗ್ರೇ ಇತ್ತು, ನಾನು ಅದನ್ನು ಬ್ಲಾಕ್ ಗೆ ಕನ್ವರ್ಟ್ ಮಾಡಿದ್ದೇನೆ ಆಯ್ತಾ. ನೆಕ್ಸ್ಟ್ ಇಲ್ಲಿ 1 ಅದು ಇದು ಕಲರ್ಸ್ ಸಹ ನಿಮ್ಮರಲ್ಲಿ ಗ್ರೇ ಇರಬೇಕು, ಅದನ್ನು ಬ್ಲಾಕ್ ಗೆ ಬೇಕಾದ್ರೆ ಬ್ಲಾಕ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಇದು ಇರ್ತದೆ ಆಯ್ತಾ. ನೆಕ್ಸ್ಟ್ ಇಲ್ಲಿ ಓಕೆ ಕೊಡಿ. ಮಾಡ್ಬೇಕಂತಿಲ್ಲ, ಬೇಕಾದ್ರೆ ಮಾಡಿ. ಇಲ್ಲಿ ನೋಡಿ 100 ಮತ್ತೆ ಇದು ಬ್ಲಾಕ್ ಗೆ ಕನ್ವರ್ಟ್ ಆಗಿದೆ. ಇದು ಲೈನ್ಸ್ ನೋಡಿ, 0ದು ಬ್ಲಾಕ್ ಗೆ ಕನ್ವರ್ಟ್ ಆಗಿದೆ, ಇದು 100 ಲೆವೆಲ್ಸ್ ಇದು ಬ್ಲಾಕ್ ಗೆ ಕನ್ವರ್ಟ್ ಆಗಿದೆ ಇಲ್ಲಿ ಎಂಡ್ ಅಲ್ಲಿ. ಅರ್ಥ ಆಯ್ತಲ್ವಾ. ಇದು ನಾನು ಲೈನ್ ಯಾಕೆ ಹಾಕಿದೆ ಅಂತ ಹೇಳಿದ್ರೆ, ಇಲ್ಲಿ ಸೆಲ್ಲರ್ಸ್ ಅದು ರೆಸಿಸ್ಟೆನ್ಸ್ ಇಲ್ಲಿ ಸಹ ಬೈಯರ್ಸ್ ಅದು ಸಪೋರ್ಟ್ ಆಗಿದೆ ನೋಡಿ. ಇಲ್ಲಿ ಅದೇ ತರ ಸಪೋರ್ಟ್ ತಗೊಂಡಿದ್ದಾರೆ ಅಲ್ವಾ ಬೈಯರ್ಸ್. ನಾವು ಈ ಏರಿಯಾದಲ್ಲಿ ಫಿಬೊನಾಚಿ ಟೂಲ್ ಅನ್ನು ನಾವು ಇಲ್ಲಿ ಅಪ್ಲೈ ಮಾಡಬೇಕು ಅಲ್ವಾ. ಇಲ್ಲಿ ಹೈಯರ್ ಫಿಬೊನಾಚಿ ಟೂಲ್ ಅನ್ನು ನಾವು ಯಾವಾಗ್ಲೂ ಯಾವ ತರ ಅಪ್ಲೈ ಮಾಡಬೇಕು, ಇದನ್ನು ನಾನು ಅಪ್ಲೈ ಮಾಡುದು ಹೇಳಿಕೊಡ್ಲಿಲ್ಲಲ್ಲ, ನಾನು ಡೈರೆಕ್ಟ್ ಆಗಿ ಹಾಕಿ ಹೇಳಿಕೊಟ್ಟಿದ್ದಲ್ವಾ. ನಾವು ಸೆಟ್ಟಿಂಗ್ ಎಲ್ಲ ಮಾಡಿದ್ವಿ, ಪುನಃ ನಾನು ಅದನ್ನು ಅಪ್ಲೈ ಮಾಡುದು ಯಾವ ತರ ಅಂತ ಹೇಳ್ತೇನೆ, ಇದು ಡ್ರ್ಯಾಗ್ ಮಾಡುದು ಯಾವ ತರ ಅಂತ ಹೇಳ್ತೇನೆ. ಇಲ್ಲಿ ನೀವೀಗ ಇಲ್ಲಿ ರೆಸಿಸ್ಟೆನ್ಸ್ ನೋಡಿದ್ರಿ ಇಲ್ಲಿ ಅಲ್ವಾ, ರೆಸಿಸ್ಟೆನ್ಸ್ ಲೆವೆಲ್ ಇದು ಸಪೋರ್ಟ್ ತಗೊಂಡಿದೆ. ನೀವು ಇದು ಇಲ್ಲಿ ಆಲ್ರೆಡಿ ಮಾಡಿದೆ ನೋಡಿ, ಇಲ್ಲಿ ಹೈಯರ್ ಹೈ ಲೋ ಆಯ್ತಾ. ಪುನಃ ಹೈಯರ್ ಹೈ ಲೋ ಮಾಡಿದೆ ಅಲ್ವಾ. ಇಲ್ಲಿ ನೀವು ತಗೊಳ್ಳಿಕ್ಕೆ ಇದನ್ನು ಇಂಪಲ್ಸಿವ್ ವೇವ್ ಮತ್ತೆ ಕರೆಕ್ಷನ್ಸ್ ವೇವ್ ಅಂತ ನಾನು ಇದು ಮಾರ್ಕೆಟ್ ಸ್ಟ್ರಕ್ಚರ್ ಕ್ಲಾಸ್ ಅಲ್ಲಿ ಹೇಳಿಕೊಟ್ಟಿದ್ದೇನೆ ಅಲ್ವಾ. ಇದರಲ್ಲಿ ಇದು ನಾವು ಫಿಬೊನಾಚಿ ಅಪ್ಲೈ ಮಾಡೋದಕ್ಕಿಂತ ಮೊದಲು ನಾವು ಅದನ್ನು ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಕೆಲವರು ಅದು ವಿಡಿಯೋವನ್ನು ನೋಡಿರ್ಬಹುದು, ಕೆಲವರು ನೋಡದೇನೂ ಇರಬಹುದು ಅಲ್ವಾ, ಅಂತವರಿಗೆ ಕಷ್ಟ ಆಗ್ತದೆ. ಅದು ಎಕ್ಸ್ಪ್ಲೈನ್ ಮಾಡದೆ ನಿಮಗೆ ಇದು ಹೇಳಲಿಕ್ಕೆ ಆಗಲ್ಲ, ಕಷ್ಟ ಆಗ್ತದೆ. ಇದರಲ್ಲಿ ಮಾರ್ಕೆಟ್ ಅಪ್ ಟ್ರೆಂಡ್ ಇರುವಾಗ, ಅಪ್ ಟ್ರೆಂಡ್ ಗೊತ್ತಲ್ವಾ, ಈ ತರ ಟ್ರೆಂಡ್ ಬರುವಾಗ ನಾವು ಫಿಬೊನಾಚಿ ಟೂಲ್ ಅನ್ನು ಯೂಸ್ ಮಾಡಬೇಕು. ಇದರಲ್ಲಿ ಇದಕ್ಕೇನ್ ಹೇಳ್ತಾರೆ, ಇಂಪಲ್ಸಿವ್ ವೇವ್ ಅಂತ ಕರೀತಾರೆ ಅಲ್ವಾ. ಇದಕ್ಕೆ ಇಂಪಲ್ಸಿವ್ ವೇವ್ ಅಲ್ವಾ. ಇದು ಲೆವೆಲ್ಗೆ ಈ ತರ ಆಗ್ತದಲ್ಲ, ಇದು ಇಂಪಲ್ಸಿವ್ ವೇವ್, ಇದು ಇಂಪಲ್ಸಿವ್ ವೇವ್, ಇದು ಇಂಪಲ್ಸಿವ್ ವೇವ್, ಇದು ಇಂಪಲ್ಸಿವ್ ವೇವ್ ಅಲ್ವಾ. ಹೀಗೆ ಮೇಲೆ ಹೋಗುದಕ್ಕೆ ಇಂಪಲ್ಸಿವ್ ವೇವ್ ಅಂತ ಕರೀತಾರೆ. ಇಲ್ಲಿ ಕೆಳಗೆ ಬರುವುದಕ್ಕೆ ಇದಕ್ಕೇನ್ ಹೇಳ್ತಾರೆ, ಕರೆಕ್ಷನ್ ವೇವ್ ಅಂತ ಹೇಳ್ತಾರೆ. ಕರೆಕ್ಷನ್ ಅಂತ ಹೇಳಿದ್ರೆ ಅಲ್ಲಿ ಕರೆಕ್ಷನ್ ಮಾಡ್ತದೆ ಆಯ್ತಾ. ಕರೆಕ್ಟಿವ್ ವೇವ್ ಅಂತ ಕರೀತಾರೆ ಇದಕ್ಕೆ. ಕರೆಕ್ಟಿವ್ ವೇವ್ ಅಂತ ಹೇಳಿದ್ರೆ ಕರೆಕ್ಷನ್ ಮಾಡ್ತದೆ ಇಲ್ಲಿ ಆಯ್ತಾ. ಇದು ಈ ತರ ಕರೆಕ್ಷನ್ ಮಾಡಿ ಈ ತರ ಮೇಲೆ ಹೋಗ್ತದಲ್ವಾ. ನಾವು ಈಗ ನಮ್ಗೆ ಇಲ್ಲಿ ಟ್ರೆಂಡ್ ಇದು ಯಾವ ಟ್ರೆಂಡ್ ಅಂತ ಗೊತ್ತಾಗ್ತದೆ. ಹೀಗೆ ಕರೆಕ್ಷನ್ ಮಾಡಿ ಈ ತರ ಹೋಗುವಾಗ ನಮ್ಗೆ ಯಾವ ಟ್ರೆಂಡ್ ಅಂತ ಗೊತ್ತಾಗ್ತದೆ, ಇದು ಅಪ್ ಟ್ರೆಂಡ್ ಅಂತ ಗೊತ್ತಾಗ್ತದೆ ಅಲ್ವಾ. ಅವಾಗ ಏನ್ ಮಾಡ್ಬೇಕು, ನಾವು ಫಿಬೊನಾಚಿ ಟೂಲ್ ಅನ್ನು ಅಪ್ಲೈ ಮಾಡ್ಬೇಕು. ಫಿಬೊನಾಚಿ ಟೂಲ್ ಅನ್ನು ಎಲ್ಲಿ ಅಪ್ಲೈ ಮಾಡ್ಬೇಕು, ಕರೆಕ್ಷನ್ ಇದರಲ್ಲಿ ಅಪ್ಲೈ ಮಾಡ್ಬೇಕು ಯಾವಾಗ್ಲೂ
ಅಂತ ಹೇಳಿದ್ರೆ ಸಪೋರ್ಟ್ ಏರಿಯಾದಲ್ಲಿ ಅಪ್ಲೈ ಮಾಡ್ಬೇಕು. ಇಲ್ಲಿ ಕರೆಕ್ಷನ್ ಆಗ್ತದಲ್ವಾ, ಇದು ಏರಿಯಾ ಏನಾಗಿರ್ತದೆ, ಸಪೋರ್ಟ್ ಆಗಿರ್ತದೆ ಅಲ್ವಾ. ನಾವು ಯಾವಾಗಲೂ ಅಪ್ ಟ್ರೆಂಡ್ ಅನ್ನು ಸಪೋರ್ಟ್ ಏರಿಯಾದಲ್ಲಿ ಬೈ ಮಾಡಬೇಕು. ಅಪ್ ಟ್ರೆಂಡ್ ಅಲ್ಲಿ ನಾವು ಯಾವಾಗಲೂ ಸಪೋರ್ಟ್ ಏರಿಯಾದಲ್ಲಿ ಬೈ ಮಾಡಬೇಕು. ಡೌನ್ ಟ್ರೆಂಡ್ ಇರುವಾಗ ರೆಸಿಸ್ಟೆನ್ಸ್ ನಲ್ಲಿ ನಾವು ಬೈ ಮಾಡಬೇಕು. ಆಯ್ತಾ, ಅಪ್ ಟ್ರೆಂಡ್ ಇರುವಾಗ ನಾವು ಸಪೋರ್ಟ್ ನಲ್ಲಿ ಬೈ ಮಾಡಬೇಕು, ಡೌನ್ ಟ್ರೆಂಡ್ ಇರುವಾಗ ನಾವು ರೆಸಿಸ್ಟೆನ್ಸ್ ನಲ್ಲಿ ಬೈ ಮಾಡಬೇಕು. ಆಯ್ತಾ, ಇದು ಇಷ್ಟು ಅರ್ಥ ಆಯ್ತಂತ ತಿಳ್ಕೊಂಡಿದ್ದೇನೆ. ಇದು ಇಂಪಲ್ಸಿವ್ ಗೊತ್ತಾಯ್ತಲ್ವಾ. ಇಲ್ಲಿ ಕರೆಕ್ಷನ್ ಆಗುವಾಗ ಇಲ್ಲಿ ಕರೆಕ್ಷನ್ ಆಗ್ತದೆ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಮಾಡ್ತಾ ಹೋಗ್ತದೆ, ಇಲ್ಲಿ ಪುನಃ ರೆಡ್ ಕ್ಯಾಂಡಲ್ ಮಾಡ್ತಾ ಬರ್ತದೆ. ಇಲ್ಲಿ ರೆಡ್ ಕ್ಯಾಂಡಲ್ ಆಗಿ ಪುನಃ ಒಂದು ಗ್ರೀನ್ ಕ್ಯಾಂಡಲ್ ಅದ್ರ ಮೇಲೆ ಹೀಗೆ ಕ್ರಾಸ್ ಆದಾಗ ಇಲ್ಲಿ ರೆಡ್ ಕ್ಯಾಂಡಲ್ ಅದು ಓಪನಿಂಗ್ ಅನ್ನು ಬ್ರೇಕ್ ಮಾಡಿದಾಗ ನೀವು ಇಲ್ಲಿ ಒಂದು ಟ್ರೇಡ್ ತೆಗಿಬಹುದು. ಆಯ್ತಾ, ಟ್ರೇಡ್ ತೆಗೆಯುವಾಗ ಇಲ್ಲಿ ಫಿಬೊನಾಚಿ ಟೂಲ್ ಅನ್ನು ಅಪ್ಲೈ ಮಾಡ್ಕೊಳ್ಳಿ. ಆಯ್ತಾ, ಫಿಬೊನಾಚಿ ಟೂಲ್ ನೀವು ಫಸ್ಟ್ ಇದ್ರಲ್ಲಿ ಇದು ಮಾಡಬೇಡಿ, ನೆಕ್ಸ್ಟ್ ಇದ್ರಲ್ಲಿ ಇಲ್ಲಿ ಅಪ್ಲೈ ಮಾಡಿ ಅಲ್ವಾ. ಇಲ್ಲಿಂದ ಈಗ ಇಲ್ಲಿಗೆ ಬಂತು, ಹೀಗೆ ಬಂದು ಇಲ್ಲಿಗೆ ಬಂತು. ಆಯ್ತಾ, ಅವಾಗ ನಿಮ್ಗೆ ಇಲ್ಲಿ ಗೊತ್ತಾಗ್ತದೆ ಇದು ಅಪ್ ಟ್ರೆಂಡ್ ಅಂತ ಅಲ್ವಾ. ಅವಾಗ ನೀವು ಇದು ತಗೊಳ್ಳಿ, ಇಲ್ಲಿದು ತಗೊಂಡು ಇಲ್ಲಿ ಫಿಬೊನಾಚಿ ಟೂಲ್ ಅಪ್ಲೈ ಮಾಡಿದ್ರೆ ಇಲ್ಲಿಂದ ಇಲ್ಲಿ ತನಕ ಡ್ರ್ಯಾಗ್ ಮಾಡ್ಬೇಕು. ಆಯ್ತಾ, ಆವಾಗ ನಿಮ್ಗೆ ಇದು ಗೊತ್ತಾಗ್ತದೆ ಟ್ರೇಡ್ ಎಲ್ಲಿ ತೆಗಿಬೇಕು ಅಂತ. ಇದು ಕರೆಕ್ಷನ್ ಎಷ್ಟು ಆಗ್ತದೆ ಅಂತ ಗೊತ್ತಾಗ್ತದೆ ನಿಮಗೆ. ಫಿಬೊನಾಚಿ ಟೂಲ್ ಅಲ್ಲಿ ಇಲ್ಲಿ ಕರೆಕ್ಷನ್ ಆಗ್ತದಲ್ವಾ, ಈ ತರ ಹೀಗೆ ಮೇಲೆ ಹೋಗಿ ಹೀಗೆ ಕೆಳಗೆ ಬಂದು ಪುನಃ ಮೇಲೆ ಹೋಗಿ ಪುನಃ ಕೆಳಗೆ ಬರ್ತದಲ್ವಾ, ಇಲ್ಲಿ ಕರೆಕ್ಷನ್ ಆಗ್ತದಲ್ವಾ. ಇದು ಕರೆಕ್ಷನ್ ಎಷ್ಟು ಮಟ್ಟಿಗೆ ಆಗ್ತದ ಅಂತ ತೋರಿಸ್ತದೆ. ಕರೆಕ್ಷನ್ ಅಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಇದಕ್ಕೆ ಬೈ ಅಂಡ್ ಡಿಪ್ ಅಂತಾನು ಕರೀತಾರೆ ಅಲ್ವಾ. ಇದು ಬೈ ಅಲ್ವಾ, ಇಲ್ಲಿ ಡಿಪ್ ಅಂತ ಹೇಳಿದ್ರೆ ಕೆಳಗೆ ಬರುವುದು, ಬೈ ಡಿಪ್ ಅಂತ ಹೇಳಿದ್ರೆ ಇದು. ಆಯ್ತಾ, ಇದು ಬೈ. ಇಲ್ಲದಿದ್ರೆ ಇನ್ನೊಂದು ಹೆಸರಲ್ಲಿ ಏನ್ ಕರೀತಾರೆ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ ಈ ತರನು ಕರೀತಾರೆ. ಆಯ್ತಾ, ಇದರಲ್ಲಿ ಎರಡು ಟೈಪ್ ಅಲ್ಲಿ ನಾವು ಟ್ರೇಡ್ ಮಾಡ್ತೇವೆ. ಒಂದು ಟೈಮ್ ಕರೆಕ್ಷನ್ ಅಂತ, ಇನ್ನೊಂದು ಪ್ರೈಸ್ ಕರೆಕ್ಷನ್ ಅಂತ. ಟೈಮ್ ಕರೆಕ್ಷನ್ ಅಲ್ಲಿ ಇದು ಬೇಕಾಗ್ತದೆ. ಆಯ್ತಾ, ಫಿಬೊನಾಚಿಯಲ್ಲಿ ಇದು ನಾನು ಮಾರ್ಕೆಟ್ ಸ್ಟ್ರಕ್ಚರ್ ಕ್ಲಾಸ್ ಅಲ್ಲೂ ಹೇಳಿದ್ದೇನೆ, ಮತ್ತೆ ಸ್ಟಾಕ್ ಕ್ಲಾಸ್ ಅಲ್ಲೂ ಹೇಳಿದ್ದೇನೆ. ಅದು ನೋಡಿದವರಿಗೆ ಈಗ ಅರ್ಥ ಆಗ್ಲಿಕ್ಕಿಲ್ಲ, ಅವರಿಗೆ ಇನ್ನೊಂದ್ಸಲ ನಾವು ಮಾಡ್ಬೇಕಾಗ್ತದೆ ಅಲ್ವಾ. ನೋಡಿ, ಇದು ಟೈಮ್ ಕರೆಕ್ಷನ್ ಯಾವ ತರ ಬರ್ತದೆ. ಟೈಮ್ ಕರೆಕ್ಷನ್ ಅಲ್ಲಿ ಎರಡಿದೆ. ಒಂದು ಈ ತರ ಟೈಮ್ ಕರೆಕ್ಷನ್ ಅಲ್ಲಿ ಅಲ್ಲ, ಟೈಮ್ ಕರೆಕ್ಷನ್ ಅಲ್ಲಿ ಇಲ್ಲಿ ಟೈಮ್ ಕರೆಕ್ಷನ್ ಅಲ್ಲಿ ಏನ್ ಮಾಡ್ತದೆ, ಒಂದೇ ಸಲ ಹೀಗೆ ಬರ್ತದೆ. ಆಯ್ತಾ, ಮೇಲೆ ಬರ್ತದೆ, ಟ್ರೆಂಡ್ ಮೇಲೆ ಬರ್ತದೆ ಅಲ್ವಾ. ಈ ತರ ಮಾಡ್ಕೊಂಡು ಬರ್ತದೆ, ಮೇಲೆ ಜಿಗ್ ಜಾಗ್ ಮಾಡ್ಕೊಂಡು ಬರ್ತದೆ. ಆದ್ಮೇಲೆ ಇಲ್ಲಿ ಏನ್ ಮಾಡ್ತದೆ, ಇಲ್ಲಿಗ ಟೈಮ್ ತೆಗಿತದೆ. ಹೀಗೆ ಇಲ್ಲಿ ಒಂದು ವೇಳೆ 1 hour ಅಷ್ಟು ಟೈಮ್ ತೆಗೆದ್ರೆ ಇದಕ್ಕೆ ಟೈಮ್ ಕರೆಕ್ಷನ್ ಅಂತ ಹೇಳ್ತಾರೆ. ಈ ಏರಿಯಾದಲ್ಲಿ 1 hour ಈ ತರ ಇಲ್ಲಿಗ ಮೇಲೆ ಡೌನ್ ಫಾಲ್ ಆಗ್ತಿರುವಾಗ ಇಲ್ಲಿ ಡೌನ್ ಫಾಲ್ ಆಗ್ತಿದೆ ಅಂತ ತಿಳ್ಕೊಳ್ಳಿ ಇಲ್ಲಿಂದ. ಆಯ್ತಾ, ಡೌನ್ ಫಾಲ್ ಆಗ್ತಿರುವಾಗ ಇಲ್ಲಿ ಒಂದು ಏರಿಯಾ ಮಾಡ್ತದೆ, ಇದಕ್ಕೆ ಸಪ್ಲೈ ಝೋನ್ ಅಂತ ಕರೀತಾರೆ. ಇಲ್ಲಿ ದೊಡ್ಡ ಪ್ಲೇಯರ್ಸ್ ಎಂಟ್ರಿ ಆಗ್ತಾರೆ, ಇಲ್ಲಿನೂ ದೊಡ್ಡ ಪ್ಲೇಯರ್ಸ್ ಎಂಟ್ರಿ ಆಗ್ತಾರೆ. ದೊಡ್ಡ ಪ್ಲೇಯರ್ಸ್ ಎಂಟ್ರಿ ಆದಾಗ ಇಲ್ಲಿ ಒಂದು ಟ್ರೆಂಡ್ ಕ್ರಿಯೇಟ್ ಆಗ್ತದೆ, ಇದಕ್ಕೆ ಅಪ್ ಟ್ರೆಂಡ್ ಅಂತ ಹೇಳ್ತಾರೆ. ಇಲ್ಲಿ ಸಹ ದೊಡ್ಡ ಪ್ಲೇಯರ್ಸ್ ಎಂಟ್ರಿ ಆದಾಗ ಇಲ್ಲಿ ಸಹ ಒಂದು ಟ್ರೆಂಡ್ ಕ್ರಿಯೇಟ್ ಆಗ್ತದೆ, ಇದಕ್ಕೆ ಡೌನ್ ಟ್ರೆಂಡ್ ಅಂತ ಕರೀತಾರೆ. ಇದಕ್ಕೆ ಏನ್ ಹೇಳ್ತಾರೆ, ಅಕ್ಯುಮುಲೇಷನ್ ಪೇಸ್ ಅಂತ ಕರೀತಾರೆ. ಇದಕ್ಕೆ ಡಿಸ್ಟ್ರಿಬ್ಯೂಷನ್ ಪೇಸ್ ಅಂತ ಕರೀತಾರೆ. ಈ ಝೋನಿಗೆ ಡಿಮಾಂಡ್ ಝೋನ್ ಅಂತಾನು ಕರೀತಾರೆ. ಈ ಝೋನ್ ಇದೆಲ್ಲ ಇದಕ್ಕೆ ಡಿಮಾಂಡ್ ಝೋನ್ ಅಂತಾನು ಕರೀತಾರೆ, ಇದಕ್ಕೆ ಸಪ್ಲೈ ಝೋನ್ ಅಂತಾನು ಕರೀತಾರೆ. ಇದು ಮಾರ್ಕೆಟ್ ಟೋಟಲ್ ಇಲ್ಲಿ ಏನಾಗಿರ್ತದೆ, ಸೈಡ್ ವೇಸ್ ಆಗಿರ್ತದೆ. ಮಾರ್ಕೆಟ್ ಇಲ್ಲಿ ಸೈಡ್ ವೇಸ್ ಬ್ರೇಕ್ ಆದಾಗೆ ನಿಮ್ಗೆ ಒಂದು ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಆಯ್ತಾ, ಇದರಲ್ಲಿ ಹೀಗೆ ಇದು ಮಾಡಿ ಇಲ್ಲಿ ಟ್ರೆಂಡ್ ಅಪ್ ಟ್ರೆಂಡ್ ಕೊಟ್ಟು ಇಲ್ಲಿ ಟೈಮ್ ತೆಗಿತದೆ ಅಲ್ವಾ ತುಂಬಾ.
ಇದಕ್ಕೆ ಇದನ್ನು ಹೇಳ್ತಾರೆ ಏನ್ ಗೊತ್ತಾ, ಹೀಗೆ ಡೌನ್ ಗೆ ಬಂದ್ರೆ ಡೌನ್ ಟ್ರೆಂಡ್ ಆಗ್ತದೆ. ಇದು ಒಂದ್ ವೇಳೆ ಹೀಗೆ ಟೈಮ್ ತೆಗೆದು ಇಲ್ಲಿ ಹೀಗೆ 1 ಅವರ್ ತನಕ ಹೀಗೆ ಟೈಮ್ ತೆಗಿತ ಅಂತ ತಿಳ್ಕೊಳ್ಳಿ. 1 ಅವರ್ ತನಕ ತೆಗೆದು ಪುನಃ ಇಲ್ಲಿ ಇದನ್ನು ಈ ಏರಿಯಾವನ್ನು ಬ್ರೇಕ್ ಮಾಡ್ತದೆ. ಇಲ್ಲಿ ಒಂದು ಕ್ಯಾಂಡಲ್, ದೊಡ್ಡ ಕ್ಯಾಂಡಲ್ ಮಾಡ್ತಂತ ತಿಳ್ಕೊಳ್ಳಿ. ಇಲ್ಲಿ ರೆಡ್ ಕ್ಯಾಂಡಲ್ ಆಗ್ತಿತ್ತು, ಅದನ್ನು ಬ್ರೇಕ್ ಮಾಡಿ ಇಲ್ಲಿ ಗ್ರೀನ್ ಕ್ಯಾಂಡಲ್ ಒಂದು ದೊಡ್ಡದಾಯ್ತು. ಇದು ಬ್ರೇಕ್ ಮಾಡಿ ಇಲ್ಲಿ ಮೇಲೆ ಹೋದ್ರೆ, ಇಲ್ಲಿ 1 ಅವರ್ ಇಲ್ಲಿ ಟೈಮ್ ತೆಗೆದು ಇದು ಬ್ರೇಕ್ ಮಾಡಿ ಹೀಗೆ ಮೇಲೆ ಹೋದ್ರೆ ಇದಕ್ಕೇನ್ ಹೇಳ್ತಾರೆ, ಟೈಮ್ ಕರೆಕ್ಷನ್ ಅಂತ ಹೇಳ್ತಾರೆ. ಈ ಕರೆಕ್ಷನ್ ಗೆ ಟೈಮ್ ಕರೆಕ್ಷನ್ ಅಂತ ಹೇಳ್ತಾರೆ, ಆಯ್ತಾ. ಇದು ಟೈಮ್ ಕರೆಕ್ಷನ್. ಪ್ರೈಸ್ ಕರೆಕ್ಷನ್ ಅಂತ ಹೇಳಿದ್ರೆ ಏನು, ಪ್ರೈಸ್ ಕರೆಕ್ಷನ್ ಅಂತ ಹೇಳಿದ್ರೆ ಇಲ್ಲಿಗ ಟ್ರೇಡ್ ಅಪ್ ಟ್ರೆಂಡ್ ಗೆ ಬರ್ತಾ ಇದೆ, ಈ ತರ ಮಾಡಿತು, ಪುನಃ ಇಲ್ಲಿ ತನಕ ಬಂತು, ಪುನಃ ಹೀಗೆ ಮಾಡ್ತು ಅಲ್ವಾ. ಇಲ್ಲಿ ಈಗ ಕರೆಕ್ಷನ್ ಆಯ್ತಲ್ಲ ಇಲ್ಲಿ ತನಕ, ಈ ಏರಿಯಾವನ್ನು ಪ್ರೈಸ್ ಕರೆಕ್ಷನ್ ಅಂತ ಹೇಳ್ತಾರೆ. ಈ ತರ ಕರೆಕ್ಷನ್ ಮಾಡುದಕ್ಕೆ ಇದ್ರಲ್ಲಿ ಈ ಪ್ಯಾಟರ್ನ್ ಅಲ್ಲಿ ಕರೆಕ್ಷನ್ ಮಾಡಿದ್ರೆ ನಮ್ಗೆ ಇಲ್ಲಿ ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಇಷ್ಟು ದೊಡ್ಡ ಮೂವ್ಮೆಂಟ್, ಇಂಪಲ್ಸಿವ್ ವೇವ್ ನಮಗೆ ಎಷ್ಟು ಸಿಗ್ತದೆ, ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಇಲ್ಲಿ ಸಾಗೆ ಇದು ಬ್ರೇಕ್ ಆದಾಗೆ ದೊಡ್ಡ ಮೂವ್ಮೆಂಟ್ ಇಲ್ಲಿ ತನಕ ಸಿಗ್ತದೆ ಅಲ್ವಾ, ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಈ ತರ ಮಾಡಿದ್ರೆ ಒಂದು 50% ಕರೆಕ್ಷನ್ ಮಾಡಿದ್ರೆ ನಮ್ಗೆ ದೊಡ್ಡ ಮೂವ್ಮೆಂಟ್, ಇಂಪಲ್ಸಿವ್ ವೇವ್ ದೊಡ್ಡದಾಗಿ ಸಿಗ್ತದೆ. ಒಂದ್ ವೇಳೆ ಈ ತರ ಮಾಡಿದ್ರೆ ಎಲ್ಲಿ ಸ್ಟಾರ್ಟ್ ಆಯ್ತು ಅಲ್ಲಿಗೆ ಬಂದು ಪುನಃ ಈ ತರ ಮಾಡ್ತದಲ್ವಾ, ಇಲ್ಲಿ ನಮ್ಗೆ ಅಷ್ಟು ಮೂವ್ಮೆಂಟ್ ನಮ್ಗೆ ಇದು ಸಿಗಲ್ಲ ಅಂತೇಳಿ ಕೆಲವು ಸಲ ಸ್ಟಾಪ್ ಲಾಸ್ ಇಟ್ಟು ಮಾಡಿ ಹೋಗ್ತದೆ. ಇದು ಸ್ಟಾಪ್ ಲಾಸ್ ಟ್ರಿಗರ್ ಮಾಡಿ ಹೋಗ್ತದೆ, ಆಯ್ತಾ. ಕೆಲವೊಂದ್ಸಲ ಇದು ಪ್ರೈಸ್ ಕರೆಕ್ಷನ್ 2 ಟೈಪ್ ಅಲ್ಲಿ ಮಾಡ್ತದೆ. ಪ್ರೈಸ್ ಕರೆಕ್ಷನ್ ಇನ್ನೊಂದು ಟೈಪ್ ಯಾವುದು, ಇದು ಟೈಮ್ ಕರೆಕ್ಷನ್ ಅಂತ ಇನ್ನೊಂದು ಟೈಪ್. ಹೀಗೆ ಒಂದೇ ಸಲ ಮೇಲೆ ಬರ್ತದೆ, ಅಲ್ಲಿ 1 ಅವರ್ ಹೀಗೆ ಸ್ಪೆಂಡ್ ಮಾಡ್ತದೆ, ಸ್ಪೆಂಡ್ ಮಾಡಿ ಒಂದೇ ಸಲ ಮೇಲೆ ಹೋಗ್ತದೆ. ಇದು ಟೈಮ್ ಕರೆಕ್ಷನ್. ಇದಿಷ್ಟು ಗೊತ್ತಿರ್ಬೇಕು, ಆಯ್ತಾ ನಿಮಗೆ. ಈ ಏರಿಯಾದಲ್ಲಿ ಎಲ್ಲ ನಾವು ಯಾವುದು ಫಿಬೊನಾಚಿಯನ್ನು ಯೂಸ್ ಮಾಡ್ತಿದ್ದೇವೆ. ಈ ಏರಿಯಾದಲ್ಲಿ ಒಂದು ಟೈಮ್ ಕರೆಕ್ಷನ್ ಅಲ್ಲಿ, ಪ್ರೈಸ್ ಕರೆಕ್ಷನ್ ಅಲ್ಲಿ, ಇಲ್ಲಿ ಎಲ್ಲ ನಾವು ಫಿಬೊನಾಚಿಯನ್ನು ಯೂಸ್ ಮಾಡ್ತೇವೆ. ಇಲ್ಲಿ ಟ್ರೆಂಡ್ ಡೌನ್ ಗೆ ಬರ್ತಿದೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ಏನ್ ಹೇಳ್ತಾರೆ, ಇಂಪ್ರೆಸಿವ್ ವೇವ್ ಅಂತ ಕರೀತಾರೆ. ಇದಕ್ಕೆ ಅಲ್ವಾ, ಇದಕ್ಕೆ ಇಂಪ್ರೆಸಿವ್ ವೇವ್ ಅಂತ ಕರೀತಾರೆ. ಇದಕ್ಕೆ ಇದು ರೈಸ್ ಕರೆಕ್ಟಿವ್ ವೇವ್ ಅಂತ ಕರೀತಾರೆ ಇದಕ್ಕೆ ಅಲ್ವಾ. ಇದು ಕರೆಕ್ಟಿವ್ ವೇವ್. ಯಾವುದು ಇದು ಇಂಪ್ರೆಸಿವ್ ವೇವ್, ಸಾರಿ ರಾಂಗ್ ಆಯ್ತು ಹೇಳಿದ್ದು. ಇಲ್ಲಿ ಇಂಪ್ರೆಸಿವ್ ವೇವ್ ಮಾಡಿದೆ ಅಲ್ವಾ, ಇಲ್ಲಿ ಮೇಲೆ ಬಂದಿದೆ, ಇದು ಇಂಪ್ರೆಸಿವ್ ವೇವ್, ಆಯ್ತಾ. ಇಲ್ಲಿ ಮೇಲೆ ಬಂದು ಒಂದು ಹೈ ಮಾಡಿದೆ ಇಲ್ಲಿ ಅಲ್ವಾ, ಇದಕ್ಕೆ ರೈಸ್ ಅಂತ ಹೇಳ್ತಾರೆ. ಇದು ರೈಸ್. ಇಲ್ಲಿ ಹೀಗೆ ಬರುವುದಕ್ಕೆ ಸೆಲ್ ಅಂತ ಹೇಳ್ತಾರೆ. ಇದು ಈ ತರ ಬರುವುದಕ್ಕೆ ಇನ್ನೊಂದೆಷ್ಟು ಏನ್ ಹೇಳ್ತಾರೆ, ಕರೆಕ್ಟಿವ್ ವೇವ್ ಅಂತ ಕರೀತಾರೆ. ಈ ತರ ಬಂದದಕ್ಕೆ ಕರೆಕ್ಟಿವ್ ವೇವ್. ಇಲ್ಲಿ ಪುನಃ ಕರೆಕ್ಷನ್ ಮಾಡ್ತದೆ, ಹೀಗೆ ಬಂದು ಇಲ್ಲಿ ಪುನಃ ಕರೆಕ್ಷನ್ ಮಾಡ್ತದೆ ಅಲ್ವಾ. ಮಾಡ್ತೇನೆ, ಅದು ರಾಂಗ್ ಆಯ್ತು. ನೋಡಿ ಈ ತರ ಬರ್ತದಲ್ಲ, ಇಲ್ಲಿ ಹೀಗೆ ಕೆಳಗೆ ಬರ್ತದಲ್ವಾ, ಇದು ಇಂಪಲ್ಸಿವ್ ವೇವ್, ಆಯ್ತಾ. ನಾನು ಆಗ ಏನ್ ಹೇಳಿದೆ, ಬೇರೆ ಹೇಳಿದೆ ಅಲ್ವಾ, ಅದೊಂದೊಂದ್ಸಲ ಹಾಗೆ ಮಿಸ್ಟೇಕ್ ಆಗ್ತದೆ, ಆಯ್ತಾ, ಕ್ಷಮಿಸಿ. ಇದು ಈ ತರ ಕೆಳಗೆ ಬರುವುದಕ್ಕೆ ಇಂಪಲ್ಸಿವ್ ವೇವ್ ಅಂತ ಹೇಳ್ತೇವೆ. ಈ ತರ ಪುನಃ ಇದು ರೆಡ್ ಕ್ಯಾಂಡಲ್ ಮಾಡಿದ್ರೆ ಡೌನ್ ಟ್ರೆಂಡ್ ಅಲ್ವಾ, ಡೌನ್ ಟ್ರೆಂಡ್ ಆಗುವಾಗ ಅದು ಇಂಪಲ್ಸಿವ್ ವೇವ್ ಆಗ್ತದೆ.
ಈಗ ಇಲ್ಲಿ ಗ್ರೀನ್ ಕ್ಯಾಂಡಲ್ ಮಾಡ್ತಾ ಮೇಲೆ ಬರ್ತದಲ್ವಾ, ಇದು ಕರೆಕ್ಟಿವ್ ವೇವ್ ಆಗ್ತದೆ. ಇದು ಕರೆಕ್ಷನ್ ಮಾಡುದು, ಇಲ್ಲಿ ಕರೆಕ್ಷನ್ ಮಾಡುದು ಆಯ್ತಾ. ಇದು ರೈಸ್ ಅಂತಾನು ಕರೀತಾರೆ ಈ ಪ್ಲೇಸಿಗೆ ಆಯ್ತಾ. ಪುನಃ ಇದೇನಾಗ್ತದೆ, ಇಂಪಲ್ಸಿವ್ ವೇವ್ ಡೌನಿಗೆ ಬರ್ತದೆ ರೆಡ್ ಕ್ಯಾಂಡಲ್ ಮಾಡ್ತಾ. ಪುನಃ ಇಲ್ಲಿ ಕರೆಕ್ಷನ್ ಮಾಡ್ತದೆ ಅಲ್ವಾ, ಪುನಃ ಇಲ್ಲಿ ಇಂಪಲ್ಸಿವ್ ವೇವ್ ಆಗ್ತದೆ, ಪುನಃ ಇಲ್ಲಿ ಕರೆಕ್ಷನ್ ಮಾಡ್ತದೆ. ನಾವು ಯಾವ ಏರಿಯಾದಲ್ಲಿ ಡೌನ್ ಟ್ರೆಂಡ್ ಅನ್ನು ಯಾವ ಏರಿಯಾದಲ್ಲಿ ತೆಗಿಬೇಕು, ನಾವು ರೆಸಿಸ್ಟೆನ್ಸ್ ಏರಿಯಾದಲ್ಲಿ ತೆಗಿಬೇಕು. ಇದ್ರದ್ದು ರೆಸಿಸ್ಟೆನ್ಸ್ ಎಲ್ಲಿದೆ, ಇಲ್ಲಿದೆ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಬರ್ತದಲ್ಲ, ಟ್ರೆಂಡ್ ಲೈನ್ ಇದು ರೆಸಿಸ್ಟೆನ್ಸ್ ಇದ್ರದ್ದು ಸಪೋರ್ಟ್ ಎಲ್ಲಿದೆ, ಸಪೋರ್ಟ್ ಇಲ್ಲಿದೆ ಅಲ್ವಾ. ನಾವು ಇದನ್ನು ಇಂಪಲ್ಸಿವ್ ವೇವ್ ಅನ್ನು ನಾವು ಡೌನ್ ಟ್ರೆಂಡ್ ಅನ್ನು ರೆಸಿಸ್ಟೆನ್ಸ್ ಏರಿಯಾದಲ್ಲಿ ನಾವು ಬೈ ಮಾಡಬೇಕು. ಸಪೋರ್ಟ್ ಅಲ್ಲಿ ಬೈಯರ್ಸ್ ಇರ್ತಾರೆ, ರೆಸಿಸ್ಟೆನ್ಸ್ ಅಲ್ಲಿ ಸೆಲ್ಲರ್ಸ್ ಇರ್ತಾರೆ. ನಾವು ಡೌನ್ ಟ್ರೆಂಡ್ ತೆಗೆಯುವಾಗ ನಾವು ಯಾವಾಗಲೂ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ತೆಗಿಬೇಕು. ಸೆಲ್ಲರ್ಸ್ ಯಾವ ಏರಿಯಾದಲ್ಲಿ ಇರ್ತಾರೆ ಆ ಏರಿಯಾದಲ್ಲಿ ನಾವು ತೆಗೆಯುವುದಲ್ವಾ. ಇದು ಅರ್ಥ ಆಯ್ತಂತ ತಿಳ್ಕೊಂಡಿದ್ದೇನೆ. ಅರ್ಥ ಆಗದಿದ್ರೆ ಇದು ಮಾಡಿ. ಇದರಲ್ಲಿ ಸಹ 2 ಟೈಪ್ ಇದೆ. ಪ್ರೈಸ್ ಆಕ್ಷನ್ 2 ಟೈಪ್ ಇದೆ. ಇಲ್ಲಿ ಅರ್ಧ ತನಕ 50% ಪ್ರೈಸ್ ಆಕ್ಷನ್ ಈ ತರ ಬರ್ತದೆ ಒಂದು, ಮತ್ತೊಂದು ಫುಲ್ ಈ ತರ ಪ್ರೈಸ್ ಆಕ್ಷನ್ ಮಾಡ್ತಾ ಹೋಗ್ತದೆ ಆಯ್ತಾ. ಈ ತರ ಒಂದ ಇದು ಟೈಮ್ ಕರೆಕ್ಷನ್ ಸಹ ಮಾಡ್ತದೆ. ಟೈಮ್ ಕರೆಕ್ಷನ್ಸ್ ಈ ತರ ಟೈಮ್ ಕರೆಕ್ಷನ್ ಮಾಡಿ 1 ಅವರ್ ಇದು ತೆಗೆದು ಆದ್ಮೇಲೆ ಮೇಲೆ ಹೋಗ್ತದೆ. ಈ ತರನು ಪ್ರೈಸ್ ಆಕ್ಷನ್ ಮಾಡ್ತದೆ. ಈ ಎಲ್ಲ ಟೈಪ್ ಕರೆಕ್ಷನ್ ಅಲ್ಲಿ ನಾವು ಯಾವ್ದು ಯೂಸ್ ಮಾಡ್ತೇವೆ, ಫಿಬೊನಾಚಿ ಟೂಲ್ ಅನ್ನು ನಾವು ಯೂಸ್ ಮಾಡ್ತೇವೆ. ಒಂದು ವೇಳೆ ಮಾರ್ಕೆಟ್ ಸೈಡ್ ವೇಸ್ ಇರುವಾಗ ನಾವು ಫಿಬೊನಾಚಿ ಟೂಲ್ ಅನ್ನು ಯೂಸ್ ಮಾಡಲ್ಲ. ಸೈಡ್ ವೇಸ್ ಇರುವಾಗ ನಾವು ಟ್ರೇಡ್ ಮಾಡಲ್ಲ. ಅರ್ಥ ಆಯ್ತಲ್ಲ. ನಾವು ಟ್ರೇಡ್ ಫಿಬೊನಾಚಿ ಟೂಲ್ ಅನ್ನು ಯಾವಾಗ ಯೂಸ್ ಮಾಡ್ತೇವೆ, ನಾವು ಫಿಬೊನಾಚಿ ಟೂಲ್ ಅನ್ನು ಇದೇನ್ ಬರ್ತಾ ಇದೆ, ನಂದು ಮೇನ್ ಆಗಿ ನಂದು ಲ್ಯಾಪ್ಟಾಪ್ ಅದು ಪೆನ್ ಇದು ಅದ್ರಲ್ಲಿ ಇದು ಖಾಲಿಯಾಗಿದೆ, ಶೆಲ್ ಖಾಲಿಯಾಗಿದೆ. ಹಾಗಾಗಿ ನನಗೆ ಕಷ್ಟ ಆಗ್ತದೆ ಟೀಚ್ ಮಾಡುವಾಗ ಆಯ್ತಾ. ಹಾಗಾಗಿ ನಾನೀಗೆ ಕಾಪಿ ತೆಗೆದು ಮಾಡುದು. ಪೆನ್ ಅದು ಇದಾಗಿದೆ, ಶೆಲ್ ಇಲ್ಲಿ ಎಲ್ಲಿ ಸಹ ಸಿಗ್ತಾ ಇಲ್ಲ. ನೋಡ್ಬೇಕು ಎಲ್ಲಿ ಸಿಗ್ತದೆ. ಎಂತ ಹೇಳ್ತಿದ್ದೆ ನಾನು ಇವಾಗ, ನಾವು ಫಿಬೊನಾಚಿ ಟೂಲ್ ಅನ್ನು ಟ್ರೆಂಡ್ ಅಪ್ ಇರುವಾಗ ಯೂಸ್ ಮಾಡ್ತೇವೆ, ಟ್ರೆಂಡ್ ಡೌನ್ ಇರುವಾಗ ಯೂಸ್ ಮಾಡ್ತೇವೆ. ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ನಾವು ಫಿಬೊನಾಚಿ ಟೂಲ್ ಅನ್ನು ಯೂಸ್ ಮಾಡಲ್ಲ ಆಯ್ತಾ. ಈ ಟ್ರೆಂಡ್ ಇರುವಾಗ ಮಾತ್ರ ನಾವು ಯೂಸ್ ಮಾಡ್ಬೇಕು. ಓಕೆ, ಇದಿಷ್ಟು ಅರ್ಥ ಆಯ್ತಾ ಅಂತ ತಿಳ್ಕೊಂಡಿದ್ದೇನೆ. ನೆಕ್ಸ್ಟ್ ಫಿಬೊನಾಚಿ ಟೂಲ್ ಅಲ್ಲಿ, ಫಿಬೊನಾಚಿ ಟೂಲ್ಗೆ ಬನ್ನಿ. ಇಲ್ಲಿ ಹಾಕಿದ್ದೆ ನಾನು, ಇಲ್ಲಿ ಹಾಕಿದ್ದೆ ಅಲ್ವಾ, ಎಲ್ಲಾಯ್ತು ನಾನು ಹಾಕಿದ್ದು ಟೂಲ್ಸ್ ಎಲ್ಲಾಯ್ತು. ಟೂಲ್ಸ್ ನಾನು ಡಿಲೀಟ್ ಮಾಡಿದೆ ಅಲ್ವಾ ಅವಾಗ. ಅದು ಅಪ್ಲೈ ಮಾಡುದು ನೀವಿಲ್ಲಿ ಸಪೋರ್ಟ್ ಏರಿಯಾ ಬರ್ತದಲ್ವಾ, ಇಲ್ಲಿ ರೆಸಿಸ್ಟೆನ್ಸ್ ಬಂದು ಬೈಯರ್ಸ್ ಸೆಲ್ ಮಾಡಿದ್ದು ಏರಿಯಾ, ಸೆಲ್ಲರ್ಸ್ ಅದು ಏರಿಯಾ ಬೈಯರ್ಸ್ ಗೆ ಸಪೋರ್ಟ್ ಆಗ್ತದೆ. ಈ ಸಪೋರ್ಟ್ ಏರಿಯಾದಲ್ಲಿ ನಾವು ಫಿಬೊನಾಚಿ ಟೂಲ್ ಅನ್ನು ಯೂಸ್ ಮಾಡಬೇಕು. ಇಲ್ಲಿ ಹೈಯರ್ ಹೈ ಆಲ್ರೆಡಿ ಮಾಡಿದೆ ಅಲ್ವಾ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ ಈ ತರ ಮಾಡಿದೆ ಇಲ್ಲಿ ಅಲ್ವಾ. ಇಲ್ಲಿ ನಾವು ಸಪೋರ್ಟ್ ಎಲ್ಲಿ ತಗೊಂಡಿದೆ, ಇಲ್ಲಿ ತಗೊಂಡಿದೆ. ಇಲ್ಲಿ ಒಂದು ನಾವು ಫಿಬೊನಾಚಿ ಟೂಲ್ ಅನ್ನು ಅಪ್ಲೈ ಮಾಡುವ. ಆಲ್ರೆಡಿ ನಾವು ಅದು ಸೆಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೇವೆ. ಸೆಟ್ಟಿಂಗ್ ಮಾಡಿದ್ದು ನಿಮಗೆ ಗೊತ್ತಾಗದಿದ್ರೆ ಪುನಃ ನೀವು ರಿವರ್ಸ್ ಹೋಗಿ ಪುನಃ ನೋಡ್ಕೊಂಡು ಪುನಃ ಮಾಡಿ ಆಯ್ತಾ. ಇದರಲ್ಲಿ ಫಿಬೊನಾಚಿ ಟೂಲ್, ಫಿಬ್ ರಿಟ್ರೇಸ್ಮೆಂಟ್ ಅಂತ ಫಿಬೊನಾಚಿ ಆಯ್ತಾ. ಇದು ಕ್ಲಿಕ್ ಮಾಡಿ. ಇಲ್ಲಿ ಸಪೋರ್ಟ್ ಎಲ್ಲಿ ತಗೊಂಡಿದೆ ಹೇಳಿ, ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಮಾಡಿ ಪುನಃ ಸಪೋರ್ಟ್ ತಗೊಂಡಿದೆ ಅಲ್ವಾ, ಇಲ್ಲಿಂದ ತಗೊಂಡಿದೆ. ನಾವು ಇಲ್ಲಿಂದ ಇಲ್ಲಿ ತನಕ ಹಾಕುವ. ಇಲ್ಲಿ ಇದು ಕರೆಕ್ಷನ್ ಮಾಡಿದೆ ಅಲ್ವಾ,
ಇಲ್ಲಿ ಸಪೋರ್ಟ್ ತಗೊಂಡಿದೆ, ಇಲ್ಲಿ ಕರೆಕ್ಷನ್ ಮಾಡಿದೆ ಅಲ್ವಾ. ಇದೇನಾಗ್ತದೆ, ಇಂಪಲ್ಸಿವ್ ವೇವ್ ಆಗ್ತದೆ. ಯಾವುದು ಇಂಪಲ್ಸಿವ್ ವೇವ್ ಆಗ್ತದೆ? ಟೂಲ್ಸ್ ಎಲ್ಲ ಇಲ್ಲಿದೆ. ಇದಿಷ್ಟು ಏನಾಗ್ತದೆ, ಇಂಪಲ್ಸಿವ್ ವೇವ್ ಆಗ್ತದೆ. ಆದ್ಮೇಲೆ ಇದು ಏನಾಗ್ತದೆ, ಇದು ಕರೆಕ್ಟಿವ್ ವೇವ್ ಆಗ್ತದೆ. ಇದು ಇಂಪಲ್ಸಿವ್ ವೇವ್ ಆಗ್ತದೆ, ಇದು ಕರೆಕ್ಟಿವ್ ವೇವ್ ಆಗ್ತದೆ. ಇದು ಇಂಪಲ್ಸಿವ್ ವೇವ್ ಆಗ್ತದೆ, ಇದು ಕರೆಕ್ಟಿವ್ ವೇವ್ ಆಗ್ತದೆ. ನಾವು ಇಲ್ಲಿ ಟ್ರೇಡ್ ತೆಗೆದ್ರೆ ನಮ್ಗೆ ಎಷ್ಟು ಮೂವ್ಮೆಂಟ್ ನಮ್ಗೆ ಇಲ್ಲಿ ಸಿಗ್ತದೆ, ಆಯ್ತಾ. ನಾವಿದು ಎಷ್ಟು ಕರೆಕ್ಷನ್ ಆಗ್ತದೆ ಅಂತ ನೋಡ್ಲಿಕ್ಕೆ ನಾವಿಲ್ಲಿ ಏನು ಯೂಸ್ ಮಾಡ್ಬೇಕು, ಫಿಬ್ನಾಸಿಯನ್ನು ಯೂಸ್ ಮಾಡ್ಬೇಕು. ಫಿಬ್ನಾಸಿ ಯಾಕೆ ಯೂಸ್ ಮಾಡುದು, ಇಲ್ಲಿಗ ಮೇಲೆ ಹೋಗ್ತಾ ಇದೆ, ನಮ್ಗೆ ಮೇಲೆ ಹೋಗುವಾಗ ಇಲ್ಲಿ ಕರೆಕ್ಷನ್ ಎಲ್ಲ ಆಗ್ತದಲ್ಲ, ಅದು ಎಷ್ಟು ಕೆಳಗೆ ಬರ್ಬೋದು ಕರೆಕ್ಷನ್ ಅಂತ ಹೇಳಿದ್ರೆ, ರೆಡ್ ಕ್ಯಾಂಡಲ್ ಎಷ್ಟು ತನಕ ಮಾಡ್ಬೋದು ಅಂತ ಒಂದು ಅಂದಾಜು ಸಿಗ್ಲಿಕ್ಕೆ ನಾವು ಇದು ಫಿಬ್ನಾಸಿಯನ್ನು ಯೂಸ್ ಮಾಡ್ತೇವೆ, ಆಯ್ತಾ. ಇಲ್ಲಿ ನಾವು ಎಲ್ಲಿ ಸಪೋರ್ಟ್ ತಗೊಂಡಿದೆ ಅಲ್ಲಿ ಫಿಬ್ನಾಸಿ ಟೂಲ್ ಅನ್ನು ಹಾಕೊಳ್ಬೇಕು. ಇಲ್ಲಿ ಸಪೋರ್ಟ್ ತಗೊಂಡಿದೆ ಅಲ್ವಾ, ಇಲ್ಲಿ ರೆಡ್ ಕ್ಯಾಂಡಲ್ ಆಗಿದೆ, ರೆಡ್ ಕ್ಯಾಂಡಲ್ ಆದ್ಮೇಲೆ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಆಗಿದೆ. ಇಲ್ಲಿ ನೀವು ಕ್ಲಿಕ್ ಮಾಡಿ ಕೆಳಗಿಂದ ಮೇಲೆ ಡ್ರ್ಯಾಗ್ ಮಾಡ್ಬೇಕು ಅಪ್ ಟ್ರೆಂಡಿಗೆ, ಆಯ್ತಾ. ಅಪ್ ಟ್ರೆಂಡಿಗೆ ಕೆಳಗಿಂದ ಮೇಲೆ ಈ ತರ ಡ್ರ್ಯಾಗ್ ಮಾಡಿ ಇದ್ರ ಮೇಲೆ ಇಡಿ, ಇದ್ರ ಮೇಲೆ, ಆಯ್ತಾ. ಇಲ್ಲಿ ಅಲ್ಲ, ಅದು ನಂದು ಆಪ್ ಎಲ್ಲ ಓಪನ್ ಆಗಿರುವಾಗ ಉಂಟಲ್ಲ, ಇದು ಇದೇ ತರ ಮಾಡುದಲ್ವಾ, ಸರಿಯಾಗಿ ಪ್ಲೇಸ್ ಅಲ್ಲಿ ಕುತ್ಕೊಳ್ಳಲ್ಲ ನಮ್ದು ಟೂಲ್ಸ್ ಎಲ್ಲ. ಇಲ್ಲಿಂದ ಇಲ್ಲಿ ತನಕ ಡ್ರ್ಯಾಗ್ ಮಾಡಿದ್ದೇನೆ, ಆಯ್ತಾ. ಡ್ರ್ಯಾಗ್ ಮಾಡೋದು ಗೊತ್ತಾಯ್ತಲ್ಲ, ಅಪ್ ಟ್ರೆಂಡಿಗೆ ಕೆಳಗಿಂದ ಮೇಲೆ ಇಲ್ಲಿ ತನಕ ಡ್ರ್ಯಾಗ್ ಮಾಡಿದ್ರೆ ಆಯ್ತು. ಆಗ ಈ ತರ ಬರ್ತದೆ. ಈ ತರ ಅಲ್ಲ, ಆಗ ಬಂದಿತ್ತಲ್ಲ ಆ ತರ ಬರ್ತದೆ. ಅದನ್ನೆಲ್ಲ ನೀವು ರಿಮೂವ್ ಮಾಡ್ಬೇಕು. ಎಕ್ಸ್ಟ್ರಾ ಇದ್ದದ್ದು ನಂಬರ್ಸ್ ಅನ್ನೆಲ್ಲ, ಪರ್ಸೆಂಟೇಜ್ ಅನ್ನೆಲ್ಲ ರಿಮೂವ್ ಮಾಡ್ಬೇಕು. ನಂಬರ್ಸ್ ಅಲ್ಲಿ ಇದ್ದದನ್ನು ನೀವು ಪರ್ಸೆಂಟೇಜ್ ಅಲ್ಲಿ ಕೊಡ್ಬೇಕು. ಆದ್ಮೇಲೆ ಇದರಲ್ಲಿ ಕಲರ್ಸ್ ಬೇಕಾದ್ರೆ ಇದು ಎರಡನ್ನು ಚೇಂಜ್ ಮಾಡ್ಬೋದು. 0ದು ಮತ್ತೆ 100ದು ಕಲರ್ಸ್ ಬ್ಲಾಕ್ ಮಾಡ್ಬೋದು, ಆಯ್ತಾ. ಇದರಲ್ಲಿ ಇದು ಆರೆಂಜ್ ಕಲರ್ ಇದೆ ಅಲ್ಲ, ಆರೆಂಜ್ ಕಲರ್ ಇರೋದು 38%. ಆದ್ಮೇಲೆ ಸ್ವಲ್ಪ ಲೈಟ್ ಗ್ರೀನ್ ಇದೆ ಅಲ್ಲ, ಅದು 50%. ಡಾರ್ಕ್ ಗ್ರೀನ್ ಇದೆ ಅಲ್ಲ, ಅದು 61% ಅಂತ. ಇದರಲ್ಲಿ ಮಾರ್ಕೆಟ್ ಎಷ್ಟು ತನಕ ರಿಟ್ರೇಸ್ಮೆಂಟ್ ಮಾಡಿದೆ ಅಂತ ನೋಡುದು. ಇಲ್ಲಿ 38% ಅಂತ ಹೇಳಿದ್ರೆ ಗುಡ್ ಅಂತ ಅರ್ಥ. 38% ಅಂತ ಹೇಳಿದ್ರೆ ಗುಡ್ ಅಂತ ಅರ್ಥ. 50% ಅಂತ ಹೇಳಿದ್ರೆ ವೆರಿ ಗುಡ್ ಅಂತ ಅರ್ಥ. 61% ಅಂತ ಹೇಳಿದ್ರೆ ಎಕ್ಸಲೆಂಟ್ ಅಂತ ಅರ್ಥ. ಇದು ರಿಟ್ರೇಸ್ಮೆಂಟ್ 61% ತನಕ ಬಂದ್ರೆ ನಿಮಗೆ ಕನ್ಫರ್ಮ್ ಇರ್ತದೆ, ಮೋರ್ ಕನ್ಫರ್ಮ್ ಇರ್ತದೆ ಮಾರ್ಕೆಟ್ ಇದು ಬ್ರೇಕ್ ಆಗಿ ಮೇಲೆ ಹೋಗುವಾಗ ದೊಡ್ಡ ಮೂವ್ಮೆಂಟ್ ಸಿಗ್ತದಂತ. 61% ತನಕ ಬಂದ್ರೆ, ಆಯ್ತಾ. 50% ತನಕ ಬಂದ್ರೆ ವೆರಿ ಗುಡ್ ಅಂತ. ಇದ್ರಲ್ಲಿ ಸಹ ನಿಮಗೆ ಸ್ವಲ್ಪ ಮಟ್ಟಿಗೆ ಮೂವ್ಮೆಂಟ್ ಕೊಡ್ಬೋದು ಅಂತ ಇರ್ತದೆ. 38% ತನಕ ಬಂದ್ರೆ ಗುಡ್ ಅಂತ. ಮಾರ್ಕೆಟ್ ಸ್ವಲ್ಪ ಮಟ್ಟಿಗೆ ಹೋಗ್ತದಂತ, ಮೇಲೆ ಹೋಗ್ತದಂತ ಒಂದು ಅಂದಾಜು ಅಷ್ಟೇ, ಆಯ್ತಾ. ಇದಕ್ಕಿಂತ ಮೇಲೆ ಇಲ್ಲೇ ಬಂದು ಹೀಗೆ ಹೋದ್ರೆ ಅದು ಅಷ್ಟು ಒಳ್ಳೇದಲ್ಲ, ಆಯ್ತಾ. ವೇಟ್ ಮಾಡ್ಬೇಕು, ಇಲ್ಲಿ ತನಕ ಬರುವ ತನಕ ವೇಟ್ ಮಾಡ್ಬೇಕು. 50% ಇಲ್ಲದೆ 38% ಬರುವ ತನಕ ನಾವು ವೇಟ್ ಮಾಡ್ಬೇಕು, ಆಯ್ತಾ. ಒನ್ ಮಿನಿಟ್, ನಾನು ಲ್ಯಾಪ್ಟಾಪ್ ಚಾರ್ಜ್ ಖಾಲಿ ಆಗ್ತಿದೆ, ವೇಟ್. ಅದು ಚಾರ್ಜ್ ಖಾಲಿ ಆದ್ರೆ ಏನಾಗ್ತದೆ ಗೊತ್ತಾ, ಇಷ್ಟು ವಿಡಿಯೋ ಮಾಡಿದ್ರೆ ವೇಸ್ಟ್ ಆಗ್ತದೆ. ಒಂದೇ ಸಲ ಆಫ್ ಬಿಟ್ರೆ ಅಲ್ವಾ, ಅದಕ್ಕೆ ರಪ್ಪ ಹೋಗಿ ಇಟ್ಟು ಬಂದಿದ್ದು. ಅದಾಗೆ ರಪ್ಪ ಖಾಲಿಯಾಗಿ ಆಗ್ತದೆ. ಈಗ ಇತ್ತು ಚಾರ್ಜ್ ಇತ್ತು, ರಪ್ಪ ಖಾಲಿ ಆಯ್ತು.
38% ಅಂತ ಹೇಳಿದ್ರೆ ಗುಡ್, 50% ಅಂತ ಹೇಳಿದ್ರೆ ವೆರಿ ಗುಡ್, 61% ಅಂತ ಹೇಳಿದ್ರೆ ಎಕ್ಸಲೆಂಟ್ ಅಂತ ಅರ್ಥ. ಇಲ್ಲಿ ಮಾರ್ಕೆಟ್ ನಾವು ಇಲ್ಲಿಂದ ಇಲ್ಲಿ ತನಕ ಡ್ರ್ಯಾಗ್ ಮಾಡಿದ್ದೇವೆ, ಇದು ಇಂಪಲ್ಸಿವ್ ವೇವ್ ಆಯ್ತು, ಇದು ಕರೆಕ್ಷನ್ ವೇವ್ ಆಯ್ತು. ಕರೆಕ್ಷನ್ ವೇವ್ ಅಲ್ಲಿ ಕರೆಕ್ಟಿವ್ ವೇವ್ ಅಲ್ಲಿ ಎಷ್ಟು ಪರ್ಸೆಂಟ್ ಕರೆಕ್ಷನ್ ಮಾಡಿದೆ ಅಂತ ಅರ್ಥ. ನಮಗೆ ಇಲ್ಲಿಗ ನಾವು ಇಲ್ಲಿ ಇದು ಮಾಡಿದ್ದೇವಲ್ಲ, ನಮಗೆ ಕರೆಕ್ಷನ್ ಎಲ್ಲಿ ತನಕ ಆಗಿದೆ ಅಂತ ಗೊತ್ತಾಗ್ತದೆ ನೋಡಿ. ಇಲ್ಲಿ 61% ತನಕ ಬಂದಿದೆ, 61% ತನಕ ಬಂದಿದೆ. ಆದ್ಮೇಲೆ ಇಲ್ಲಿ ನಾವು ಎಂಟ್ರಿ ಎಲ್ಲಿ ತಗೊಳ್ಬೇಕು ಗೊತ್ತಾ? ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಮಾಡ್ತದಲ್ಲ, ರೆಡ್ ಕ್ಯಾಂಡಲ್ ಇಲ್ಲದ್ರೆ ಡೋಜಿ ಕ್ಯಾಂಡಲ್ ಮಾಡ್ತದೆ, ಡೋಜಿ ಕ್ಯಾಂಡಲ್ ಇಲ್ಲದ್ರೆ ರೆಡ್ ಕ್ಯಾಂಡಲ್ ಮಾಡ್ತದೆ. ಆದ್ಮೇಲೆ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಆದ್ರೆ ಒಂದು ವೇಳೆ ಇಲ್ಲಿ, ಅದು ನಮ್ದು ಎಂಟ್ರಿ ಪಾಯಿಂಟ್ ಆಯ್ತಾ. ಇದು ರೆಡ್ ಕ್ಯಾಂಡಲ್ ಅನ್ನು ಕ್ರಾಸ್ ಮಾಡ್ತಾ ಇದ್ದ ಹಾಗೆ, ರೆಡ್ ಕ್ಯಾಂಡಲ್ ಇಲ್ಲಿ ಈಗ 2 ಡೋಜಿ ಕ್ಯಾಂಡಲ್ ಆಗಿದೆ ಅಂತ ತಿಳ್ಕೊಳ್ಳಿ. ಡೋಜಿ ಕ್ಯಾಂಡಲ್ ಅದು ವಿಗ್ ಅನ್ನು ಕ್ರಾಸ್ ಮಾಡ್ಬೇಕು, ಇಲ್ಲಾಂತಿದ್ರೆ ಬೇರೆ ಕ್ಯಾಂಡಲ್ ಖಾಲಿ ರೆಡ್ ಕ್ಯಾಂಡಲ್ ಆಗಿದೆ ಅಂತ ತಿಳ್ಕೊಳ್ಳಿ ಫುಲ್, ಅದ್ರದ್ದು ಓಪನಿಂಗ್ ಏರಿಯಾವನ್ನು ಕ್ಲೋಸ್ ಮಾಡ್ಬೇಕು. ಓಪನಿಂಗ್ ಏರಿಯಾವನ್ನು ಕ್ಲೋಸ್ ಮಾಡಿದಾಗೆ ನೀವು ಎಂಟ್ರಿಯನ್ನು ತಗೊಳ್ಬೇಕು. ಯಾವಾಗ್ಲೂ ಹಾಗೆ ಎಂಟ್ರಿ ತಗೊಳ್ಳೋದು ಹೇಗೆ, ಅದ್ರದ್ದು ಮೊದಲಿನ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಆಗಿದ್ರೆ ಅದ್ರದ್ದು ಓಪನಿಂಗ್ ಏರಿಯಾವನ್ನು ಕ್ರಾಸ್ ಆಗುವ ತನಕ ನೀವು ಕಾಯ್ಬೇಕು. ಕ್ರಾಸ್ ಆದಾಗೆ ನೀವು ಎಂಟ್ರಿಯನ್ನು ತೆಗೆದುಕೊಳ್ಬಹುದು ಆಯ್ತಾ. ಇಲ್ಲೀಗ ಇಲ್ಲಿ ನೋಡಿ, ನಾನು ಮಾಡ್ತೇನೆ, ಕ್ಲಾಸ್ ಮಾಡ್ತೇನೆ. ನೀವು ಇಲ್ಲಿಗ ಎಂಟ್ರಿ ಎಲ್ಲಿ ತಗೊಳ್ಬೇಕು ನೋಡಿ. ಇಲ್ಲಿ ನೀವು ಟಿಬ್ನಾಚಿ ಟೂಲ್ ಅನ್ನು ಇಲ್ಲಿ ತನಕ ಟ್ರ್ಯಾಕ್ ಮಾಡಿದೆ. ಈ ಏರಿಯಾಕ್ಕೆ ಏನ್ ಹೇಳ್ತಾರೆ, ಇಂಪ್ರೆಸಿವ್ ವೇವ್ ಅಂತ ಹೇಳ್ತಾರೆ. ಇದಕ್ಕೆ ಕರೆಕ್ಟಿವ್ ವೇವ್ ಅಂತ ಕರೀತಾರೆ. ಇಲ್ಲಿ ತನಕ ಕರೆಕ್ಷನ್ ಮಾಡಿದೆ. ಇದು ಇಲ್ಲಿ ರೆಡ್ ಕ್ಯಾಂಡಲ್ ಮಾಡಿ ಇಲ್ಲಿ ಗ್ರೀನ್ ಕ್ಯಾಂಡಲ್ ಅದನ್ನು ಕ್ರಾಸ್ ಆಗಿದೆ. ಈ ಕ್ಯಾಂಡಲ್ ಅನ್ನು ಗ್ರೀನ್ ಕ್ಯಾಂಡಲ್ ಕ್ರಾಸ್ ಮಾಡಿದೆ. ಕ್ರಾಸ್ ಮಾಡಿದಾಗಿ ಇಲ್ಲಿ ನೀವು ಎಂಟ್ರಿಯನ್ನು ತಗೊಳ್ಬಹುದು. ಇಲ್ಲಿ ಇದು 61% ಇದೆ ಅಲ್ಲ, 61% ಇಲ್ಲಿ ನಿಮ್ದು ಸ್ಟಾಪ್ ಲಾಸ್, ಇದರ ಕೆಳಗೆ ಸ್ಟಾಪ್ ಲಾಸ್ ಇಡಬಹುದು. ಈ ರೆಡ್ ಕ್ಯಾಂಡಲ್ ಅದು ಬಿಗ್ ಇದೆ ಅಲ್ಲ, ಇದರ ಕೆಳಗಡೆ ನೀವು ಸ್ಟಾಪ್ ಲಾಸ್ ಅನ್ನು ಇಡಬಹುದು ಆಯ್ತಾ. ಒಂದು ವೇಳೆ ಇದು ಕರೆಕ್ಷನ್ 50% ತನಕ ಬಂದ್ರೆ ವೆರಿ ಗುಡ್ ಅಂತ ಅರ್ಥ. ಇಲ್ಲಿ ಸಹ ನೀವು ಎಂಟ್ರಿಯನ್ನು ತಗೊಳ್ಬಹುದು ಆಯ್ತಾ. ಇಲ್ಲಿ 38% ತನಕ ಬಂದ್ರು ಸಹ ಅದು ಗುಡ್ ಅಂತ ಅರ್ಥ. ಅಲ್ಲಿ ಸಹ ನೀವು ಎಂಟ್ರಿಯನ್ನು ತಗೊಳ್ಬಹುದು. ಒಂದು ಯಾವಾಗ್ಲೂ ಒಂದು ರೆಡ್ ಕ್ಯಾಂಡಲ್ ಆಗ್ತದಲ್ಲ, ರೆಡ್ ಕ್ಯಾಂಡಲ್ ಮೇಲೆ ಒಂದು ಗ್ರೀನ್ ಕ್ಯಾಂಡಲ್ ಮಾಡಿದ್ರೆ ಮಾತ್ರ ನೀವು ಎಂಟ್ರಿಯನ್ನು ತಗೊಳ್ಬೇಕು. ಅದು ಬ್ರೇಕ್ ಆದಾಗೆ ಇಲ್ಲಿ ಎಂಟ್ರಿಯನ್ನು ತಗೊಳ್ಬೇಕು ಆಯ್ತಾ. ಇಲ್ಲಿನೂ ಒಂದು ಗ್ರೀನ್ ಕ್ಯಾಂಡಲ್ ಮಾಡಿದೆ, ಆದ್ರೆ ಇದು ಏನಾಗಿದೆ, ಇದು 38% ಮೇಲೆ ಇದೆ ಅಲ್ವಾ. 38% ಅಲ್ಲಿ ಇದೆ, ಆದ್ರೆ ಇಲ್ಲಿ ಎಂಟ್ರಿ ತಗೊಂಡ್ರೆ ನಿಮಗೆ ಇದಿಲ್ಲ, ಅಂದ್ರೆ ಸ್ವಲ್ಪ ಮೇಲೆ ತನಕ ಬಂದು ಪುನಃ ರೆಡ್ ಕ್ಯಾಂಡಲ್ ಮಾಡಿದೆ. ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ಈಗ ಗ್ರೀನ್ ಕ್ಯಾಂಡಲ್ ಮಾಡಿದೆ ಅಲ್ವಾ, ಇಲ್ಲಿ ರೆಡ್ ಕ್ಯಾಂಡಲ್ ಮಾಡಿ ಗ್ರೀನ್ ಕ್ಯಾಂಡಲ್ ಮಾಡಿದೆ. ಗ್ರೀನ್ ಕ್ಯಾಂಡಲ್ ಈ ರೆಡ್ ಕ್ಯಾಂಡಲ್ ಅನ್ನು ಕ್ರಾಸ್ ಆಗ್ಲಿಲ್ಲ. ಒಂದ್ ವೇಳೆ ಕ್ರಾಸ್ ಆಗಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ಒಂದು ಎಂಟ್ರಿ ಸಿಕ್ತಿತ್ತು ಅಲ್ವಾ. ಇದು ದೊಡ್ಡ ಕ್ಯಾಂಡಲ್ ಆಗಿದೆ, ಇಲ್ಲಿ ರೆಡ್ ಕ್ಯಾಂಡಲ್ ಅಲ್ವಾ. ಯಾವಾಗ್ಲೂ ಇದು ಗ್ರೀನ್ ಕ್ಯಾಂಡಲ್ ಉಂಟಲ್ಲ, ರೆಡ್ ಕ್ಯಾಂಡಲ್ ಅದು ಓಪನಿಂಗ್ ಅನ್ನು ಕ್ರಾಸ್ ಮಾಡ್ಬೇಕು, ಆವಾಗ್ಲೇ ಎಂಟ್ರಿ. ಇಲ್ಲಿ ಕ್ರಾಸ್ ಮಾಡಿದೆ ರೆಡ್ ಕ್ಯಾಂಡಲ್ ಅದು, ಹಾಗಾಗಿ ಇಲ್ಲಿ ಎಂಟ್ರಿ ಆಯ್ತಾ. ಇಲ್ಲಿ ಈಗ ನಿಮ್ಗೆ ಇಲ್ಲಿ ಒಂದ್ ವೇಳೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಯ್ತಾ ಅಂತ ತಿಳ್ಕೊಳ್ಳಿ. ಮೇಲೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಆದ್ರೆ ಇಲ್ಲಿ ಎಲ್ಲ ಎಂಟ್ರಿ ತಗೊಳ್ಬಾರ್ದು. ಇದು 38% ಅದು ಮೇಲೆ ಇಲ್ಲಿ ಎಲ್ಲ ನಿಮ್ಗೆ ಗ್ರೀನ್ ಕ್ಯಾಂಡಲ್ ಆದ್ರೆ
ಆವಾಗ ನೀವು ಎಂಟ್ರಿ ತಗೊಳ್ಬಾರ್ದು. ಅದು ಕೆಳಗೆ ತನಕ ಬರುವ ತನಕ ಕಾಯ್ಬೇಕು. ಒಂದು 38% ರೀಚ್ ಆಗುವ ತನಕ ಕಾಯ್ಬೇಕು, ಇಲ್ಲಾಂದ್ರೆ 30% ರೀಚ್ ಆಗುವ ತನಕ ಕಾಯ್ಬೇಕು, ಇಲ್ಲಾಂದ್ರೆ 61% ರೀಚ್ ಆಗುವ ತನಕ ಕಾಯ್ಬೇಕು. ಇದರಲ್ಲಿ ಒಳ್ಳೇದಂತ ಹೇಳಿದ್ರೆ 61% ರೀಚ್ ಆದ್ರೆ ಒಳ್ಳೇದು. 50% ರೀಚ್ ಆದ್ರೂ ನಿಮ್ಗೆ ಕನ್ಫರ್ಮೇಶನ್ ಇರ್ತದೆ. 38% ರೀಚ್ ಆದ್ರೆ ನಿಮ್ಗೆ ಸ್ವಲ್ಪ ಕನ್ಫರ್ಮೇಶನ್ ಇರ್ತದೆ. ಆಯ್ತಾ? ಇದು ಎಲ್ಲಿ ತನಕ ಬಂದಿದೆ? ಇದು 61% ತನಕ ಬಂದಿದೆ ಇಲ್ಲಿ ಅಲ್ವಾ? 61% ತನಕ ಬಂದು ಮತ್ತೆ ರೆಡ್ ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್ ಮಾಡಿದೆ. ನಿಮ್ಗೆ ಎಷ್ಟು ದೊಡ್ಡ ಮೂವ್ಮೆಂಟ್ ಸಿಕ್ಕಿದೆ ಇಲ್ಲಿ? ಇಷ್ಟು ದೊಡ್ಡ ಮೂವ್ಮೆಂಟ್ ಇಲ್ಲಿ ನಿಮಗೆ ಸಿಕ್ಕಿದೆ ಅಲ್ವಾ? ಇಷ್ಟು ದೊಡ್ಡ ಮೂವ್ಮೆಂಟ್ ಸಿಕ್ಕಿದೆ. ಇಲ್ಲಿ ಮೇಲೆ, ಇಲ್ಲಿ ನೋಡಿ, ಇಲ್ಲಿ ಮೇಲೆ ಮಾರ್ಕೆಟ್ ಬಂದಿದೆ. ನಾನು ಅಕ್ಯುಮುಲೇಷನ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಅಂತ ಲೆವೆಲ್ ಅಂತ ಹೇಳಿದ್ದೇನಲ್ಲ, ಇದು ಮಾರ್ಕೆಟ್ ಹೀಗೆ ಮೇಲೆ ಬಂದಿದೆ. ಇಲ್ಲಿ ಏನ್ ಮಾಡಿದೆ? ಇಲ್ಲಿ ಡಿಸ್ಟ್ರಿಬ್ಯೂಷನ್ ಪೇಸ್ ಮಾಡಿದೆ ಅಲ್ವಾ ಅಂತೇಳಿ ಸೈಡ್ ವೇಸ್ ಮಾಡಿದೆ. ಸೈಡ್ ವೇಸ್ ಅಂತೇಳಿ ಇಲ್ಲಿ ಇದು ಸಪ್ಲೈ ಝೋನ್ ಆಗ್ತದೆ. ಡಿಮಾಂಡ್ ಝೋನ್ ಕೆಳಗೆ ಇದೆ ಅಲ್ವಾ? ಕೆಳಗೆ ಇದೆ. ಇಲ್ಲಿ ಏನ್ ಮಾಡಿದೆ? ಮಾರ್ಕೆಟ್ ಡೌನ್ ಗೆ ಬಂದಿದೆ. ಇದು ಡೌನ್ ಟ್ರೆಂಡ್ ಇಲ್ಲಿ ಕೊಟ್ಟಿದೆ, ಇಲ್ಲಿ ಅಪ್ ಟ್ರೆಂಡ್ ಕೊಟ್ಟಿದೆ. ಇದರಲ್ಲಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಬಹುದು. ವಿಡಿಯೋಸ್ ಲೆಂತಿ ಆದ್ರೆ ಸಾರಿ, ಆಯ್ತಾ? ಏನ್ ಮಾಡ್ಲಿಕ್ಕೆ ಆಗಲ್ಲ. ಇದು ಟ್ರೇಡಿಂಗ್ ಅದು ವಿಡಿಯೋ ನೀವು ಯಾರ್ದೇ ನೋಡಿ, ಅದು ಇಷ್ಟು ಲೆಂತಿ ಆಗಿರ್ತದೆ, ಇನ್ನೂ ಲೆಂತಿ ಆಗಿರ್ತದೆ. ಟ್ರೇಡಿಂಗ್ ವಿಡಿಯೋಸ್ ಎಲ್ಲ ಇದೇ ತರ ಲೆಂತಿ ಆಗಿರ್ತದೆ. ಇದು ಅಪ್ಲೈ ಮಾಡಿ ಮಾಡಿ ಹೇಳ್ಬೇಕಲ್ವಾ? ನಮ್ಮ ಪ್ಲೇಸ್ ಅಲ್ಲಿ ನೀವು ಬಂದ್ರು, ನೀವು ಟೀಚಿಂಗ್ ಮಾಡುವಾಗ ನಿಮ್ಮ ವಿಡಿಯೋಸ್ ಇದೇ ತರ ಲೆಂತಿ ಆಗ್ತದೆ. ನೀವು ಏನಾದ್ರು ಒಂದು ವೇಳೆ ಶಾರ್ಟ್ಸ್ ಗೆಲ್ಲ ಮಾಡುದಾದ್ರೆ ಜಸ್ಟ್ ಈ ತರ ಒಂದು ಪಾಯಿಂಟ್ ಅನ್ನು ಇಟ್ಕೊಂಡು ಜಸ್ಟ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಲ್ಲ, ಅವಾಗೆಲ್ಲ ಸ್ವಲ್ಪ ಸಣ್ಣ ವಿಡಿಯೋ ಆಗ್ತದೆ ಅದೆಲ್ಲ. ಓಕೆ, ಇದ್ರಲ್ಲಿ ಆ ತರ ಅಲ್ಲ, ಇದ್ರಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡ್ಬೇಕಲ್ವಾ? ಓಕೆ, ನೆಕ್ಸ್ಟ್ ನೀವು ಇದು ಹಾಕುದು ಹೇಳಿದ್ದೇನೆ. ಅಪ್ ಟ್ರೆಂಡ್ ಅಲ್ಲಿ ಯಾವ ತರ ಯೂಸ್ ಮಾಡುದಂತ ಹೇಳಿ ಆಯ್ತು ನಾನು. ನೆಕ್ಸ್ಟ್ ಇದರಲ್ಲಿ ಈಗ ಡೌನ್ ಟ್ರೆಂಡ್ ಯಾವ ತರ ಮಾಡುದಂತ ನೋಡುವ. ಆಯ್ತಾ? ಇಲ್ಲಿ ಏನಾಗಿದೆ? ಒಂದು ಏರಿಯಾ ಕ್ರಿಯೇಟ್ ಮಾಡಿದೆ ಅಲ್ವಾ? ನಾನು ಹೇಳಿದೆ ಆಗ ಏನು ಡಿಸ್ಟ್ರಿಬ್ಯೂಷನ್ ಲೆವೆಲ್ ಯೂಸ್ ಮಾಡಿದೆ. ಇಲ್ಲಿ ಇದರದ್ದು ಸಪೋರ್ಟ್ ಎಲ್ಲಿದೆ? ಇದು ಸಪೋರ್ಟ್. ಇಲ್ಲಿ ಬೈಯರ್ಸ್ ಇದ್ದಾರೆ ಈ ಸಪೋರ್ಟ್ ಏರಿಯಾದಲ್ಲಿ. ಈ ತರ ಒಂದು ಸ್ಕ್ವೇರ್ ಬೇಕಾದ್ರೆ ಹಾಕೊಳ್ಳಿ, ನಿಮಗೆ ಬೇಕಾದ್ರೆ ಒಂದು ವಿಜುವಲ್ ಸೆಂಡ್ ಟು ಬ್ಯಾಕ್. ನಾನು ಯಾವಾಗ್ಲೂ ಈ ತರ ಸ್ಕ್ವೇರ್ ಹಾಕೊಳ್ತೇನೆ. ಈ ಏರಿಯಾದಲ್ಲಿ ನಾನು ಟ್ರೇಡ್ ಮಾಡಲ್ಲ, ಸ್ಕ್ವೇರ್ ಹಾಕಿ ಆ ಏರಿಯಾದಲ್ಲಿ ಟ್ರೇಡ್ ಮಾಡಲ್ಲ. ಅದು ಬ್ರೇಕ್ ಆದಾಗೆ ಟ್ರೇಡ್. ಒಂದ್ ವೇಳೆ ಮೇಲೆ ಬ್ರೇಕ್ ಆದ್ರೆ ಮೇಲೆದು ಟ್ರೇಡ್ ತೆಗಿತೇನೆ, ಕೆಳಗಿದು ಬ್ರೇಕ್ ಆದ್ರೆ ಕೆಳಗಿದು ಟ್ರೇಡ್ ತೆಗಿತೇನೆ. ಟ್ರೇಡ್ ತೆಗಿಬೇಕಾದ್ರೂ ಒಂದ್ ವೇಳೆ ಅದು ಹೈಯರ್ ಲೋ ಈ ತರ ಮಾಡ್ತಂತ ಹೇಳಿದ್ರೆ ಫಿಬೊನಾಚಿ ಟೂಲ್ ಅನ್ನು ಯೂಸ್ ಮಾಡಿ ಕರೆಕ್ಷನ್ ಎಲ್ಲಿ ತನಕ ಬರ್ಬೋದು ಅಂತ ನೋಡಿ ಮತ್ತೆ ಟ್ರೇಡ್ ತೆಗಿತೇನೆ. ಆಯ್ತಾ? ಎಲ್ಲಿ ಕರೆಕ್ಷನ್ ಬರ್ತದೆ ಅಲ್ಲಿ ನಾವು ಆಡ್ ಮಾಡ್ತಾ ಹೋಗ್ಬೇಕು, ಪೊಸಿಷನ್ ಅನ್ನು ಆಡ್ ಮಾಡ್ತಾ ಹೋಗ್ಬೇಕು. ನೋಡಿ, ಇಲ್ಲಿ ಕರೆಕ್ಷನ್ ಬಂದಿದೆ ಅಲ್ವಾ? ಇಲ್ಲಿ ಸ್ವಲ್ಪ ಪೊಸಿಷನ್ ಅನ್ನು ಆಡ್ ಮಾಡ್ಬೇಕು. ಪುನಃ ಇಲ್ಲಿ ಕರೆಕ್ಷನ್ ಬಂದಿದೆ, ಇಲ್ಲಿ ಪುನಃ ಪೊಸಿಷನ್ ಅನ್ನು ಎಕ್ಸ್ಟ್ರಾ ಆಡ್ ಮಾಡ್ಬೇಕು. ಇಲ್ಲಿ ಈಗ ನೀವು ಒಂದು 100 ಆಡ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಪುನಃ ದೊಡ್ಡ ಲಾಟ್ ಅಲ್ಲಿ ಮಾಡುವವರು ಪುನಃ ಇಲ್ಲಿ 100 ಆಡ್ ಮಾಡ್ಬೇಕು. ಆ ತರ ಪೊಸಿಷನ್ ಅನ್ನು ಆಡ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಪುನಃ ಪೊಸಿಷನ್ ಅನ್ನು ಆಡ್ ಮಾಡ್ಬೇಕು. ಪುನಃ ಕರೆಕ್ಷನ್ ಬಂತ ಅಂತ ತಿಳ್ಕೊಳ್ಳಿ. ಕರೆಕ್ಷನ್ ಬಂದ್ಮೇಲೆ, ದೊಡ್ಡ ಕರೆಕ್ಷನ್ ಬಂದ್ಮೇಲೆ ಪೊಸಿಷನ್ ಅನ್ನು ನೀವು ಆಡ್ ಮಾಡ್ಬೇಕು. ಇಲ್ಲಿ ಈಗ ಕರೆಕ್ಷನ್ ಬಂದಿದೆ, ಇಲ್ಲಿ ನೀವು ಪುನಃ ಆಡ್ ಮಾಡ್ಬೇಕು. ಒಂದ್ ವೇಳೆ 300 ಲಾಟ್ ತೆಗ್ದಿದ್ದೀರಾ ಅಂತ ತಿಳ್ಕೊಳ್ಳಿ, ಪುನಃ 100 ಲಾಟ್ ಆಡ್ ಮಾಡುದು. ಆ ತರ. ಆಯ್ತಾ? ಅದೇ ತರ ಆಡ್ ಮಾಡ್ತಾ ಹೋಗುದು. ಆದ್ಮೇಲೆ ಒಂದು ಏರಿಯಾದಲ್ಲಿ ಒಂದು ಲೆವೆಲ್ ಅಲ್ಲಿ ನೀವು ಎಕ್ಸಿಟ್ ಆಗುದು. ಎಕ್ಸಿಟ್ ಆಗ್ಲಿಕ್ಕೆ ನಾವು ಪಿಬ್ ಎಕ್ಸ್ಟೆನ್ಷನ್ ಅಂತ ಟೂಲ್ಸ್ ಇದೆ ಅಲ್ಲ, ಅದನ್ನು ನಾವು ಯೂಸ್ ಮಾಡ್ತೇವೆ ಎಕ್ಸಿಟ್ ಆಗ್ಲಿಕ್ಕೆ. ನಾನೀಗ ಇದೇ ಆಗ್ಲಿಲ್ಲ, ನಮ್ದು ಪಿಬ್ ರಿಟ್ರೇಸ್ಮೆಂಟ್ ಅದೇ ಆಗ್ಲಿಲ್ಲ. ನಾವು ಡೌನ್ ಟ್ರೆಂಡ್ ಅಲ್ಲಿ ಹೇಗೆ ಟ್ರೇಡ್ ಮಾಡುದಂತ ನೋಡುವ. ಇದೀಗ ಇದ್ರದ್ದು ನೆಕ್ ಲೈನ್ ಇಲ್ಲಿದೆ ಅಲ್ವಾ? ಸಪೋರ್ಟ್ ಏರಿಯಾದಲ್ಲಿ ಇದೆ. ಇದು ನೆಕ್ ಲೈನ್ ಬ್ರೇಕ್ ಆದಾಗೆ ನಿಮ್ಗೆ ಇಲ್ಲಿ ಟ್ರೇಡ್ ಸಿಗ್ತದೆ. ಟ್ರೇಡ್ ನಾವು ತೆಗೆಯುವುದು, ಇದು ರಿಟ್ರೇಸ್ಮೆಂಟ್ ಎಲ್ಲಿ ತನಕ ಬರ್ಬೋದು ಅಂತ ನೋಡ್ಲಿಕ್ಕೆ ನೋಡಿ, ಇಲ್ಲಿ ಒಂದು ಇಲ್ಲಿಂದ ಇಲ್ಲಿ ತನಕ ಬಂದಿದೆ ಅಲ್ವಾ? ಡೌನಿಗೆ ಬಂದಿದೆ. ಇಲ್ಲಿ ಪುನಃ ಹೈಯರ್ ಹೈ ಮಾಡಿದೆ, ಪುನಃ ಹೈಯರ್ ಲೋ ಮಾಡಿದೆ, ಪುನಃ ಲೋವರ್ ಹೈ ಮಾಡಿದೆ,
ಲೋವರ್ ಲೋ ಮಾಡಿದೆ, ಲೋವರ್ ಐ ಮಾಡಿದೆ, ಲೋವರ್ ಲೋ ಮಾಡಿದೆ ಅಲ್ವಾ. ಇಲ್ಲಿ 2 ಸಲ ಲೋವರ್ ಐ ಮಾಡಿದೆ ಅಲ್ವಾ. ಇಲ್ಲಿ ನಮ್ಗೆ ಇದು ಕನ್ಫರ್ಮ್ ಆಯ್ತು, ಇದು ಡೌನಿಗೆ ಹೋಗ್ತದೆ ಅಂತ. 2 ಸಲ ಲೋವರ್ ಐ ಮಾಡಿದೆ. 3ನೇ ಸಲ ಲೋವರ್ ಐ ಹೀಗೆ ಲೋವರ್ ಮಾಡುವಾಗ ಇದು ಬ್ರೇಕ್ ಆದಾಗೆ ನೀವು ಟ್ರೇಡ್ ತೆಗಿಬಹುದು, ಇಲ್ಲದ್ರೆ ನೀವು ಕಾಯ್ಬಹುದು. ರಿಟ್ರೇಸ್ಮೆಂಟ್ ಎಲ್ಲಿ ತನಕ ಮಾಡಬಹುದು ಅಂತ ಕಾಯ್ಬಹುದು ಅಲ್ವಾ. ಇಲ್ಲಿಗ ಇಲ್ಲಿ ಮಾಡಿದೆ ಅಲ್ವಾ, ಇಲ್ಲಿಂದ ಇಲ್ಲಿ ತನಕ ಬಂದಿದೆ. ಇಲ್ಲಿ ಒಂದು ಟ್ರೆಂಡ್ ಕೊಡುವ ಇಲ್ಲಿ ಇದು ತೋರಿಸ್ತಾ ಇದೆ. ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಇದು ಮಾಡಿದೆ, ಏನು ಕರೆಕ್ಷನ್ ಮಾಡಿದೆ. ಇಲ್ಲಿ ಲೋಗೆ ಬಂದಿದೆ, ಪುನಃ ಕರೆಕ್ಷನ್ ಮಾಡಿದೆ. ಇಲ್ಲಿ ಕರೆಕ್ಷನ್ ಮಾಡಿದಾಗ ಪುನಃ ಲೋಗೆ ಬಂದಾಗ ನಿಮ್ಗೆ ಇಲ್ಲಿ ಕನ್ಫರ್ಮ್ ಆಗ್ತದೆ, ನೆಕ್ ಲೈನ್ ಅಂತೀರಲ್ವಾ, ಇಲ್ಲಿ ತನಕ ಬಂದಾಗ ಕನ್ಫರ್ಮ್ ಆಗ್ತದೆ. ಆಗ ನೀವು ಇಲ್ಲಿ ಯಾವುದು ಫಿಬ್ನಾಸಿಯನ್ನು ಹಾಕ್ಬೇಕು. ಫಿಬ್ನಾಸಿ ಟೂಲ್ ಟಿಪ್ ಇದ್ರಲ್ಲಿ ಯಾವುದು ಟಿಪ್ ರಿಟ್ರೇಸ್ಮೆಂಟ್. ನಾನು ಅದ್ರಲ್ಲಿ ಯಾವಾಗ್ಲೇ ಸೆಟ್ಟಿಂಗ್ ಮಾಡಿ ಇಟ್ಟಿದ್ದೇವಲ್ಲ, ಸೆಟ್ಟಿಂಗ್ ಸೇಮ್ ಅದೇ ಆಯ್ತಾ. ಇಲ್ಲಿ ಎಲ್ಲಿ ಇದು ಮಾಡಿದೆ, ಕರೆಕ್ಷನ್ ಮಾಡಿದೆ. ಇಂಪಲ್ಸಿವ್ ವೇವ್ ಎಲ್ಲಿದೆ, ಇಲ್ಲಿದೆ ಅಲ್ವಾ. ಇಲ್ಲಿ ಎಲ್ಲಿ ಇದು ಸಪೋರ್ಟ್ ತಗೊಂಡಿದೆ, ಇದ್ರದ್ದು ರೆಸಿಸ್ಟೆನ್ಸ್ ಏರಿಯಾ ಇಲ್ಲಿ ಅಲ್ವಾ. ಇದ್ರದ್ದು ಇದು ಕರೆಕ್ಷನ್ ಮಾಡಿದಾದ್ಮೇಲೆ ಸಿಗ್ತದಲ್ವಾ, ಅದು ರೆಸಿಸ್ಟೆನ್ಸ್ ಏರಿಯಾ ಆಗ್ತದೆ. ಇದನ್ನು ಹೀಗೆ ಡ್ರ್ಯಾಗ್ ಮಾಡಿ ಇಲ್ಲಿ ತನಕ ಹಾಕೊಳ್ಳಿ. ಇದ್ರದ್ದು ಈ ಕ್ಯಾಂಡಲ್ ಅದು ವಿಗ್ ಇದೆ ಅಲ್ಲ, ಇದ್ರ ಕೆಳಗೆ ತನಕ ಹಾಕೊಳ್ಳುದು ಆಯ್ತಾ. ಇದನ್ನು ನಾನು ರಿಮೂವ್ ಮಾಡ್ತೇನೆ. ಇದು ನಿಮಗೆ ಗೊತ್ತಾಯ್ತಲ್ವಾ. ಇಲ್ಲಿಂದ ಈಗ ಇಲ್ಲಿಂದ ಕೆಳಗೆ ಬಂದಿದೆ, ಇನ್ನು ಒಂದು ಇದು ಮಾಡಿದೆ. ಇಲ್ಲಿ ಪುನಃ ಕೆಳಗೆ ಲೋವರ್ ಲೋ ಮಾಡಿದೆ ಅಲ್ವಾ. ಲೋವರ್ ಲೋ ಮಾಡಿದಾಗ ನೀವು ಇಲ್ಲಿ ಪುನಃ ಸಪೋರ್ಟ್ ತಗೊಂಡಿದೆ ಅಲ್ವಾ. ಇಲ್ಲಿ ಸೆಲ್ಲರ್ಸ್ ಸಪೋರ್ಟ್ ತಗೊಂಡಿದ್ದಾರೆ, ಸೆಲ್ಲರ್ಸ್ ಇಲ್ಲಿ ತನಕ ಬಂದಿದ್ದಾರೆ. ಪುನಃ ಇಲ್ಲಿ ರಿಟ್ರೇಸ್ ಇದು ಏನು ಕರೆಕ್ಷನ್ ಮಾಡ್ತಿದ್ದಾರೆ. ಕರೆಕ್ಷನ್ ಮಾಡುವಾಗ ಎಲ್ಲಿ ತನಕ ಕರೆಕ್ಷನ್ ಹೋಗ್ತದಂತ ನೋಡ್ಲಿಕ್ಕೆ ನೀವು ಇದನ್ನು ಹಾಕೊಳ್ಬೇಕು, ಟೂಲ್ಸ್ ಅನ್ನು. ಯಾವುದು ಫಿಬ್ನಾಸಿ ಟೂಲ್ಸ್ ಅನ್ನು. ಇದು ನೆಕ್ ಲೈನ್. ಇಲ್ಲಿ ಒಂದು ವೇಳೆ ಇಲ್ಲಿ ಬ್ರೇಕ್ ಆದಾಗೆ ನಿಮಗೆ ಒಂದು ಇಲ್ಲಿ ಟ್ರೇಡ್ ಸಿಗ್ತದೆ. ಅದಕ್ಕೆ ನೀವು ಕರೆಕ್ಷನ್ ಎಲ್ಲಿ ತನಕ ಹೋಗ್ತದಂತ ನೋಡಿದ್ರೆ ನೀವು ಬೇಗನೆ ಟ್ರೇಡ್ ತೆಗಿಬಹುದು. ಇಲ್ಲಿ ತನಕ ಕಾಯ್ಬೇಕಂತಿಲ್ಲ, ನೀವು ಇಲ್ಲಿಯೇ ಟ್ರೇಡ್ ತೆಗಿಬಹುದು ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ 38% ಅಂತ ಹೇಳಿದ್ರೆ ಗುಡ್, 50% ಅಂತ ಹೇಳಿದ್ರೆ ವೆರಿ ಗುಡ್, 61% ಅಂತ ಹೇಳಿದ್ರೆ ಎಕ್ಸಲೆಂಟ್. ಇಲ್ಲಿ ಎಲ್ಲಿ ತನಕ ಬಂದಿದೆ, 61% ತನಕ ಬಂದಿದೆ ಕರೆಕ್ಷನ್. ಇಲ್ಲಿ ಮಾಡಿದ್ದು 61% ತನಕ ಬಂದಿದೆ. ಎಕ್ಸಲೆಂಟ್ ಅಂತ ಅರ್ಥ ಅಲ್ವಾ. ಎಕ್ಸಲೆಂಟ್ ಮಾರ್ಕೆಟ್ ಕೊಟ್ಟಿದೆ ನೋಡಿ, ಇಲ್ಲಿ ಎಷ್ಟು ದೊಡ್ಡ ಇದು ಕೊಟ್ಟಿದೆ ನೋಡಿ, 61% ತನಕ ಬಂದದ್ದು. ಆವಾಗ ಇಲ್ಲಿ ಎಷ್ಟು ಬಂದಿದೆ, 51%. ಇಲ್ಲಿ ಸಹ ಬಂದಿದೆ 61% ಅಲ್ವಾ. ಇಲ್ಲಿ ನೋಡಿದಲ್ವಾ ನಾವು, ಇಲ್ಲಿನೂ 61 ಅಲ್ಲ, 51ಗಿಂತ ಸ್ವಲ್ಪ ಕೆಳಗೆ ಅಷ್ಟೇ ಮಾಡಿದ್ದು. ಇದು 61% ಅನ್ನು ದಾಟಿದೆ ನೋಡಿ. ಇಲ್ಲಿ ಕರೆಕ್ಷನ್ 61% ಅನ್ನು ದಾಟಿದೆ. ಹಾಗಾಗಿ ನೋಡಿ ನಮ್ಗೆ ದೊಡ್ಡ ಮೂವ್ಮೆಂಟ್ ಸಿಕ್ಕಿದೆ ಇಲ್ಲಿ. ನೋಡಿ ಎಷ್ಟು ದೊಡ್ಡ ಮೂವ್ಮೆಂಟ್ ಸಿಕ್ಕಿದೆ ನೋಡಿ. ಇಲ್ಲಿ ಕರೆಕ್ಷನ್ ಇಲ್ಲಿ ತನಕ ಮಾಡಿದೆ. ಇಲ್ಲಿ ನಿಮ್ಗೆ ಎಂಟ್ರಿಯಲ್ಲಿ ಸಿಗ್ತದೆ. ಇಲ್ಲಿ ಗ್ರೀನ್ ಕ್ಯಾಂಡಲ್ ಆದ್ಮೇಲೆ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಮಾಡ್ತದಲ್ಲ, ರೆಡ್ ಕ್ಯಾಂಡಲ್ ಮಾಡಿದಾಗಲೇ ನಿಮ್ಗೆ ಇಲ್ಲಿ ಎಂಟ್ರಿ. ಇದು ಗ್ರೀನ್ ಕ್ಯಾಂಡಲ್ ಅನ್ನು ಕ್ರಾಸ್ ಆದಾಗೆ ಇಲ್ಲಿ ನೀವು ಎಂಟ್ರಿಯನ್ನು ತಗೊಳ್ಬಹುದು ಆಯ್ತಾ. ಎಂಟ್ರಿ ತಗೊಳ್ಬಹುದು. ನಿಮ್ದು ಸ್ಟಾಪ್ ಲಾಸ್ ಈ ಗ್ರೀನ್ ಕ್ಯಾಂಡಲ್ ಅದು ವಿಗ್ ಮೇಲೆ ಬರ್ತದೆ. ಇಲ್ಲಿ ಎಂಟ್ರಿ ತಗೊಂಡವರಿಗೆ ಎಷ್ಟು ದೊಡ್ಡ ಇದು ಟ್ರೇಡ್ ಸಿಕ್ಕಿದೆ ನೋಡಿ. ಇಲ್ಲಿ ನೀವು ಟ್ರೇಲ್ ಮಾಡುದು ಹೇಗೆ ಗೊತ್ತಾ, ಇದನ್ನು ಟ್ರೇಲ್ ಮಾಡುದು ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಗ್ತದಲ್ಲ, ಗ್ರೀನ್ ಕ್ಯಾಂಡಲ್ ಮೇಲೆ ನಿಮ್ದು ಸ್ಟಾಪ್ ಲಾಸ್ ಅನ್ನು ಇಲ್ಲಿ ಟ್ರೇಲ್ ಮಾಡಿ ಇಡಬೇಕು. ಗ್ರೀನ್ ಕ್ಯಾಂಡಲ್ ಆದಾಗೆ ಅಲ್ಲಿ ಅದರ ಮೇಲೆ ಸ್ಟಾಪ್ ಲಾಸ್ ಅನ್ನು ಟ್ರೇಲ್ ಮಾಡ್ತಾ ಬರ್ಬೇಕು. ಆದ್ಮೇಲೆ ನಿಮ್ದು ಅಲ್ಲಿ ಸಪೋರ್ಟ್ ಏರಿಯಾ, ನಿಮ್ಗೆ ಇಲ್ಲಿ ಸಪೋರ್ಟ್ ಇದೆ ಅಂತ ಗೊತ್ತಾದಾಗ ಇಲ್ಲಿ ನೋಡಿ 50,500 ಇದು ಸಪೋರ್ಟ್ ಏರಿಯಾ ಅಲ್ವಾ. ಇಲ್ಲಿ ಸಪೋರ್ಟ್ ಏರಿಯಾ ನಿಯರ್ ಬಂದಾಗೆ ನಿಮಗೆ ಗೊತ್ತಾಗ್ಬೇಕು, ಇಲ್ಲಿ ಈಗ ರೌಂಡ್ ನಂಬರ್ ಇದೆ, ರೌಂಡ್ ನಂಬರ್ ಹತ್ರ ಅದು ಪುನಃ ಸಪೋರ್ಟ್ ತಗೊಂಡ್ ಮೇಲೆ ಬರ್ಬೋದು ಅಂತ. ಆವಾಗ ಏನ್ ಮಾಡ್ಬೇಕು, ರಪ್ಪ ಇಲ್ಲಿ ಸ್ಟಾಪ್ ಲಾಸ್ ನೀವು ಇಲ್ಲಿ ಗ್ರೀನ್ ಕ್ಯಾಂಡಲ್ ಮೇಲೆ ಇಟ್ಟಿದ್ದೀರಲ್ವಾ, ರಪ್ಪ ಸ್ಟಾಪ್ ಲಾಸ್ ಅನ್ನು ಟ್ರೇಲ್ ಮಾಡಿ ರಪ್ಪ ಇಲ್ಲಿ ಕೆಳಗೆ ಇಲ್ಲಿ ಫುಲ್ ಇಟ್ಟು ಬಿಡ್ಬೇಕು. ಇಲ್ಲಾಂದ್ರೆ ಈ ಕ್ಯಾಂಡಲ್ ಮೇಲೆ ಇಡ್ಬೇಕು.
ಈ ಕ್ಯಾಂಡಲ್ ಮೇಲೆ ಇಡ್ಬೇಕು, ಇಲ್ಲದ್ರೆ ಫುಲ್ ಇಟ್ಟು ಬಿಡ್ಬೇಕು. ನಿಮ್ಗೆ ರೌಂಡ್ ನಂಬರ್ ಮೇಲೆ ಇಟ್ಟು ಬಿಡ್ಬೇಕು. ಆವಾಗ ನಿಮ್ದು ಇಲ್ಲಿ ರೌಂಡ್ ನಂಬರ್ ತನಕ ಬಂದು ನಿಮ್ಗೆ ಇದಾಗ್ತದೆ. ಅಷ್ಟು ಪೊಸಿಷನ್ಸ್ ಇರ್ತದೆ. ಇನ್ನೂ ದೊಡ್ಡ ಮೂವ್ಮೆಂಟ್ ಬೇಕಂತ ಕಾಯುವವರು ಆ ಇಲ್ಲಿ ಇಟ್ರೆ ನಿಮ್ಗೆ ಅದು ಇಲ್ಲ, ಅದು ತಿಂತದೆ ನೋಡಿ, ಇಲ್ಲಿ ತಿಂದಿದೆ ನೋಡಿ, ಸೈಡ್ ವೇಸ್ ಅಲ್ಲಿ ಬಿಗ್ ಮಾಡಿ ತಿಂತದೆ. ಅದಕ್ಕೆ ನಾನು ಹೇಳುದು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟದನ್ನು ಟ್ರೇಲ್ ಮಾಡಿ ಫಾಸ್ಟ್ ಮೂವ್ಮೆಂಟ್ ಮಾಡಿ ಇಲ್ಲಿ ರೌಂಡ್ ನಂಬರ್ ಮೇಲೆ ಇಟ್ಟು ಬಿಟ್ರೆ ಉಂಟಲ್ಲ, ನಿಮ್ಗೆ ಅಷ್ಟು ಇದು ಕವರ್ ಆಗ್ತದೆ. ಎಷ್ಟು ದೊಡ್ಡ ಮೂವ್ಮೆಂಟ್ ನಿಮ್ಗೆ ಇಲ್ಲಿ ಸಿಕ್ಕಿದೆ ನೋಡಿ. ಇಲ್ಲಿ ನೀವು ಟ್ರೇಡ್ ತೆಗ್ದಿದ್ದು ಇದು ರೆಡ್ ಇದು ಗ್ರೀನ್ ಕ್ಯಾಂಡಲ್ ಕ್ರಾಸ್ ಆದಾಗೆ ರೆಡ್ ಕ್ಯಾಂಡಲ್ ಮಾಡಿದಾಗೆ ನೀವು ಇಲ್ಲಿ ಟ್ರೇಡ್ ತೆಗ್ದಿದ್ದೀರಿ. ಇಷ್ಟು ದೊಡ್ಡ ಮೂವ್ಮೆಂಟ್ ಸಿಕ್ಕಿದೆ ನಿಮಗೆ. ಸ್ಟಾಪ್ ಲಾಸ್ ಎಷ್ಟು ಸಣ್ಣದು ಅಲ್ವಾ. ನಾವೀಗ ಇದು ನೋಡುವ, ಯಾವುದು ಇದು ಫಿಬೊನಾಚಿ ಟೂಲ್ ಆಯ್ತು. ಇಲ್ಲಿ ನಾನು ಫುಲ್ ಮಾಡಿದ್ದೇನೆ. ಫಿಬೊನಾಚಿ ಟೂಲ್ ಅಲ್ಲಿ ಇನ್ನೊಂದು ಹೇಳಿಕೆ ಇದೆ. ಇಲ್ಲಿ ಇದೆ ಅಲ್ವಾ, ಇದರಲ್ಲೇ ಮಾಡ್ತೇನೆ. ಫಿಬೊನಾಚಿ ಟೂಲ್ ಅಲ್ಲಿ ಇಲ್ಲಿಗ ಹೈಯರ್ ಐ ಹೈಯರ್ ಲೋ ಮಾಡಿದೆ ಅಂತ ಹೇಳಿದ್ರೆ ಬೈ ಅಂಡ್ ಡಿಪ್ ಮಾಡಿದೆ ಅಲ್ವಾ. ಬೈ ಅಂಡ್ ಡಿಪ್ ಅಲ್ಲಿ ತುಂಬಾ ಹೆಸರು ಇದೆ ಇದಕ್ಕೆ, ಹೈಯರ್ ಐ, ಬೈ ಅಂಡ್ ಡಿಪ್, ಆ ತರ ಅಪ್ ಟ್ರೆಂಡ್, ಈ ತರ ಆಯ್ತಾ. ಇದರಲ್ಲಿ ಹೈಯರ್ ಐ ಮಾಡಿದೆ ಅಲ್ವಾ. ಇಲ್ಲಿ ಒಂದು ವೇಳೆ 38 ಮತ್ತೆ 50% ಅಲ್ಲೇ ಮಾರ್ಕೆಟ್ ಇದು ಮಾಡ್ತಾ ಇದ್ರೆ, ಇಲ್ಲಿ ಟೈಮ್ ಕಳಿತಿದ್ರೆ, ಒಂದ್ ವೇಳೆ 38% ಮತ್ತೆ 50% ಈ ಏರಿಯಾದಲ್ಲಿ ಈ ತರ ಟೈಮ್ ಕಳಿತಿದ್ರೆ ಅವಾಗ ಸೈಡ್ ವೇಸ್ ಹೋಗ್ತದಂತ ಅರ್ಥ. ಮಾರ್ಕೆಟ್ ಸೈಡ್ ವೇಸ್ ಮಾಡ್ತದಂತ ಅರ್ಥ ಆಯ್ತಾ. 38% ಮತ್ತೆ 50% ನಡುವೆ ಈ ತರ ಟೈಮ್ ಕಳಿತಿದ್ರೆ, ಟೈಮ್ ಕಳೆದು ಈ ತರ ಒಂದು ಮೂವ್ಮೆಂಟ್ ಕೊಡ್ತದಲ್ವಾ, ಅದಕ್ಕೆ ಇದಕ್ಕೆ ಏನ್ ಹೇಳ್ತಾರೆ, ಟೈಮ್ ಕರೆಕ್ಷನ್ ಅಂತ ಹೇಳ್ತಾರೆ. ಈ ತರ ಮಾಡಿದ್ರೆ ಅದು ಯಾವ ಏರಿಯಾದಲ್ಲಿ ಮಾಡಿದ್ರೆ, 38 ಮತ್ತೆ 50% ಏರಿಯಾದಲ್ಲಿ 1 ಅವರಿಗೆ ಟೈಮ್ ತೆಗೆದ್ರೆ ಉಂಟಲ್ಲ, ಇಲ್ಲಿ ಇದು ಬ್ರೇಕ್ ಆದಾಗೆ ನೀವು ಒಂದು ಎಂಟ್ರಿಯನ್ನು ತಗೊಳ್ಬಹುದು ಆಯ್ತಾ. ಅಪ್ ಟ್ರೆಂಡ್ ಅಪ್ಪಿಗೆ ಎಂಟ್ರಿಯನ್ನು ತಗೊಳ್ಬಹುದು, ಇಲ್ಲಾಂದ್ರೆ ಡೌನ್ ಇಲ್ಲಿ ಬ್ರೇಕ್ ಆದ್ರೆ ಡೌನ್ ಅದು ಎಂಟ್ರಿಯನ್ನು ತಗೊಳ್ಬಹುದು. ಯಾವ ಏರಿಯಾದಲ್ಲಿ 38 ಮತ್ತೆ 50 ಅರ್ಥ ಆಯ್ತಲ್ವಾ. ಇದು ಈ ಏರಿಯಾದಲ್ಲಿ ಕನ್ಸಲ್ಟೇಷನ್ ಮಾಡಿದ್ರೆ ಅಂತ ಹೇಳಿದ್ರೆ ಸೈಡ್ ವೇಸ್ ಹೋದ್ರೆ 1 ಅವರ್ ಸ್ಪೆಂಡಿಂಗ್ ಮಾಡ್ಬೇಕು. 1 ಅವರ್ ಸ್ಪೆಂಡ್ ಮಾಡಿದ್ರೆ ಮಾತ್ರ ಇಲ್ಲಿ ನಿಮ್ಗೆ ಟೈಮ್ ಕರೆಕ್ಷನ್ ಆಗ್ತಿದೆ ಅಂತ ಅರ್ಥ. ಅದು ಬ್ರೇಕ್ ಆದಾಗೆ ನೀವು ಇಲ್ಲಿ ಎಂಟ್ರಿ ತಗೊಳ್ಬಹುದು, ಒಂದು ಲಾಂಗ್ ಮೂವ್ಮೆಂಟ್ ನಿಮಗೆ ಸಿಗ್ತದೆ ಆಯ್ತಾ. ನೆಕ್ಸ್ಟ್ ನಾನು ಇದು ಹೇಗೆ ಮಾಡುದಂತ ಹೇಳಿಕೊಡ್ತೇನೆ. ಯಾವುದು, ಇದರಲ್ಲಿ ಇನ್ನೊಂದು ಟೂಲ್ಸ್ ಇದೆ ಅಲ್ಲ, ಟ್ರೆಂಡ್ ಬೇಸ್ಡ್ ಪಿಬ್ ಎಕ್ಸ್ಟೆನ್ಷನ್ ಅಂತ. ಟ್ರೆಂಡ್ ಬೇಸ್ಡ್ ಪಿಬ್ ಎಕ್ಸ್ಟೆನ್ಷನ್ ಇದು ಟೂಲ್ಸ್. ಇದು ಟೂಲ್ಸ್ ಹೇಗೆ ಯೂಸ್ ಮಾಡುದು, ಇದು ಟೂಲ್ಸ್ ಟ್ರೆಂಡ್ ಬೇಸ್ಡ್ ಪಿಪ್ ಎಕ್ಸ್ಟೆನ್ಷನ್. ಇದು ಟೂಲ್ಸ್ ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿಗ ಸಪೋರ್ಟ್ ತಗೊಂಡಿದೆ. ಸಪೋರ್ಟ್ ಅಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಹೀಗೆ ಡ್ರ್ಯಾಗ್ ಮಾಡಿ, ಎಲ್ಲಿ ರಿಟ್ರೇಸ್ಮೆಂಟ್ ಆಗಿದೆ ಅಲ್ಲಿ ಪುನಃ ಕ್ಲಿಕ್ ಮಾಡಿ. ಹೀಗೆ ರಿಟ್ರೇಸ್ಮೆಂಟ್ ಆದ ಏರಿಯಾದಲ್ಲಿ ಒಂದ್ಸಲ ಹೀಗೆ ಕ್ಲಿಕ್ ಮಾಡಿ, ಪುನಃ ಹೀಗೆ ಡೌನ್ ಹೀಗೆ ತಗೊಂಡು ಬನ್ನಿ. ಎಲ್ಲಿ ತನಕ ರಿಟ್ರೇಸ್ಮೆಂಟ್ ಮಾಡಿದೆ ಅಲ್ಲಿ ತನಕ ಹೀಗೆ ತಗೊಂಡು ಬನ್ನಿ ಆಯ್ತಾ. ರಿಟ್ರೇಸ್ಮೆಂಟ್ ಇಲ್ಲಿ ತನಕ ಮಾಡಿದಲ್ವಾ, ಇಲ್ಲಿ ತನಕ ಮಾಡಿದೆ.
ಇದು ಅಪ್ಲೈ ಮಾಡೋದು ಗೊತ್ತಾಯ್ತಲ್ಲ, ಇನ್ನೊಂದ್ಸಲ ಹೇಳಿಕೊಡ್ಬೇಕಾ? ನೋಡಿ ಇಲ್ಲಿ ಪಿಬ್ ರಿಟ್ರೇಸ್ಮೆಂಟ್ ಟ್ರೆಂಡ್ ಬೇಸ್ಡ್ ಪಿಬ್ ಎಕ್ಸ್ಟೆನ್ಷನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸಪೋರ್ಟ್ ತಗೊಂಡಿದೆಲ್ಲ ಆ ಏರಿಯಾದಲ್ಲಿ ಹೀಗೆ ಇಲ್ಲಿ ಇಂಪಲ್ಸಿವ್ ವೇವ್ ಎಲ್ಲಿ ತನಕ ಬಂದಿದೆ ಅಲ್ಲಿ ತನಕ ಹೀಗೆ ಒಂದು ಇಲ್ಲಿ ಸೆಲೆಕ್ಟ್ ಮಾಡಿ ಆದ್ಮೇಲೆ ರಿಟ್ರೇಸ್ಮೆಂಟ್ ಏರಿಯಾದ ತನಕ ಹೀಗೆ ಇದನ್ನು ಡ್ರ್ಯಾಗ್ ಮಾಡಿ. ಇಲ್ಲಿ ಅಲ್ವಾ, ಇಲ್ಲಿ ರಿಟ್ರೇಸ್ಮೆಂಟ್ ಆಗಿದೆ ಅಲ್ವಾ, ಅಲ್ಲಿ ತನಕ ಡ್ರ್ಯಾಗ್ ಮಾಡಿ ಆದ್ಮೇಲೆ ಇದನ್ನು ಸ್ವಲ್ಪ ದೊಡ್ಡದಾಗಿ ಇದು ಮಾಡಿ. ಹೀಗೆ ಈ ಏರಿಯಾ ಗೊತ್ತಾಯ್ತಲ್ಲ? ಎಲ್ಲಿ ತನಕ? ಅಲ್ಲಿ ತನಕ ಆಗ್ಲಿಲ್ಲ ರಿಟ್ರೇಸ್ಮೆಂಟ್, ಇಲ್ಲಿ ತನಕ ಅಲ್ವಾ, ಇಲ್ಲಿ ತನಕ ಆಗಿದೆ ಅಲ್ವಾ, ಅಲ್ಲಿ ತನಕ ಡ್ರ್ಯಾಗ್ ಮಾಡಿ. ಗೊತ್ತಾಯ್ತಲ್ವಾ? ಇಲ್ಲಿಂದ ಇಲ್ಲಿ ತನಕ, ಇಲ್ಲಿಂದ ಇಲ್ಲಿ ತನಕ ಹೇಳಿದ್ರೆ ಅದು ಸ್ವಲ್ಪ ನಿಮ್ಗೆ ಲಾಂಗ್ ಇದು ಬಿಟ್ಟು ಬೇಕಂತಿದ್ರೆ ಸ್ವಲ್ಪ ಡ್ರ್ಯಾಗ್ ಮಾಡಿ ಹೀಗೆ ಇಡ್ಬೇಕು. ಹೀಗೆ ಇಲ್ಲ, ಹೀಗೆ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಸಹ ಹಾಗೆ ಪಿಬ್ ರಿಟ್ರೇಸ್ಮೆಂಟ್ ಅಲ್ಲಿ ಸಹ ಇಲ್ಲಿ ತುಂಬಾ ನಂಬರ್ಸ್ ಇದೆ, ನಮ್ಗೆ ಇಷ್ಟು ನಂಬರ್ಸ್ ಬೇಡ. ಇದನ್ನು ನಾವು ರಿಮೂವ್ ಮಾಡ್ಬೇಕು. ಹೇಗೆ ರಿಮೂವ್ ಮಾಡ್ಬೇಕು ಇದನ್ನು? ಇದನ್ನು ರಿಮೂವ್ ಮಾಡ್ಬೇಕಲ್ಲ, ಸೇಮ್ ಮೆಥಡ್. ರೈಟ್ ಕ್ಲಿಕ್ ಮಾಡಿ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಅಂತ ಕೊಡಿ. ಸೆಟ್ಟಿಂಗ್ ಅಲ್ಲಿ ಇದರಲ್ಲಿ ಯಾವ್ದು ಬೇಡ, ಇದು ಬೇಡ, ಇದು ರಿಮೂವ್ ಮಾಡಿ. ಆದ್ಮೇಲೆ ಇದು ರಿಮೂವ್ ಮಾಡಿ, ಆದ್ಮೇಲೆ ಇದು ರಿಮೂವ್ ಮಾಡಿ, ಇದನ್ನು ರಿಮೂವ್ ಮಾಡಿ, ಆದ್ಮೇಲೆ ಇದನ್ನು ರಿಮೂವ್ ಮಾಡಿ. ಆಯ್ತಾ? ಇಲ್ಲಿ 3 ರಿಮೂವ್ ಮಾಡಿದೆ ಅಲ್ಲ, 786. ಇದನ್ನು ರಿಮೂವ್ ಮಾಡ್ಬೇಕು. 786. ಓಕೆ, 618 ಇದನ್ನು ರಿಮೂವ್ ಮಾಡ್ಬೇಕು. 3.618 ಇದನ್ನು ರಿಮೂವ್ ಮಾಡಿದ್ದೇವಲ್ಲ. ಆದ್ಮೇಲೆ 786 ಇದನ್ನು ರಿಮೂವ್ ಮಾಡ್ಬೇಕು. ಇದು 226 ಇದು ರಿಮೂವ್ ಮಾಡ್ಬೇಕು. 786 ಇದು ರಿಮೂವ್ ಮಾಡ್ಬೇಕು. ಆದ್ಮೇಲೆ 3.618 ಇದು ರಿಮೂವ್ ಮಾಡ್ಬೇಕು. ಇದರಲ್ಲಿ ಇದು 2 ಇರ್ಬೇಕು. ಆಯ್ತಾ? ಇಲ್ಲಿ ಯಾವುದೆಲ್ಲ, ಇಲ್ಲಿ 4.236 ಇದು ರಿಮೂವ್ ಮಾಡ್ಬೇಕು. 2.618 ಇದು ರಿಮೂವ್ ಮಾಡ್ಬೇಕು. ಆಯ್ತಾ? ಮತ್ತೆ ಇಲ್ಲಿ ಕೆಳಗೆ ಬನ್ನಿ. ಇದು ಕಲರ್ಸ್ ನೀವು ಬೇಕಾದ್ರೆ ಸೇಮ್ ಆಗತ್ತರನೆ. ಆಯ್ತಾ? ಇದು ಬ್ಲಾಕ್ ನಾನು ಆಗ ಇಟ್ಟಿದ್ದೇನೆ, ಆಗ ಇಟ್ಟ ಕಲರ್ಸ್ ಇದೆ ಇಲ್ಲಿ. ಆಯ್ತಾ? ಇದು ಬ್ಲಾಕ್ ಮಾಡ್ಕೊಳ್ಳಿ. ಆಯ್ತಾ? ಇದು 2 ಮತ್ತೆ 1 ಇದು ಬ್ಲಾಕ್ ಮಾಡ್ಕೊಳ್ಳಿ. ಆದ್ಮೇಲೆ ಹೀಗೆ ಡೌನಿಗೆ ಬನ್ನಿ. ಡೌನ್ ಅಲ್ಲಿ ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಇಡಿ. ಇಲ್ಲಿ ನಾವು ಆಗ ಇಟ್ಟಿದ್ದೇವಲ್ಲ, ವ್ಯಾಲ್ಯೂ ಅಲ್ಲಿ ಇರ್ತದೆ ಅದು, ನೀವು ಇಲ್ಲಿ ಪರ್ಸೆಂಟೇಜ್ ಅಂತ ಕೊಡಿ. ಆಯ್ತಾ? ಆದ್ಮೇಲೆ ಇಲ್ಲಿ ಲೆಫ್ಟ್ ಇದ್ರೆ ರೈಟ್ ಅಂತ ಕೊಡಿ. ಆಯ್ತಾ? ರೈಟಿಗೆ ಬರ್ತದೆ. ಇದು ಲೆಫ್ಟ್ ಇದ್ರೆ ಲೆಫ್ಟ್ ಸೈಡ್ಗೆ ಬರ್ತದೆ ಅದು ಪಾಯಿಂಟ್ಸ್ ಎಲ್ಲ. ಇಲ್ಲಿ ನೀವು ಸೈಜ್ 16 ಅಂತ ಕೊಡಿ. ಆಯ್ತಾ? ಪರ್ಸೆಂಟೇಜ್ ರೈಟ್ 16 ಸೈಜ್. ಆದ್ಮೇಲೆ ಓಕೆ ಕೊಡಿ. ಇಲ್ಲಿ ಅಪ್ಲೈ ಆಗ್ತದೆ ಯಾವುದು? ಪಿಬ್ ಎಕ್ಸ್ಟೆನ್ಷನ್ ಅಪ್ಲೈ ಆಗ್ತದೆ. ಪಿಬ್ ರಿಟ್ರೇಸ್ಮೆಂಟ್ ಮತ್ತೆ ಪಿಬ್ ಎಕ್ಸ್ಟೆನ್ಷನ್ ಗೆ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಪಿಬ್ ರಿಟ್ರೇಸ್ಮೆಂಟ್ ಅಲ್ಲಿ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅನ್ನು ನೋಡ್ತೇವೆ. ಇದರಲ್ಲಿ ನಾವು ಎಂಟ್ರಿಯನ್ನು ತಗೊಳ್ತೇವೆ. ಪಿಬ್ ರಿಟ್ರೇಸ್ಮೆಂಟ್ ಅಲ್ಲಿ ನಾವು ಎಂಟ್ರಿಯನ್ನು ತಗೊಳ್ತೇವೆ. ಇದು ಟ್ರೆಂಡ್ ಬೇಸ್ಡ್ ಪಿಬ್ ಎಕ್ಸ್ಟೆನ್ಷನ್ ಅಲ್ಲಿ ನಾವು ಎಕ್ಸಿಟ್ ಎಲ್ಲಿ ಆಗ್ಬೇಕಂತ ನೋಡ್ತೇವೆ ಅಲ್ವಾ? ಪಿಬ್ ಹೌದು, ಟ್ರೆಂಡ್ ಬೇಸ್ಡ್ ಪಿಬ್ ಎಕ್ಸ್ಟೆನ್ಷನ್ ಅಲ್ಲಿ ನಾವು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತೇವೆ. ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಲಿಕ್ಕೆ ನಾವು ಇದನ್ನು ನೋಡ್ತೇವೆ. ಇಲ್ಲಿ ನಾವು ಎಂಟ್ರಿ ಯಾವ ಏರಿಯಾದಲ್ಲಿ ಆಗ್ಬೇಕಂತ ಇದು ಪಿಬ್ ರಿಟ್ರೇಸ್ಮೆಂಟ್ ಅಲ್ಲಿ ನೋಡ್ತೇವೆ. ಇದು ಅರ್ಥ ಆಯ್ತಂತ ತಿಳ್ಕೊಳ್ತೇನೆ. ಆಯ್ತಾ? ನಾವಿಲ್ಲಿಗೆ ಎಂಟ್ರಿ ಯಾವ ಏರಿಯಾದಲ್ಲಿ ತಗೊಳ್ಬೇಕು? ಇಲ್ಲಿಗ ನಾವಿಲ್ಲಿ ಎಂಟ್ರಿ ಆಗಿದ್ದೇವೆ ಅಲ್ವಾ? ಸಾರಿ, ಇದು ರೆಡ್ ಕ್ಯಾಂಡಲ್ ಆಗಿ ಇಲ್ಲಿ ಗ್ರೀನ್ ಕ್ಯಾಂಡಲ್ ಆದಾಗಿ ಇಲ್ಲಿ ಎಂಟ್ರಿ ಆಗಿದ್ದೇವೆ. ಇಲ್ಲಿ ಕೆಲವರು ಏನ್ ಮಾಡ್ತಾರೆ, ಇಲ್ಲಿ ಕೆಲವರು
ಇಲ್ಲಿ 61% ಅಲ್ಲಿಯೇ ಎಂಟ್ರಿ ಆಗಿ ಬಿಡ್ತಾರೆ. 61% ಅಂತ ಹೇಳಿದ್ರೆ 50% ಅವರು ಪ್ರಾಫಿಟ್ ಬುಕ್ ಮಾಡಿದಾರಂತ ಅರ್ಥ. ಇಲ್ಲಿ 61% ಗೆ ಬರುವಾಗ ಅವರು ಎಕ್ಸಿಟ್ ಆಗ್ತಾರೆ. ಅವಾಗ ಅವರು 50% ಪ್ರಾಫಿಟ್ ಬುಕ್ ಮಾಡಿದಾರಂತ ಅರ್ಥ. ಆಯ್ತಾ? ಕೆಲವರು ಏನ್ ಮಾಡ್ತಾರೆ, ಕೆಲವರು ಇಲ್ಲಿ 100% ತನಕ ಬರುವ ತನಕ ಕಾಯ್ತಾರೆ. 100% ಇಲ್ಲಿದೆ ಅಲ್ವಾ, ಇಲ್ಲಿ ತನಕ ಕಾಯ್ತಾರೆ. ಇಲ್ಲಿ ಅಂತ ಹೇಳಿದ್ರೆ ಅವ್ರು 100% ಪ್ರಾಫಿಟ್ ಬುಕ್ ಮಾಡಿರಂತ ಅರ್ಥ. ಇಲ್ಲಿ ಬರುವಾಗ ಎಲ್ಲರೂ ಎಕ್ಸಿಟ್ ಆಗಿ ಬಿಡ್ತಾರೆ 100% ಅಲ್ಲಿ. ಆಯ್ತಾ? ಇದು ಎಕ್ಸಿಟ್ ಆಗ್ಲಿಕ್ಕೆ ನಾವು ಈ ಟೂಲ್ಸ್ ಅನ್ನು ಅಪ್ಲೈ ಮಾಡುದು. ಇದು ಹೇಗೆ ಯೂಸ್ ಮಾಡುದು? ಅಪ್ ಟ್ರೆಂಡ್ ಇರುವಾಗ ಕೆಳಗಿಂದ ಮೇಲೆ, ಡೌನ್ ಟ್ರೆಂಡ್ ಇರುವಾಗ ಮೇಲಿಂದ ಕೆಳಗೆ, ಸೇಮ್ ಅದೇ ತರ ಯೂಸ್ ಮಾಡುದು. ಆಯ್ತಾ? ಸೇಮ್ ಅದೇ ತರ ನೀವು ಫಿಬ್ನಾಚಿ ಯೂಸ್ ಮಾಡಿದ್ರಲ್ಲ, ಸೇಮ್ ಅದೇ ತರ. ಇದು ನೀವು ಪ್ರಾಫಿಟ್ ಬುಕ್ಕಿಂಗ್ ಎಲ್ಲಿ ಮಾಡ್ಬೇಕಂತ, 61% ಅಲ್ಲಿ ನೀವು ಬಂದಾಗ 50% ಪ್ರಾಫಿಟ್ ಬುಕ್ ಮಾಡಬಹುದು. ಈಗ ನೀವು 900 ಲಾಟ್ ಅಲ್ಲಿ ನೀವು ಟ್ರೇಡ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಆವಾಗ ನಿಮ್ಗೆ ಒಂದು 61% ಗೆ ಬಂತು. ಆವಾಗ ನಿಮ್ದು 900 ಲಾಟ್ ಅಲ್ಲಿ 400 ಲಾಟ್ ನೀವು ಅದರಲ್ಲಿ 500 ಲಾಟ್ ನೀವು ಬುಕ್ ಮಾಡಿ ಆಯ್ತು. ಎಕ್ಸಿಟ್ ಆದ್ರೆ 500 ಲಾಟ್ ಅನ್ನು ನೀವು ಸೆಲ್ ಮಾಡಿ ಬಿಟ್ರಿ. ಉಳಿದದಿದೆಲ್ಲ ಅದನ್ನ ಇಟ್ಕೊಂಡು ಅದು 100 ಬರುವ ತನಕ, 100% ಬರುವ ತನಕ ವೇಟ್ ಮಾಡ್ತೀರಿ. ಇಲ್ಲಿ ಬಂದಾಗ ಪುನಃ ಅದನ್ನು ಉಳಿದದ್ದನ್ನು ಪ್ರಾಫಿಟ್ ಬುಕ್ ಮಾಡಿ ಬಿಡ್ತೀರಿ. ಫುಲ್ ಆ ತರ ಫುಲ್ 100% ಬುಕ್ ಮಾಡ್ತೀರಿ. ಈಗ ನೀವು ತೆಗ್ದ ಇದನ್ನು ಉಂಟಲ್ಲ, ನೀವು ಒಂದೊಂದೇ ಇದ್ರಲ್ಲಿ ನೀವು ಲಾಟ್ ಸೈಜ್ ಜಾಸ್ತಿ ಮಾಡ್ತಾ ಹೋಗ್ತೀರಿ ಅಲ್ವಾ. ಇಲ್ಲಿ ನೀವು ತೆಗ್ದಿದ್ದೀರಿ ಅಂತ ತಿಳ್ಕೊಳ್ಳಿ. ಮೇಲೆ ಬಂದಾಗ ಪುನಃ ಆಡ್ ಮಾಡ್ತೀರಿ ಪೊಸಿಷನ್ ಅನ್ನು. ಪುನಃ ಆಡ್ ಮಾಡಿದವರು ಪುನಃ ಇಲ್ಲಿ ರಿಟ್ರೇಸ್ಮೆಂಟ್ ಆದಾಗ ಪುನಃ ಆಡ್ ಮಾಡ್ತೀರಿ ಪೊಸಿಷನ್ ಅನ್ನು. ಆದ್ಮೇಲೆ ನಿಮ್ಗೆ ಇಲ್ಲಿ ಗೊತ್ತಾಗ್ತದೆ ಲಾಸ್ಟಿಗೆ ಇದು ಏರಿಯಾ ಉಂಟಲ್ಲ, ಇದು ಮೇಲೆ ಬಂದಾಗಿದೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ಗೊತ್ತು ನಿಮ್ಗೆ. ಅಂತ ಹೇಳಿದ್ರೆ ನೀವು ಮುಂಚಿನ ದಿವಸ ಎಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಹಾಕಿ ಇಡ್ತೀರಿ ಅಲ್ವಾ. ಹಾಗೆ ನೀವು ಟ್ರೇಡ್ಗೆ ಕುತ್ಕೊಳ್ಳಲ್ಲ. ಮುಂಚಿನ ದಿವಸ ಆವತ್ತಿನದು ಪ್ರೀವಿಯಸ್ ಡೇದು ಐ ಎಲ್ಲಿದೆ, ಪ್ರೀವಿಯಸ್ ಡೇದು ಲೋ ಎಲ್ಲಿದೆ, ಇದೆಲ್ಲ ನೀವು ಹಾಕಿ ಕುತ್ಕೊಂಡಿರ್ತೀರಿ. ಆವಾಗ ನಿಮ್ಗೆ ಗೊತ್ತಾಗ್ತದೆ ಈ ಏರಿಯಾದಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ. ಆ ಏರಿಯಾದಲ್ಲಿ ನೀವು ಇದು ಫಿಬ್ನಾಚಿಯನ್ನು ಹಾಕಿದ್ರೆ ನಿಮಗೆ ಗೊತ್ತಾಗ್ತದೆ ಇಂಥ ಏರಿಯಾದಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡ್ಬೇಕು ಅಂತ. ಇಲ್ಲಿ ನೋಡಿ, ಇದು ಏರಿಯಾ ನೋಡಿ 51,000 ಏರಿಯಾ. ಇದೊಂದು ರೌಂಡ್ ನಂಬರ್ ಆಗಿದೆ ಅಲ್ವಾ. ಈ ಏರಿಯಾದಲ್ಲಿ ಪ್ರಾಫಿಟ್ ಬುಕ್ ಮಾಡ್ಬೇಕಲ್ವಾ. ಅದಕ್ಕೆ ಇಲ್ಲಿ ಫಿಬ್ನಾಚಿ ಟೂಲ್ ಹಾಕಿದ್ರೆ ನಿಮ್ಗೆ ಅದು ಕನ್ಫರ್ಮ್ ಮಾಡ್ತದೆ. ಇಲ್ಲಿ 50% ನೀವು ಪ್ರಾಫಿಟ್ ಬುಕ್ ಮಾಡಿ, ಇನ್ನು ನಿಮ್ಗೆ ಜಾಸ್ತಿ ಅದು ರಿವರ್ಸ್ ಹೊಡೆಯುವ ಚಾನ್ಸಸ್ ಇದೆ ಅಂತ ತೋರಿಸ್ತದೆ. ಇಲ್ಲಿ 50% ಅಂತ ಹೇಳಿದ್ರೆ ಒಂದು 1000 ಲಾಟ್ ಅಲ್ಲಿ ಮಾಡಿದ್ರೆ ಅದರಲ್ಲಿ 500 ಲಾಟ್ ನೀವು ಬುಕ್ ಮಾಡಿ ಪುನಃ 500 ಲಾಟ್ ಇಡುದು ಆ ತರ. ಇಲ್ಲಿ ಪುನಃ 50% ಇದೆ ಅಲ್ಲ, ಇದನ್ನು ಇಲ್ಲಿ ಬುಕ್ ಮಾಡಿ ಬಿಡುದು ಆ ತರ. ಪುನಃ ಡೌನ್ ಟ್ರೆಂಡ್, ಇಲ್ಲಿ ಡೌನ್ ಗೆ ಬಂದಾಗ ಡೌನ್ ಟ್ರೇಡ್ ತೆಗೆಯುವುದು ಆ ತರ. ಇದು ಯಾವುದು? ಫಿಬ್ ರಿಟ್ರೇಸ್ಮೆಂಟ್. ಆಯ್ತಾ? ನೀವು ಯಾವುದೇ ಟ್ರೇಡ್ ಅನ್ನು ನೀವು ಮಾಡುವಾಗ ನೀವು ಅದರದ್ದು ಸಪೋರ್ಟ್ ಇದೆ ಅಂತ ನೋಡ್ಕೊಳ್ಬೇಕು. ಸಪೋರ್ಟ್ ಲೆವೆಲ್ ಹತ್ತಿರದಲ್ಲಿದ್ರೆ, ಇಲ್ಲಿಗ ಸಪೋರ್ಟ್ ತಗೊಂಡಿದೆ ಆಯ್ತಾ. ಆದ್ಮೇಲೆ ಇಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಮಾಡ್ತಿದೆ ಅಂತ ನೋಡ್ಬೇಕು. ಟ್ರೆಂಡ್ ಲೈನ್ ಹಾಕುದು ಗೊತ್ತಲ್ಲ, ಟ್ರೆಂಡ್ ಲೈನ್ ಕ್ಲಾಸ್ ಮಾಡಿದ್ದೇನೆ. ಕ್ಲಾಸ್ ನೋಡದವರು ಪುನೊಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ ಆಯ್ತಾ. ಮಾರ್ಕೆಟ್ ಸ್ಟ್ರಕ್ಚರ್ ಎಲ್ಲರೂ ನೋಡಿ ಆಯ್ತಾ. ಈ ವಿಡಿಯೋ ನೋಡಿದವರು ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಒಂದು ಕ್ಲಾಸ್ ಮಾಡಿದ್ದೇನೆ, ಅದು ಯಾರು ನೋಡ್ಲಿಲ್ಲ. ಅದು ಮೇಯ್ನ್ ಆಗಿ ನೋಡ್ಬೇಕಿತ್ತು. ನೀವು ಟ್ರೇಡಿಂಗ್ ಕಲಿಯುವವರು ಅದು ಮೇಯ್ನ್ ಆಗಿ ನೋಡ್ಬೇಕಿತ್ತು. ಅದು ಎಷ್ಟು ಜಾಸ್ತಿ ನೋಡ್ಲಿಲ್ಲ ಯಾರು. ಅದು ನಂದು ವ್ಯೂಸ್ ಆಲ್ರೆಡಿ ಮೊನ್ನೆಯಿಂದ ಡೌನ್ ಆಗಿದೆ ಅಲ್ವಾ. ಇದಕ್ಕಿದ್ದಾಗೆ ಸೆಟ್ಟಿಂಗ್ ಅಲ್ಲಿ ನಾನೇನೋ ಮಿಸ್ಟೇಕ್ ಮಾಡಿದ್ದೇನೆ. ಮಿಸ್ಟೇಕ್ ಮಾಡಿದ್ದು ನಂದು ವ್ಯೂಸ್ ಎಲ್ಲ ಹೋಗಿದೆ, ಎಲ್ಲ ಡಿಲೀಟ್ ಆಗಿ ಬಿಟ್ಟಿದೆ ವ್ಯೂಸ್. ನೋಡಿದರೆ ಇಲ್ವಾ ಅಂತ ನನಗೆ ಈಗ ಗೊತ್ತಾಗ್ತಿಲ್ಲ. ನಂದು ಇದು ವಿಡಿಯೋಸ್ ಮುಂಚೆ ಎಲ್ಲ ನೋಡ್ತಿದ್ರು ಎಲ್ಲ, ಈಗ ಎಲ್ಲ ಡೌನ್ ಆಗಿದೆ, ವ್ಯೂಸ್ ಡೌನ್ ಆಗಿದೆ, ಮತ್ತೆ ನೋಡುವವರು ಕಮ್ಮಿ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ವ್ಯೂಸ್ ತೋರಿಸ್ತಿಲ್ಲಲ್ಲ, ಹಾಗಾಗಿ ನೋಡ್ಲಿಕ್ಕೆ ಸಹ ಇರ್ತಾರೆ ವಿಡಿಯೋಸ್ ಅಲ್ವಾ. ಅದು ನಂದು ಸೆಟ್ಟಿಂಗ್ ಮಿಸ್ಟೇಕ್ ಆಗಿದ್ದು, ಹಾಗಾಗಿ ವ್ಯೂಸ್ ಒಮ್ಮೆಲೆ 4, 5 ಈ ತರ ತೋರಿಸ್ತಿದೆ ಆಯ್ತಾ. ಅದನ್ನು ನೋಡಿ ಯಾವಾಗ್ಲೂ ಬುಕ್ ಪೇಜ್ ಅನ್ನು, ಬುಕ್ ಕವರ್ ಅನ್ನು ನೋಡಿ ಜಡ್ಜ್ ಮಾಡಬಾರ್ದು, ಬುಕ್ ಅನ್ನು ನೋಡಿ ಜಡ್ಜ್ ಮಾಡ್ಬೇಕಂತ ಹೇಳ್ತಾರಲ್ಲ, ಅದೇ ತರ ಅಲ್ಲಿ ವ್ಯೂಸ್ ಅನ್ನು ನೋಡಿ ಜಡ್ಜ್ ಮಾಡಬೇಡಿ. ಅದ್ರ ಒಳಗಿರುವ ಟಾಪಿಕ್ ಅನ್ನು ನೋಡಿ, ಯಾವ ತರ ಟಾಪಿಕ್ ಇದೆ ಅಂತ ಅದನ್ನು ನೋಡಿ ಜಡ್ಜ್ ಮಾಡಿ ಆ ತರ. ಓಕೆ, ಇದರಲ್ಲಿ ನಾನು ಏನ್ ಹೇಳ್ತಿದ್ದೇನೆ, ಇದು ಟ್ರೆಂಡ್ ಲೈನ್. ಟ್ರೆಂಡ್ ಲೈನ್ ಗೆ ಸಪೋರ್ಟ್, ಟ್ರೆಂಡ್ ಲೈನ್ ಅಲ್ಲಿ ಸಪೋರ್ಟ್ ತಗೊಂಡಿರ್ಬೇಕು.
ನೀವು ಇಲ್ಲಿ ಟ್ರೇಡ್ ತೆಗೆಯುವಾಗ ಆವಾಗ ಕನ್ಫರ್ಮೇಶನ್ ಇರ್ತದೆ. ಆದ್ಮೇಲೆ ಇಲ್ಲಿ ಇದು ಮೂವಿಂಗ್ ಎವರೇಜ್. ಮೂವಿಂಗ್ ಎವರೇಜ್ ಹೇಗೆ ಹಾಕೊಳ್ಳುದು? ಇಲ್ಲಿ ಎಪೆಕ್ಸ್ ಅಂತ ಇದೆ ನೋಡಿ. ಎಪೆಕ್ಸ್ ಅಲ್ಲಿ ಮೂವಿಂಗ್ ಎಂ ಅಂತ ಕೊಟ್ರೆ ಇಲ್ಲಿ ಬರ್ತದೆ. ಇಲ್ಲಿ ಡೌನಿಗೆ ಬನ್ನಿ, ಇಲ್ಲಿ ಮೂವಿಂಗ್ ಎವರೇಜ್ ಅಂತ ಇದೆ ನೋಡಿ. ಮೂವಿಂಗ್ ಎವರೇಜ್ ಅಂತ ಕ್ಲಿಕ್ ಮಾಡಿ. ಈ ತರ ಬರ್ತದೆ. ನಾನು ಆಲ್ರೆಡಿ ಇಲ್ಲಿ ಹಾಕೊಂಡಿದ್ದೇನೆ, ಇದನ್ನು ಡಿಲೀಟ್ ಮಾಡ್ತೇನೆ ಆಯ್ತಾ, ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಈ ತರ ಬರ್ತದೆ. ಇಲ್ಲಿ ಬಂದಿದೆ ನೋಡಿ ಮೂವಿಂಗ್ ಎವರೇಜ್. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಅಂತ ಕೊಡಿ. ಸೆಟ್ಟಿಂಗ್ ಅಲ್ಲಿ ಇಲ್ಲಿ ಇನ್ಪುಟ್, ಇದು ತುಂಬಾ ಲೆಂತಿ ಆಗ್ತದಲ್ಲ ಕ್ಲಾಸ್, ಅಂದ್ರೆ ತುಂಬಾ ಇದೆ ಇದರಲ್ಲಿ ಹೇಳಲಿಕ್ಕೆ. ನನಗೆ ಸಾಕಾಗ್ತಾ ಉಂಟು ಟೀಚ್ ಮಾಡಿ, ನನಗೆ ಸಾಕಾಗ್ತಾ ಉಂಟು. 200 ಲೆಂತ್ 200. ನೀವು ಒಂದೇ ದಿವಸಕ್ಕೆ ನೋಡ್ಬೇಡಿ, ನಿಮ್ಗೆ ಅದು ಲೆಂತಿ ಅಂತ ಅನಿಸಿದ್ರೆ ಇವತ್ತು ಅರ್ಧ ನೋಡಿ, ಇಲ್ಲದ್ರೆ ಇವತ್ತು 15% ನೋಡಿ, ನಾಳೆ 15% ನೋಡಿ, ನಾಡ್ದು 15% ನೋಡಿ, ಆ ತರ ನೋಡಿ. ಪರ್ಸೆಂಟ್ ಇದ್ರಲ್ಲಿ ನೋಡಿ ಆಯ್ತಾ. ಇವತ್ತು ಅರ್ಧ ವಿಡಿಯೋ ನೋಡಿ, ನಾಳೆ ಅರ್ಧ ವಿಡಿಯೋ ನೋಡಿ, ನಾಡ್ದು ಅರ್ಧ ವಿಡಿಯೋ ನೋಡಿ. ಒಮ್ಮೆಲೆ ನೋಡಿದ್ರೆ ತಲೆಗೆ ಹೋಗಲ್ಲ ಅಲ್ವಾ, ಆ ತರ. ಇದು ಎಲ್ಲ ನಿಮ್ಗೆ ಗೊತ್ತಾಗ್ಲೇಬೇಕು. ಗೊತ್ತಾಗದಿದ್ರೆ ನಿಮಗೆ ಟ್ರೇಡಿಂಗ್ ಕಷ್ಟ ಆಗ್ತದೆ ಅಲ್ವಾ. ಅಪ್ ಟ್ರೆಂಡ್ ಮತ್ತೆ ಡೌನ್ ಟ್ರೆಂಡ್, ಫಿಬ್ನಾಚಿಯನ್ನು ಯೂಸ್ ಮಾಡುದು ಅಪ್ ಟ್ರೆಂಡ್ ಇರುವಾಗ ಮತ್ತೆ ಡೌನ್ ಟ್ರೆಂಡ್ ಇರುವಾಗ. ಸೈಡ್ ವೇಸ್ ಇರುವಾಗ ಅದನ್ನು ಯೂಸ್ ಮಾಡಬಾರ್ದು ಆಯ್ತಾ. ಇಲ್ಲಿ ಮೂವಿಂಗ್ ಎವರೇಜ್ ಅಂತ ಕೊಟ್ಟಾಗ ಯಾವ ತರ ಬಂತಲ್ಲ, ಈ ತರ ಬಂತಲ್ಲ. ಇದರಲ್ಲಿ ನೀವು ಇದರ ಮೇಲೆ ರೈಟ್ ಕ್ಲಿಕ್ ಮಾಡ್ಬೇಕು. ರೈಟ್ ಕ್ಲಿಕ್ ಮಾಡಿ ಈ ತರ ಡಾಟ್ ಬರ್ತದೆ ಆಯ್ತಾ, ಗೊತ್ತಾಗ್ತದೆ ಇದು ಸೆಲೆಕ್ಟ್ ಆಗಿದೆ ಅಂತ. ಆದ್ಮೇಲೆ ಇಲ್ಲಿ ಲೆಂತ್, ಇಲ್ಲಿ 200 ಅಂತ ಕೊಡಿ. ಮತ್ತೆ ಇಲ್ಲಿ ಸ್ಟೈಲ್ ಅಲ್ಲಿ ಕಲರ್ ರೆಡ್ ಇಲ್ಲದ್ರೆ ಬೇರೆ ಕಲರ್ ಕೊಡಿ, ನಿಮ್ಗೆ ಇಷ್ಟ ಇರುವುದು. ನಾನು ರೆಡ್ ಕೊಡ್ತೇನೆ. ಇದು ಸ್ವಲ್ಪ ದಪ್ಪ ಕೊಡಿ, ಲೈನ್ ವಿಡ್ತ್ ಆಯ್ತಾ. ನೆಕ್ಸ್ಟ್ ಓಕೆ ಕೊಡಿ. ಓಕೆ ಎಲ್ಲಿ ಹೋಯ್ತು? ಇಲ್ಲಿದೆ, ಓಕೆ ಕೊಡಿ. ಇಲ್ಲಿ ಬಂತು ನೋಡಿ, ಅದು ಇಲ್ಲಿ ಬಂತು ಮೂವಿಂಗ್ ಎವರೇಜ್. ಮೂವಿಂಗ್ ಎವರೇಜ್ ಕ್ಯಾಂಡಲ್ಸ್ ಅದು ಕೆಳಗೆ ಇದ್ರೆ, ಮೂವಿಂಗ್ ಎವರೇಜ್ ಪ್ರೈಸ್ ಆಕ್ಷನ್ ಅದು ಕೆಳಗೆ ಇದ್ರೆ ಅಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಳ್ತದ ಅಂತ ಅರ್ಥ. ಒಂದು ವೇಳೆ ಪ್ರೈಸ್ ಆಕ್ಷನ್ ಅದು ಮೇಲೆ ಇದ್ರೆ ಅಲ್ಲಿ ರೆಸಿಸ್ಟೆನ್ಸ್, ಮೂವಿಂಗ್ ಎವರೇಜ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ತದೆ. ಕ್ಯಾಂಡಲ್ಸ್ ಅದು ಕೆಳಗೆ ಮೂವಿಂಗ್ ಎವರೇಜ್ ಮಾಡಿದ್ರೆ ಅದು ಸಪೋರ್ಟ್ ಆಗಿ ಕೆಲಸ ಮಾಡ್ತದೆ. ಇದು ಪ್ರೈಸ್ ಆಕ್ಷನ್ ಅದು ಮೇಲೆ, ಒಂದು ಮೇಲೆ ಎಲ್ಲಿದೆ ಇಲ್ಲಿ ನೋಡ್ಬೇಕು, ಹುಡುಕ್ಬೇಕು. ಇಲ್ಲ, ಇದು ಕೆಳಗೆ ಇದು ಮಾಡಿದೆ, ಇದು ಸಪೋರ್ಟ್ ಆಗಿ ಕೆಲಸ ಮಾಡಿದೆ. ಆವಾಗ ನಮಗೆ ಮೂವಿಂಗ್ ಎವರೇಜ್ ಕೆಳಗಿದೆ ನಾವೇ ಅನ್ಕೊಳ್ಬೇಕು ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಆಯ್ತಾ. ಅಂತ ಹೇಳಿದ್ರೆ ಇದು ಮೂವಿಂಗ್ ಎವರೇಜ್ ಡೌನ್ ಅಲ್ಲಿ ಇದೆ, ಇದು ಪ್ರೈಸ್ ಆಕ್ಷನ್ ಅದು ಕೆಳಗೆ ಇದೆ, ಆವಾಗ ಇದು ಸಪೋರ್ಟ್ ಆಗಿ ಕೆಲಸ ಮಾಡ್ತದೆ. ಒಂದು ವೇಳೆ ಮಾರ್ಕೆಟ್ ಇದು ಪ್ರೈಸ್ ಆಕ್ಷನ್ ಇದು ಮೂವಿಂಗ್ ಎವರೇಜ್ ಅನ್ನು ಬ್ರೇಕ್ ಆದಾಗ ಆವಾಗ ಕನ್ಫರ್ಮ್ ಆಗ್ತದೆ ಈಗ ಡೌನ್ ಟ್ರೆಂಡಿಗೆ ಹೋಗ್ತಾ ಇದೆ ಅಂತ. ಇಲ್ಲಿ ನೋಡಿ, ಇದು ಬ್ರೇಕ್ ಆಗಿದೆ ಮೂವಿಂಗ್ ಎವರೇಜ್ ಅಲ್ವಾ, ಆವಾಗ ಇದು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗ್ತದೆ ಮೂವಿಂಗ್ ಎವರೇಜ್. ಇದು 200 ಕೊಟ್ಟಿದ್ದೇನೆ, ನೀವು ಇದು 400 ಕೊಡಿ ಆಯ್ತಾ. ಸೆಟ್ಟಿಂಗಿಗೆ ಬನ್ನಿ, ಮೂವಿಂಗ್ ಎವರೇಜ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗಿಗೆ ಬನ್ನಿ. 200 ಅಲ್ಲಿ ಸಹ ನೋಡ್ತೇವೆ ನಾವು. ಸೆಟ್ಟಿಂಗ್, ಇದರಲ್ಲಿ ಇನ್ಪುಟ್, ಇಲ್ಲಿ 44 ಅಂತ ಕೊಡಿ. ನಾನು ಹೇಳಿದೆ ಅಲ್ಲ, ಇದು ಒಮ್ಮೆಲೆ ನೋಡ್ಬೇಡಿ, ವಿಡಿಯೋಸ್ ಕಷ್ಟ ಆಗ್ತದೆ. ಒಂದು ಅರ್ಧ ಮಾಡಿ ನೋಡಿ ಆಯ್ತಾ. ಇವತ್ತು ಅರ್ಧ ನೋಡಿ, ಉಳಿದದ್ದು ಪಾರ್ಟ್ಸ್ ನಾಳೆ ಅರ್ಧ ನೋಡಿ ಆಯ್ತಾ. ಅದು ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿದವರು ಅದೊಂದು ವಿಡಿಯೋವನ್ನು ನೋಡಿ, ಆವಾಗ ಇದು ಕರೆಕ್ಟ್ ಆಗಿ ಅರ್ಥ ಆಗ್ತದೆ ಆಯ್ತಾ. ಸ್ಟಾಕ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ. ಸ್ಟಾಕ್ಸ್ ಬಗ್ಗೆ ಹೇಗೆ ಪರ್ಚೇಸ್ ಮಾಡುದಂತ ಅದನ್ನು ನೋಡಿ. ಹೀಗೆ ಆಫೀಸಿಗೆಲ್ಲ ಹೋಗುವವರಿಗೆ ಉಂಟಲ್ಲ, ಈ ತರ ಇಂಟರ್ಡೇ ಟ್ರೇಡ್ ಮಾಡ್ಲಿಕ್ಕೆ ಟೈಮ್ ಇರಲ್ಲ. ಲಂಚ್ ಬ್ರೇಕ್ ಅಲ್ಲಿ ಎಲ್ಲ ಮಾಡ್ಬೋದು ಇಂಟರ್ಡೇ ಅಲ್ವಾ. ಉಳಿದ ಟೈಮಲ್ಲಿ ನೀವು ಏನ್ ಮಾಡ್ಬೇಕು ಗೊತ್ತಾ, ಮಾರ್ನಿಂಗ್ ಬೇಗ ಹೇಳ್ತೀರಲ್ವಾ, ಬೇಗ ಎದ್ದವರು ಮಾರ್ನಿಂಗ್ ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡಿ, ಸ್ಟಾಕ್ಸ್ ಬೈ ಮಾಡಿ ಇಡಿ ಅಂತ ಹೇಳಿದ್ರೆ. CNBC ಅಂತ ಒಂದು ಚಾನಲ್ ಇದೆ, ನ್ಯೂಸ್ ಚಾನಲ್ ಇದೆ, CNBC ಅಲ್ಲಿ ಯಾವ್ದು ಸ್ಟಾಕ್ಸ್ ಒಳ್ಳೇದಿದೆ, ಯಾವ್ದು ಸ್ಟಾಕ್ಸ್ ಒಳ್ಳೇದಿಲ್ಲ, ಆ ತರ ಎಲ್ಲ ಹೇಳ್ತಾರೆ. ಯಾವ್ದು ಡೌನ್ ಇದೆ, ಯಾವ್ದು ಅಪ್ ಇದೆ, ಅದನ್ನು ನೀವು ಮಾರ್ನಿಂಗ್ ಎದ್ದವರು ಅದು ಚಾನಲ್ ಅನ್ನು ನೋಡ್ಬೇಕು, ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡುವವರು.
ಇಂಡೆಕ್ಸ್ ಅಲ್ಲಿ ಸಹ ಹೇಳ್ತಾರೆ ಅವರು, ಸ್ಟಾಕ್ಸ್ ಅಲ್ಲಿ ಸಹ ಹೇಳ್ತಾರೆ. CNBC ಅಂತ ಚಾನಲ್, ಆ ಚಾನಲ್ ಅನ್ನು ದಿನಾಲೂ ನೀವು ಅಬ್ಸರ್ವ್ ಮಾಡ್ಬೇಕು ಟ್ರೇಡಿಂಗ್ ಮಾಡುವವರು, ಆಯ್ತಾ. ಅದರಲ್ಲಿ ಯಾವ್ದೆಲ್ಲ ಒಳ್ಳೆ ಸ್ಟಾಕ್ಸ್ ಇದೆ, ಯಾವ್ದು ಸ್ಟಾಕ್ಸ್ ಗ್ರೋತ್ ಅಲ್ಲಿ ಇದೆ ಅದೆಲ್ಲ ಹೇಳ್ತಾರೆ. ಆದ್ಮೇಲೆ ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡುವವರು ಸಂಡೇ ಮತ್ತೆ ಸ್ಯಾಟರ್ಡೆ ನಿಮಗೆ ಹಾಲಿಡೇ ಅಲ್ವಾ, ಆ ಡೇ ಅಲ್ಲಿ ನೀವು 50-50 ಸ್ಟಾಕ್ಸ್ ಅನ್ನು ಅನಾಲಿಸಿಸ್ ಮಾಡಿ, ಆಯ್ತಾ. ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾವ್ದು ಸ್ಟಾಕ್ಸ್ ಗ್ರೋತ್ ಒಳ್ಳೇದಿದೆ ಆ ಒಂದು 5-6 ಸ್ಟಾಕ್ಸ್ ಅನ್ನು ನೀವು ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡಿ. ಮತ್ತೆ ಯಾವ ಸ್ಟಾಕ್ಸ್ ಡೌನ್ ಅಲ್ಲಿ ಇದೆ ಅದನ್ನು ಒಂದು ಬೇರೆ ವಾಚ್ ಲಿಸ್ಟ್ ಮಾಡಿ ಅದರಲ್ಲಿ ಆಡ್ ಮಾಡಿ. ಇಂಟರ್ಡೇ ಮಾಡುವಾಗ ಡೌನ್ ಅಲ್ಲಿ ಇರುವುದನ್ನು ನೀವು ಸೆಲ್ ಮಾಡಬಹುದು ಇಂಟರ್ಡೇ ಅಲ್ಲಿ, ಅಲ್ವಾ. ಅಪ್ ಅಲ್ಲಿ ಇರುವ ಗ್ರೋತ್ ಇರುವ ಸ್ಟಾಕ್ಸ್ ಅಲ್ಲಿ ನೀವು ಬೈ ಮಾಡಬಹುದು ಸ್ಟಾಕ್ಸ್ ಅನ್ನು ಇಂಟರ್ಡೇ ಇದು ಟ್ರೇಡ್ ಮಾಡುವವರಿಗೆ. ಸ್ಟಾಕ್ಸ್ ನೀವು ಸ್ಟಾಕ್ಸ್ ಸ್ಟಡಿ ಮಾಡಿದ್ರೆ ಅದರಲ್ಲಿ ನೀವು ಇಂಟರ್ಡೇನು ಮಾಡಬಹುದು, ಇಲ್ಲದಿದ್ರೆ ನೀವು ಪೊಸಿಷನಲ್ ಆಗಿಯೂ ತೆಗಿಬಹುದು, ಸ್ವಿಂಗ್ ಟ್ರೇಡು ಮಾಡಬಹುದು, ಮತ್ತೆ ಇನ್ವೆಸ್ಟ್ ಮಾಡಬಹುದು, ಲಾಂಗ್ ಇನ್ವೆಸ್ಟ್ ಮಾಡಬಹುದು, ಆಯ್ತಾ. ಕೆಲ್ಸಕ್ಕೆಲ್ಲ ಹೋಗುವವರು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು, ಟ್ರೇಡಿಂಗ್ ಸಹ ಮಾಡಿದ್ರೆ ಆಗ್ತದೆ, ಆಯ್ತಾ. ಓಕೆ, ಟ್ರೇಡಿಂಗ್ ಗಿಂತ ನೀವು ಇನ್ವೆಸ್ಟ್ ಮಾಡುದು ಒಳ್ಳೇದು, ಆಯ್ತಾ. ಟ್ರೇಡಿಂಗ್ ಸಹ ಮಾಡಿ, ಟಚ್ ಬಿಟ್ಟು ಹೋಗ್ತದೆ. ಟ್ರೇಡಿಂಗ್ ಮಾಡದಿದ್ರೆ ನಿಮಗೆ ಟಚ್ ಬಿಟ್ಟು ಹೋಗ್ತದೆ ಮಾರ್ಕೆಟ್ ಅದು. ಅದಕ್ಕೆ ಟ್ರೇಡಿಂಗ್ ಒಂದು ದಿನದಲ್ಲಿ 1-2 ಅವರು ಟ್ರೇಡಿಂಗ್ ಮಾಡಿ. ದಿನದಲ್ಲಿ ನಿಮಗೆ ಮಾಡ್ಲಿಕ್ಕೆ ಟೈಮ್ ಇಲ್ಲದಿದ್ರೆ 1 ಇಲ್ಲದೆ 2 ಟ್ರೇಡ್ ಮಾಡಿ, ಅಷ್ಟೇ ಮಾಡಿದ್ರೆ ಬೆಟರ್, ಆಯ್ತಾ. ಇಡೀ ದಿವಸ ಮಾಡಿದ್ರು ನೀವು ಒಂದು 3-4 ಅದಕ್ಕಿಂತ ಮೇಲೆ ಮಾಡ್ಲಿಕ್ಕೆ ಹೋಗ್ಬೇಡಿ ಟ್ರೇಡ್, ಒಳ್ಳೇದಲ್ಲ, ಎಲ್ಲ ಹಣ ಎಲ್ಲ ಖಾಲಿ ಆಗ್ತದೆ. 3-4 ಅಲ್ಲಿ ನಿಮಗೆ ಪ್ರಾಫಿಟ್ ಆದ್ರೆ 5-6 ಹೀಗೆ ತುಂಬಾ ಟ್ರೇಡ್ ಮಾಡ್ತಾ ಹೋದಾಗೆ ನಿಮ್ಗೆ ಲಾಸ್ ಆಗ್ತಾ ಹೋಗ್ತದೆ. ಓಕೆ, ಇಲ್ಲಿ ನಾನು ಮೂವಿಂಗ್ ಎವರೇಜ್ ಅದು ಲೆಂತ್ 44 ಕೊಟ್ಟಿದ್ದೇನೆ, ಆಯ್ತಾ. ಓಕೆ ಕೊಡಿ. ಇದು ಇರೋದು ನಿಮ್ಮ ನಿಯರ್ ಬಂತು ನೋಡಿ, ಈಗ ಇರೋದು ನಿಯರ್ ಬಂತು. ಇದು ಸಪೋರ್ಟ್ ತಗೊಳ್ತಾ ಇದೆ ಅಲ್ವಾ, ಇಲ್ಲಿ ರೆಸಿಸ್ಟೆನ್ಸ್ ಅಂತ ಕ್ರಿಯೇಟ್ ಮಾಡಿದೆ, ಇದು ರೆಸಿಸ್ಟೆನ್ಸ್ ಅಂತ ತೋರಿಸ್ತಿದೆ. ಇಲ್ಲಿ ಮೂವಿಂಗ್ ಎವರೇಜ್ ಇಂದ ಸಪೋರ್ಟ್ ತಗೊಂಡು ಇಲ್ಲಿ ಕೆಳಗೆ ಬಂದಿದೆ. ಮೂವಿಂಗ್ ಎವರೇಜ್ ಅದು ಸಪೋರ್ಟ್, ಮತ್ತೆ ಇದ್ರದ್ದು ನೆಕ್ ಲೈನ್ ಅಂತ ಹೇಳಿದ್ರೆ ಇದ್ರದ್ದು ಬೈಯರ್ಸ್ ಅದು ಸಪೋರ್ಟ್, ಇಲ್ಲಿ ಎಲ್ಲ ಒಟ್ಟಿಗೆ ಇದೆ. ಆವಾಗ ನಿಮಗೆ ಮೋರ್ ಕನ್ಫರ್ಮೇಶನ್ ಇಲ್ಲಿ ಸಿಗ್ತದೆ ನೋಡಿ. ಇಲ್ಲಿ ನೋಡಿ, ಇದು ಅಪ್ಲೈ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ ನೋಡಿ. ಇದು ಬೈಯರ್ಸ್ ಅದು ಸಪೋರ್ಟ್ ಏರಿಯಾ ಅಲ್ವಾ, ಬೈಯರ್ಸ್ ಅದು ಸಪೋರ್ಟ್ ಏರಿಯಾ ಆದ್ಮೇಲೆ ಮೂವಿಂಗ್ ಎವರೇಜ್ ಮೇಲೆ ಬಂದಿದೆ ಪ್ರೈಸ್ ಆಕ್ಷನ್ ಅದು, ಇದು ಸಪೋರ್ಟ್ ಕೊಟ್ಟಿದೆ ಇಲ್ಲಿ ಸೆಲ್ಲರ್ಸ್ಗೆ ಅಲ್ವಾ. ಆವಾಗ ಇಲ್ಲಿ ಮೋರ್ ಕನ್ಫರ್ಮೇಶನ್, ಆವಾಗ ನೀವು ಇಲ್ಲಿ ಮತ್ತೆ ಇದು ಫಿಬೊನಾಚಿ ಟೂಲ್ ಅಲ್ಲಿ ಸಹ ಇದು ಕರೆಕ್ಷನ್ ಇಲ್ಲಿ 61% ತನಕ ಮಾಡಿದೆ. ಆವಾಗ ನಿಮಗೆ ಮೋರ್ ಇದು ಕನ್ಫರ್ಮ್ ಸಿಗ್ತದೆ. ಇಂಥ ಟ್ರೇಡ್ ಅನ್ನು ನೀವು ಬಿಡಬಾರ್ದು, ಇಂಥ ಟ್ರೇಡ್ ಅನ್ನು ನೀವು ದೊಡ್ಡ ಲಾಟ್ ಅಲ್ಲಿ ಮಾಡ್ಬೇಕು. ಇಂಥ ಟ್ರೇಡ್ ಎಲ್ಲ ಸಿಕ್ಕಿದಾಗ 3 ಇದು ಇಂಡಿಕೇಟರ್ ಅದು ಕನ್ಫರ್ಮೇಶನ್, ಮತ್ತೆ ಇದ್ರದ್ದು ಟ್ರೆಂಡ್ ಲೈನ್ ಇದ್ರೆ ಟ್ರೆಂಡ್ ಲೈನ್ ಅದು ಕನ್ಫರ್ಮೇಶನ್, ಆಯ್ತಾ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಬರ್ತದಲ್ವಾ, ಅದ್ರದ್ದು ಕನ್ಫರ್ಮೇಶನ್, ಇಲ್ಲಿ ಟ್ರೆಂಡ್ ಲೈನ್ ಬರ್ತದೆ, ಇಲ್ಲಿ ಅದ್ರದ್ದು ಕನ್ಫರ್ಮೇಶನ್ ಆದ್ಮೇಲೆ ಮೂವಿಂಗ್ ಎವರೇಜ್ ಅದು ಕನ್ಫರ್ಮೇಶನ್, 3 ಕನ್ಫರ್ಮೇಶನ್ ನಿಮ್ಗೆ ಸಿಕ್ಕಿದೆ. ಅದರಲ್ಲಿ ಇನ್ನೊಂದು ಟೂಲ್ ಹಾಕೊಳ್ಬಹುದು MACD, ಅದ್ರದ್ದು ಕನ್ಫರ್ಮೇಶನ್ ಸಿಕ್ಕಿದ್ರು ನಿಮಗೆ ಇದು ಮೋರ್ ಕನ್ಫರ್ಮೇಶನ್. ಇಲ್ಲಿ ದೊಡ್ಡ ಲಾಟ್ ಅಲ್ಲಿ ಮಾಡ್ಬೇಕು, ಆಯ್ತಾ. ಇಂಥ ಏರಿಯಾದಲ್ಲಿ ಒಮ್ಮೆಲೆ ಶ್ರೀಮಂತರಾಗ್ತೀರಿ, ಆಯ್ತಾ. ಓಕೆ, ಥ್ಯಾಂಕ್ ಯು. ಅದಾಯ್ತು ಅಂತ ತಿಳ್ಕೊಂಡಿದ್ದೇನೆ ಕ್ಲಾಸ್. ಯಾರೆಲ್ಲ ನಂದು ಹೇಳ್ತೇನೆ, ಯಾರೆಲ್ಲ ನನ್ನ ಚಾನಲ್ ಮಾಡಲಿಲ್ಲ ಅವರೆಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ. ಇದು ಮೇನ್ ಇಷ್ಟು ವಿಡಿಯೋ ಕೇಳಿದವರು ಫಸ್ಟಿಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಬೇಕಲ್ವಾ, ಒಂದು ಸಬ್ಸ್ಕ್ರೈಬ್ ಮಾಡಿ, ಅದು ನೀವು ನನಗೆ ಕೊಡುವ ಗಿಫ್ಟ್, ಆಯ್ತಾ. ನೆಕ್ಸ್ಟ್ ಇದರಲ್ಲಿ ಯಾರೆಲ್ಲ ಇದು ಅಕೌಂಟ್ ಓಪನ್ ಮಾಡ್ಲಿಲ್ಲ ಅವರು ಈ QR ಕೋಡ್ ಮುಖಾಂತರ ಅಕೌಂಟ್ ಓಪನ್ ಮಾಡಬಹುದು. ಅಕೌಂಟ್ ಮೇನ್ ಆಗಿ ಓಪನ್ ಮಾಡಿ, ಆಯ್ತಾ ವ್ಯೂವರ್ಸ್.
ಅಕೌಂಟ್ ಓಪನ್ ಮಾಡದೆ ನಿಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗಲ್ಲ. ಅಕೌಂಟ್ ಇವತ್ತು ಓಪನ್ ಮಾಡಿದ್ರೆ ನಾಳೆ ನಿಮ್ಗೆ ಅದರಲ್ಲಿ ನಿಮ್ಗೆ ಟ್ರೇಡ್ ಮಾಡ್ಬೋದು ಆ ತರ, ಆಯ್ತಾ. ಸ್ಟಾರ್ಟಿಂಗ್ ಒಂದು 500 ರುಪೀಸ್ ಹಾಕಿ ಅಕೌಂಟ್ ಓಪನ್ ಮಾಡಿ, ಬೇಕಾದ್ರೆ ನೀವು ಟ್ರೇಡ್ ಮಾಡುವಾಗ ಬೇಕಾದ್ರೆ ನೀವು ಒಂದು 10,000 20,000 ಈ ತರ ಹಾಕಿ ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ ಟ್ರೇಡ್ ಮಾಡ್ಲಿಕ್ಕೆ. ಇನ್ವೆಸ್ಟ್ ಮಾಡೋದಿದ್ರೆ 1 ಲಕ್ಷ 2 ಲಕ್ಷ ಹಾಕಿ ಇನ್ವೆಸ್ಟ್ ಮಾಡಿ ಸ್ಟಾರ್ಟಿಂಗ್, ಮತ್ತೆ ಜಾಸ್ತಿ ಜಾಸ್ತಿ ಹಾಕಿ, ಆಯ್ತಾ. ಮತ್ತೆ ದೊಡ್ಡ ದೊಡ್ಡ ಲಾಟ್ ಅಲ್ಲಿ ನೀವು ಟ್ರೇಡ್ ಮಾಡೋದಿದ್ರೆ ಒಂದು 50,000 1 lakh ಈ ತರ ಇನ್ವೆಸ್ಟ್ ಮಾಡಿ. ಸೆಲ್ಲಿಂಗ್ ಅಲ್ಲಿ ಮಾಡುದಾದ್ರೆ ನಿಮ್ಗೆ ಸೆಲ್ ಮಾಡುದಾದ್ರೆ ನಿಮ್ಗೆ 2 lakh ಈ ತರ ಬೇಕು. ಬೈ ಮಾಡುದಾದ್ರೆ ನಿಮ್ಗೆ 50,000 10,000 5,000 ಇದರಲ್ಲಿ ಮಾಡಬಹುದು. ನಿಮ್ಮ ಅಮೌಂಟ್ ಮೇಲೆ ನೀವು ಮಾಡಬಹುದು, ಆಯ್ತಾ. ನನ್ನ ಚಾನಲ್ ನೀವೆಲ್ಲ ನೋಡಿದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್. ನನ್ ಮಗಳು ಬರುವ ಟೈಮ್ ಆಯ್ತು. ಇಲ್ಲಿ ಮಧ್ಯಾಹ್ನ ಆಯ್ತು, ಆಯ್ತಾ. 1:30 2 o'clock ಆಗ್ತಾ ಬಂತು ಇಲ್ಲಿ. ಹಾಗಾಗಿ ಟೈಮ್ ನೋಡ್ತಾ ಇದ್ದೇನೆ. ನಂದು ವಿಡಿಯೋ ಇದು ಲೆಂತಿ ಆಗ್ತಾ ಉಂಟು ಅಂತ ಹೇಳಿದ್ರೆ ತುಂಬಾ ಇದೆ ಇದ್ರಲ್ಲಿ ಹೇಳಿಕೆ ಫಿಬೊನಾಸಿಯಲ್ಲಿ, ಅಲ್ವಾ. ನಾನು ಎಷ್ಟು ಇದೆ ಅಂತ ಅನ್ಕೊಂಡಿರ್ಲಿಲ್ಲ, ಇದ್ರಲ್ಲಿ ತುಂಬಾ ಇತ್ತು ಹೇಳಿಕೆ ನನಗೆ. ಇದು ನಾನು 2 ಪಾರ್ಟ್ ಮಾಡ್ಬೇಕಿತ್ತು, ನಾನು ಒಂದೇ ಇದು ಮಾಡಿದ್ದೇನೆ. ನೀವು ಹಾಗಾಗಿ ಇದನ್ನು 2 ಡಿವೈಡ್ ಮಾಡಿ ನೋಡಿ, ಆಯ್ತಾ. ಒಮ್ಮೆಲೆ ನೋಡ್ಬೇಡಿ, ತಲೆಗೆ ಹೋಗ್ಲಿಕ್ಕಿಲ್ಲ. ಓಕೆ, ಫಸ್ಟಿಗೆಲ್ಲ ಅದು ನೋಡ್ಕೊಂಡು ಬನ್ನಿ, ಯಾವುದು ಮಾರ್ಕೆಟ್ ಸ್ಟ್ರಕ್ಚರ್, ಅದು ನೋಡಿದವರಿಗೆ ಇದು ಈಸಿ ಆಗ್ತದೆ, ಆಯ್ತಾ. ಇದ್ರಲ್ಲೂ ನಾನು ಹೇಳಿದ್ದೇನೆ, ಇದು ಮಾಡ್ಬೇಕಂತ ಇಲ್ಲ, ಆದ್ರೆ ಅದರಲ್ಲಿ ತುಂಬಾ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೇನೆ, ಅದು ಮಾರ್ಕೆಟ್ ಅದು ಸಪ್ಲೈ ಝೋನ್ ಇದೆಲ್ಲ, ಆಯ್ತಾ. ಓಕೆ, ಥ್ಯಾಂಕ್ ಯು.